ಪರೀಕ್ಷೆ ಅನ್ನೋ ಭಯ ಇರುತ್ತೆ. ಏನಪ್ಪಾ ಅಂತಂದ್ರೆ ಫೆಬ್ರವರಿ ಆಲ್ರೆಡಿ ಮುಗಿತಾ ಬರ್ತಾ ಇದೆ, ಆಲ್ರೆಡಿ ಪರೀಕ್ಷೆಗಳು ನಡೀತಾ ಇದೆ. ಈ ಪರೀಕ್ಷೆಗಳ ಜೊತೆಯಲ್ಲಿ ಏನಾಗಬೇಕು, ನಮ್ಮ ಜೀವನದ SSLC ಅಂತಕ್ಕಂತ ಒಂದು ಸಾರ್ಥಕತೆಯ ಬದುಕಾಗ್ಬೇಕು, ಒಳ್ಳೆ ಪರ್ಸೆಂಟೇಜ್ ಆಗ್ಬೇಕು. ಪಕ್ಕದ ಮನೆಯವರು ಕೇಳ್ತಾರೆ ಎಷ್ಟು ಪರ್ಸೆಂಟೇಜ್ ಅಂತ, ಎಲ್ಲರೂ ನೋಡ್ತಾ ಇರ್ತಾರೆ, ಹಿತೈಷಿಗಳು ಕಾಯ್ತಾ ಇರ್ತಾರೆ. SSLC ನಿಮ್ಮ ಮಗ ಎಷ್ಟು ಪರ್ಸೆಂಟೇಜ್, ಎಷ್ಟು ಫಸ್ಟ್ ಪ್ರಶ್ನೆ ಬರೋದು ಪರ್ಸೆಂಟೇಜ್ ಎಷ್ಟು ಅಂತ. ಪರ್ಸೆಂಟೇಜ್ ಎಷ್ಟು ಅಂತ ಬರುತ್ತೆ. ನಂತರ ನಮ್ಮ ಹುಡುಗರಲ್ಲಿ ಒಂದಿಷ್ಟು ಕೀಳುಗಮೆ ಬಂದ್ಬಿಡುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಏನು ಅಂದ್ರೆ, ನಾನು ಪರೀಕ್ಷೆಯಲ್ಲಿ ಏನಾದ್ರೂ ಫೇಲ್ ಆದ್ರೆ ಈ ತರ ಪ್ರಶ್ನೆಗಳು ಗೊತ್ತಾಗುತ್ತೆ. ಶಿಕ್ಷಕರು ನನ್ನನ್ನ ಏನಾದ್ರೂ ಸ್ವಲ್ಪ ಕೀಳಾಗಿ ಕಂಡ್ರೆ ನಾನು ಓದುದಿಲ್ಲ ಅಂತ, ಅಥವಾ ನನ್ನ ಪಕ್ಕದಲ್ಲಿ ಕೂತಿರೋನು ನನಗಿಂತ ಹೆಚ್ಚು ಪರ್ಸೆಂಟೇಜ್ ತಗೊಂಡ್ರೆ, ಪಾಲಕರು ಬೈದ್ರೆ, ಅಥವಾ ಬಂಧುಗಳು ಬಂಧು ಮಿತ್ರರು ಏನು ರಿಲೇಷನ್ಸ್ ಗಳಿದಾರಲ್ಲ ಅವರೆಲ್ಲ ಏನಾದ್ರೂ ನನ್ನ ಬಗ್ಗೆ ಅಂದುಕೊಂಡ್ರೆ, ಈ ತರ ಎಲ್ಲ ಪ್ರಶ್ನೆಗಳು ಬರ್ತಾರೆ ಮಕ್ಕಳೇ. ಪರೀಕ್ಷೆ ಅಂತಂದ್ರೆ ಇದು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸುವ ಮನಸ್ಥಿತಿ ನಮ್ದು ಬಂದಾಗ, ನಾನು ಬಹಳ ಶಾಲೆಗಳಿಗೆ ಹೋದಾಗ ಕೇಳ್ತೇನೆ, ಮಕ್ಕಳಿಗೆ ಕೇಳಿದ್ದೆ. ಪ್ರೈಮರಿ ಸ್ಕೂಲ್ ಮಕ್ಕಳಲ್ಲಿ ನಾನು ಒಂದ್ಸಲ ಹೋದಾಗ ಬಹಳಷ್ಟು, ಈಗ ಒಂದು 70 ಜನ ಮಕ್ಕಳ ಪರೀಕ್ಷೆ ಹೆಚ್ಚಿನ ಭಯ ಇದೆ ಅಂತಂದ್ರೆ 73 ಜನ ಮಕ್ಕಳಲ್ಲಿ 3 ಜನ ಕೈ ಎತ್ತಿದ್ರು, ಪರೀಕ್ಷೆ ಭಯನೇ ಇಲ್ಲ. ನಂಗೆ ಆಶ್ಚರ್ಯ ಆಯ್ತು. ಮೇ ಬಿ ನಾನು ಹೈಸ್ಕೂಲ್ ಶಿಕ್ಷಕ ಆಗಿರೋದ್ರಿಂದ ಆಶ್ಚರ್ಯ ಆಗಿರ್ಬೋದು ಏನೋ ಗೊತ್ತಿಲ್ಲ. ಅದೇ ಪ್ರೈಮರಿ ಶಿಕ್ಷಕ ಆಗಿದ್ರೆ ನನಗೆ ತಿಳಿಸ್ಬಿಡ್ತೆ. ಯಾಕಂದ್ರೆ ಮಕ್ಕಳಿಗೆ ಪರೀಕ್ಷೆಯ ವಿಷಯ ಬಂದಾಗ ಭಯ ಅನ್ನೋದು ಇರಬಾರ್ದು ಅನ್ನೋ ವಾದನೂ ಇದೆ, ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಇರಬೇಕು ಅನ್ನೋ ವಾದನೂ ಇದೆ. ನನ್ನ ಪ್ರಕಾರ ಹೇಗೆ ದೇವರ ಭಯ ಜ್ಞಾನದ ಮೂಲ ಅಂತ ಹೇಳ್ತೇವೋ, ಹಾಗೆ ಪರೀಕ್ಷೆಯ ಸ್ವಲ್ಪ ಭಯ, ಮಕ್ಕಳೇ ಅಂಡರ್ಲೈನ್ ದಟ್ ವರ್ಡ್, ಸ್ವಲ್ಪ ಭಯ ಜ್ಞಾನದ ಮೂಲವಾಗಿ ಪರಿಣಮಿಸುತ್ತೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಅರೈಸ್ ಅಂಡ್ ಅವೇಕ್ ಅಂತ. ಅರೈಸ್ ಅವೇಕ್, ಸ್ಟಾಪ್ ನಾಟ್ ಟಿಲ್ ಗೋಲ್ ರೀಚ್ಡ್. ಏಳಿ ಎದ್ದೇಳಿ ನಿಲ್ಲಬೇಡಿ, ಎಲ್ಲಿವರೆಗೆ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ. ನಾವೆಲ್ಲ ಮಲಗಿದ್ದೇವೆ. ಭಾರತೀಯರಿಗೆ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನ ಯಾವತ್ತು ನಿಧಾನಕ್ಕೆ ಹೇಳಬಾರದು. ಅದಕ್ಕೆ ಅವರು ವೀರ ಸನ್ಯಾಸಿ ವಿಶ್ವಮಾನವ ವಿಶ್ವವಿಜೇತ ಸ್ವಾಮಿ ವಿವೇಕಾನಂದರು ಅಂತ. ಯಾಕೆ ನಾವು ಶಿಕ್ಷಣದಲ್ಲಿ ಸ್ವಾಮಿ ವಿವೇಕಾನಂದರನ್ನ ಹೇಗೆ ಬೇಕಾದ್ರೂ ತಗೊಳ್ತೀವಿ ಅಂತಂದ್ರೆ, ಅವರು ಒಂದು ಜಲಪಾತದ ಶಕ್ತಿಯನ್ನ ಕೊಡ್ತಾರೆ, ಕಾರಂಜಿಯ ಛಲವನ್ನು ಕೊಡ್ತಾರೆ, ಏನು ಕೊಡೋದಿಲ್ಲ ಹೇಳಿ ನಮ್ಗೆ. ಹಾಗಾಗಿ ನಾನು ನಿಮ್ಗೆ ಒಂದು ಕಿವಿಮಾತು ಹೇಳಿ ಬಂದಿರೋದು, ಯಶಸ್ಸು ಯಾರ ಸೊತ್ತಲ್ಲ. ಯಶಸ್ಸು ಯಾರ ಸೊತ್ತು ಗೊತ್ತೇನ್ರಿ? ಯಶಸ್ಸು ಯಾರು ಪರಿಶ್ರಮಿಗಳಿದ್ದಾರಲ್ಲ, ಅವ್ರ ಸೊತ್ತು, ಅವ್ರ ಆಸ್ತಿ ಅದು. ಪರಿಶ್ರಮಿಗಳ ಆಸ್ತಿ, ಪರಿಶ್ರಮ ಯಾರು ಪಡ್ತಾರೋ ಅವರ ಆಸ್ತಿ ಯಶಸ್ಸು ಅಂತ. ಹಾಗಾದ್ರೆ ಪರೀಕ್ಷೆಯಲ್ಲಿ ಯಶಸ್ಸು ಅಂತಂದ್ರೆ ಪರೀಕ್ಷೆಯಲ್ಲಿ ಸಿದ್ಧತೆ ಮಾಡ್ಕೋಬೇಕು, ಅದೇ ರೀತಿ ಬದ್ಧರಾಗಿರ್ಬೇಕು. ಸಿದ್ಧತೆ, ಬದ್ಧತೆ ಮತ್ತು ಕಠಿಣ ಪರಿಶ್ರಮಗಳ ಹದವಾದ ಮಿಶ್ರಣ ಇದೆಯಲ್ಲ, ಅದು ಮಿಕ್ಸ್ ಮಾಡಿರ್ಬೇಕು. ಹೇಗೆ ಕುಂಬಾರ ಮಣ್ಣನ್ನ ಹೇಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ರೂಪ ಕೊಡ್ತಾನೋ, ಆ ರೀತಿ ರೂಪುಗೊಂಡಂತ ಮಕ್ಕಳು ನೀವೆಲ್ಲ. ಎಲ್ಲರೂ ಸಮರ್ಥರಿದ್ದೀರಾ. ಭಗವಂತ ಎಲ್ಲರಿಗೂ 1.5 kg ಎಷ್ಟು ಮೆದುಳನ್ನು ಕೊಟ್ಟಿದ್ದಾನೆ. ಮೇಡಮ್ ಹೇಳ್ತಾ ಇದ್ರು, ಎಲ್ಲ ರೀತಿಯಲ್ಲಿ ನನ್ಗೆ ಬಹಳ ಖುಷಿ ಆಯ್ತು. ನನಗೆ ಒಂದು ವಿಚಾರ, ಎಲ್ಲಾ ಶಾಲೆಗಳಲ್ಲೂ ಪ್ರಯತ್ನ ಇರುತ್ತೆ, ಆದ್ರೆ ಈ ಶಾಲೆಯ ಪ್ರಯತ್ನ ಇದೆಯಲ್ಲ 10 ತನಕ, ಅದೆಲ್ಲ ಕೇಳಿ ನಂಗೆ ಆಶ್ಚರ್ಯ ಆಯ್ತು, ಖುಷಿ ಆಯ್ತು. ಜೊತೆಗೆ ಇನ್ಸ್ಪಿರೇಷನ್ ಹೆಂಗ್ ಬರುತ್ತೆ, ಪ್ರೇರಣೆ ಹೆಂಗ್ ಬರುತ್ತೆ. ನಾನು ಅದಕ್ಕೆ ಬಂದಿರೋದು, ಓದಲ್ಲೆಲ್ಲ ಯೋಚನೆ ಮಾಡುದು ನಿಮ್ಮಿಂದ ನನಗೆ ಏನ್ ಪ್ರೇರಣೆ ಸಿಗುತ್ತೆ, ಸೋ ದಟ್ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬಹುದು, ಸೋ ದಟ್ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನನ್ನ ವಿದ್ಯಾರ್ಥಿಗಳಿಗೆ ಹೇಗೆ ಬೆಳಕನ್ನು ತುಂಬಬಹುದು ಅಂತಾನೆ ಯೋಚನೆ ಮಾಡುದು. ಹಾಗಾಗಿ ರಾಗದೆ ನಿಮ್ಮಿಂದ ಪಡ್ಕೊಳ್ಳೋದು ನನ್ನ ಇದೆ ಅಂತ ವಿಷಯ. ಮಕ್ಕಳೇ, ನಾನು ಸಮಯಕ್ಕೆ ಪಟ್ಟು ಬಿದ್ದು ನಾನು ನಿಮಗೆ 12 ಕೀಗಳನ್ನ ಕೊಡ್ತೇನೆ ಮಕ್ಕಳೇ, 12 ಚಾವಿ ಕೊಡ್ತೇನೆ, ಕೀಸ್. ಪರೀಕ್ಷೆಯ ಯಶಸ್ಸಿನ ಕೀಲಿ ಕೈ ಅಂತ ನೀವು ಇಟ್ಕೋಬಹುದು. ನಂಗೆ ಗೊತ್ತಿಲ್ಲ ನೀವು ಎಷ್ಟು ಇದನ್ನು ತಗೊಂಡು ಹೋಗ್ತಿರೋ ಮನೆಯವರಿಗೆ ಅಂತ. ಯಾಕಂದ್ರೆ ನಾವು ನೆನ್ಪಿಟ್ಕೊಳ್ಳೋ ಶಕ್ತಿ ನಮ್ಗೆ ಎಷ್ಟಿದೆಯೋ ಗೊತ್ತಿಲ್ಲ. ಕಾಂತಾರ ಪಿಕ್ಚರ್ ಎಲ್ರಿಗೂ ನೆನಪಿದೆ. ಕಾಂತಾರದಲ್ಲಿ ಯಾವ್ಯಾವ ತರ ಇದು ಮಾಡಿದ್ರು, ಯಾವ ಹಾಡು ಹಾಕಿದ್ರು, ಎಲ್ಲಿ ಏನ್ ಮಾಡಿದ್ರು, ಆಮೇಲೆ ಯಾವ ತರ ಡ್ರೆಸ್ ಹಾಕಿದ್ರು, ಅದೆಲ್ಲ ಚೆನ್ನಾಗಿ ನೆನಪಿದೆ. ಆದ್ರೆ 15 ದಿನದ ಹಿಂದಿನ ಪಾಠ ನೆನಪಿಲ್ಲ ನಮಗೆ. ಅಂದ್ರೆ ಯಾವ ಪಾಠವನ್ನ, ಯಾವ ಕೆಲಸವನ್ನ ಇಷ್ಟಪಟ್ಟು ಮಾಡ್ತೇವೋ ಆ ಕೆಲಸ ನಮಗೆ ಜಾಗೃತಿ ಮನಸ್ಥಿತಿಯಲ್ಲಿ ಇರುತ್ತೆ. ಮೆದುಳಿನಲ್ಲಿ 3 ಭಾಗಗಳು, ನಾನು ವಿಜ್ಞಾನದ ಭಾಗಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಬುದ್ಧಿ, ಚಿತ್ತ, ಮನಸ್ಸು ಅಂತ.
ಯೋಚನೆ ಮಾಡಿ. ಆ ಚಿತ್ತಕ್ಕೆ ಹೋದ ಇವತ್ತು ನಾವೆಲ್ಲರೂ ಒಪ್ಕೊಳ್ತೇವೆ, ಈ ಕೂತದ್ದು ಎಲ್ಲರೂ ಒಪ್ಕೊಳ್ತಾರೆ, ಎರಡೊಂದೆರಡು ಮಗ್ಗಿ ಯಾರಿಗ್ ಬರೋದಿಲ್ಲ ರೀ? ಹೇಳಿ ಮಕ್ಕಳೇ, ಮಾತಾಡಿ. ಎರಡೊಂದೆರಡು ಮಗ್ಗಿ ಯಾರಿಗೆ? ಎಲ್ರಿಗೂ ಬರುತ್ತೆ. ಯಾರೋ ಪಾಲಕರು ನಮ್ಮ ಶಾಲೆಗೆ ಬಂದಾಗ ಹೇಳ್ತಾರೆ, ಸರ್ ನನ್ನ ಮಗನಿಗೆ ಮರ್ತೋಗುತ್ತೆ ಸರ್, ಓದಿದ್ದೆ ನನಗೆ ಬರೋದಿಲ್ಲ. ನಾನು ಆ ವಾದ ಒಪ್ಪೋದೇ ಇಲ್ಲ. ಯಾಕೆ ಒಪ್ಪೋದಿಲ್ಲ? ಹಂಗಂದ್ರೆ ಮರಿಬೇಕಿದ್ರೆ ಎರಡೊಂದೆರಡು ಮಗ್ಗಿನೂ ಮರಿಬೇಕಿತ್ತಲ್ಲ. ಎರಡೊಂದೆರಡು ಮಗ್ಗಿ ಮರೆಯುವುದಿಲ್ಲ ನಿಮ್ಮ ಮಗ, ಹಾಗಾದ್ರೆ ಮರೆತು ಹೋಗುತ್ತೆ ಅನ್ನೋದು ವಾದ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ವಾದ. ಹಾಗಾದ್ರೆ ಕತೆ ಹೇಳ ಏನ್ ವಿಚಾರ ಅಂತಂದ್ರೆ, ವಿಚಾರ ಇಷ್ಟೇ ಮಕ್ಕಳೇ, ನಾವು ಓದಿರುವುದು ನಮ್ಮ ಚಿತ್ತಕ್ಕೆ ರೆಕಾರ್ಡ್ ಆಗಿರೋದಿಲ್ಲ. ನಿಮ್ಗೆಲ್ಲ ಜೀವಿ ಗೊತ್ತು, ಸಣ್ಣ ಆ ಜೀವಿ ಅದು ಎಷ್ಟು ಪವರ್ಫುಲ್ ಅಂತ. ಆ ಚಿಪ್ ಇದೆಯಲ್ಲ ಎಷ್ಟು ಪವರ್ಫುಲ್ ಇದೆ, ಎಷ್ಟು ಸಣ್ಣ ನ್ಯಾನೋ ಇದರಲ್ಲಿರುತ್ತೆ, ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅಂತ. ಅಂತ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂತ ಇದನ್ನು ನಾವೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು 12 ಕೀಲಿ ಕೈಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ 12 ಕೀಲಿ ಕೈಗಳ ಜೊತೆಗೆ ಪಾಲಕರು ಇಲ್ಲಿ ಸೇರಿರೋದ್ರಿಂದ ಭಾರತ ಅಂತಕ್ಕಂಥದ್ದು ತ್ಯಾಗ ಮತ್ತು ಸೇವೆ ಅಂತ ಬರುತ್ತೆ. ಭಾರತ ಅಂದ ತಕ್ಷಣ ಜಗತ್ತು ಗುರುತಿದ್ದು ತ್ಯಾಗ ಮತ್ತು ಸೇವೆ, ಗೊತ್ತಿರಲ್ಲ? ತ್ಯಾಗ ಮತ್ತು ಸೇವೆಗಳಿಗೆ ಭಾರತ ಫೇಮಸ್ ಅಂತ. ಆದ್ರೆ ಪರೀಕ್ಷೆ ಹತ್ತತ್ರ ಬಂದಾಗ ಮೇಡಮ್ ಹೇಳ್ತಾ ಇದ್ರು, 33 ದಿವಸಗಳ ಪರೀಕ್ಷೆ ಹತ್ರ ಬಂದಾಗ ನಾವುಗಳು ನಮ್ಮ ಮಗುವಿಗೋಸ್ಕರ, ನಮ್ಮ ಮಗುವಿನ ಏಳಿಗೆಗೋಸ್ಕರ, ನಮ್ಮ ಮಗುವಿನ ಭವಿಷ್ಯಕ್ಕೋಸ್ಕರ ಯಾವ ತ್ಯಾಗವನ್ನ ಮಾಡ್ತೀವಿ ನಾವು ಪ್ರಶ್ನೆ ಹಾಕಬೇಕಾಗ್ತದೆ. ಆದ್ರಿಂದ ಒಂದು ಸಣ್ಣ ಆಕ್ಟಿವಿಟಿ ಪಾಲಕರಷ್ಟೇ ಮಾಡ್ಬೋದು. ನಾನು ಹೇಳ್ದಂಗ್ ಮಾಡ್ತೀರಾ ಎಲ್ರು? ನಾನು ಹೇಳ್ದಂಗ್ ಮಾಡ್ತೀರಾ? ಮಾಡ್ತೀನಿ. ನಾನು ಹೇಳ್ದಂಗ್ ಮಾಡ್ಬೇಕು. ಮಾಡ್ತೀರಾ ಪಾಲಕರು? ಈ ಒಂದು ಚಟುವಟಿಕೆ ಭಾಗವಹಿಸಿ ನೋಡೋಣ. ನಾನು ಹೇಳ್ದಂಗ್ ಮಾಡ್ಬೇಕು. ಮಾಡ್ತೀರಲ್ಲ? ಎಸ್. ನೇರ ಕೂತ್ಕೊಳ್ಳೋಣ, ನೇರ ಕೂತ್ಕೊಳ್ಳೋಣ. ಎಲ್ಲರೂ ಭಾಗವಹಿಸಿ, ಏನಾಗಲ್ಲ. ನಾವೆಲ್ಲ ವಿದ್ಯಾರ್ಥಿಗಳಾಗಿ ಭಾಗವಹಿಸೋಣ. ಒಂದು ಸ್ವಲ್ಪ ಹೊತ್ತು ನೇರವಾಗಿ ಕೂತ್ಕೊಂಡ್ರಲ್ಲ. ಎಲ್ಲರೂ ಈ ಕೈ ಎತ್ತಿ, ಬಲಗೈ ಕೈ ಎತ್ತಿದ್ರಿ, ಬಲಗೈ ಕೈ ಬಲಗೈ, ರೈಟ್ ಹ್ಯಾಂಡ್ ಬಲಗೈ ಹೀಗೆ ಎತ್ತಿದ್ರಿ, ಮುಷ್ಟಿ ಕಟ್ಟಿದ್ರಿ. ಕೈ ತೋರುಬೆರಳು ಉದ್ದ ಮಾಡಿ, ತೋರುಬೆರಳು ಉದ್ದ ಮಾಡಿದ್ರಲ್ಲ. ನಾ ಹೇಳ್ದಂಗ್ ಮಾಡ್ಬೇಕು. ತೋರುಬೆರಳು ಉದ್ದ ಮಾಡಿದ್ರಿ. ಎಲ್ಲರೂ ಸಹ ಈ ತೋರುಬೆರಳನ್ನ ನಿಮ್ಮ ಕೆನ್ನೆಯ ಮೇಲೆ ಇಟ್ಕೊಳ್ಳಿ. ಈಗ ಯೋಚನೆ ಮಾಡಿ, ಎಲ್ಲಿ ಇಟ್ಕೊಂಡಿದ್ದೀರಾ? ಇದು ಕೆನ್ನೆನಾ? ಇದು ಕೆನ್ನೆನಾ? ಯೋಚನೆ ಮಾಡಿ. ಕೆನ್ನೆ ಮೇಲೆ ನಾನು 2-3 ಸಲ ಹೇಳಿದೆ. ಕೆಲವರು ಇನ್ನೂ ಬುದ್ಧಿವಂತರು ನಿಧಾನಕ್ಕೆ ಕಲಿಸಿದ್ರು. ಇದರ ಅರ್ಥ ಇಷ್ಟೇ. ನಾನು ತುಂಬಾ ಬೇಗ ಕನ್ಕ್ಲೂಡ್ ಮಾಡ್ತೀನಿ ಆಕ್ಟಿವಿಟಿನ. ಇದರ ಅರ್ಥ ಇಷ್ಟೇ, ಮಕ್ಕಳು ನಾವು ಹೇಳಿದ ಹಾಗೆ ಮಾಡುವುದಿಲ್ಲ, ನಾವು ಮಾಡಿದ ಹಾಗೆ ಮಾಡ್ತಾರೆ. ಇದು ಪ್ಯೂರ್ ಎಕ್ಸಾಂಪಲ್. ಆದ್ಮೇಲೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಪಾಲಕರಾಗಿ ಮಕ್ಕಳಿಗೋಸ್ಕರ ತ್ಯಾಗ ಮಾಡಕ್ಕಾಗುತ್ತಾ? ನಮ್ಗೆ ಎಲ್ಲ ಧಾರಾವಾಹಿಗಳನ್ನ ತ್ಯಾಗ ಮಾಡಕ್ಕಾಗುತ್ತಾ? ಮೇಡಮ್ ಹೇಳ್ತಾ ಇದ್ರು, ಮೊಬೈಲ್, ಇಂಟರ್ನೆಟ್, ಟಿವಿ. ನಮಗೆ ಹೇಳ್ತಾರೆ there are 4 M's are very bad ಅಂತ. ಒಂದು ಮೋಟರ್ ಬೈಕ್ ಆಲ್ಸೋ ಡೇಂಜರಸ್. ಮೋಟರ್ ಬೈಕ್, ಮೊಬೈಲ್, ಮನಿ ಹಣ ಅಂದ್ರೆ ಡೇಂಜರ್ ಸ್ವಲ್ಪ. ಆದ್ರೆ ಒಳ್ಳೇದು, ಹಣ ಬೇಕು, ಆತರ. ಹಾಗಾಗಿ ಮೋಟಾರ್ ಬೈಕ್, ಮನಿ, ಮೊಬೈಲು ಮತ್ತು ಕೆಲವೊಂದು ವಿಷಯದಿಂದ, ಮ್ಯಾನ್ ಪವರ್ ಇಂದ ದೂರ ಇರ್ಬೇಕು ಕೆಲವೊಂದ್ಸಲ ಅಂತ ಹೇಳ್ತಾರೆ. ಯಾಕಂದ್ರೆ ರಿಸೋರ್ಸ್ ಎಲ್ಲ ಕಡೆ ಇದೆ, ಆ ರಿಸೋರ್ಸ್ ಅನ್ನ ಬಳಸ್ಕೊಳ್ಳೋಣ. ಆದ್ರಿಂದ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವೇನ್ ಮಾಡೋಣ, ಮೊಬೈಲ್ ಇಂದ ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡೋಣ ಆದಷ್ಟು ಮಕ್ಕಳನ್ನ. ಮತ್ತು ಇಂಟರ್ನೆಟ್ ಇಂದ ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಗೆಲ್ಲೂ ವಾದ ಇದೆ, ಇಂಟರ್ನೆಟ್ ಇಂದ ಬಹಳ ಪರಿಣಾಮಕಾರಿಯಾದ ವಿಷಯನೂ ಸಿಗುತ್ತೆ. ಆದ್ರೆ ನಮ್ಮ ಇದು ಹೇಗಪ್ಪ ಅಂತಂದ್ರೆ, ನಾವು ಏನ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ 40 ನಿಮಿಷ ಓದ್ತಾರೆ. 40 ನಿಮಿಷ ಓದಿದಂತ ಮಕ್ಕಳು ಇನ್ನು 1 ತಾಸು ಮೊಬೈಲ್ ನೋಡ್ತಾ ಇರ್ತಾರೆ. ಈ ತರ ಮಾಡ್ಬಿಟ್ರೆ ಗೊತ್ತಾಗುತ್ತೆ, ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ, ಎಲ್ಲ ಮಕ್ಕಳಿಗೆ ಅರ್ಥ ಆಗುತ್ತೆ. ಮೆದುಳು ಎಷ್ಟು ಸ್ಟ್ರಾಂಗ್ ಅಂತಂದ್ರೆ ಆದ್ಮೇಲೆ ನಮ್ಗೆ ಯಾವ್ದು ಚಲೋ ಇರುತ್ತೋ ಅದು ಬಹಳ ಬೇಗ ನೆನಪಿಟ್ಕೊಳ್ಳುತ್ತೆ. ಯಾಕೆ ಓದಿದ್ದನ್ನ ಮರೆಯೋದಿಲ್ಲ ನಾವು? ಅಲ್ಲಿ ಮರಿತೇವೆ ಬೇಗ. ಯಾಕೆ ಓದಿದ್ದನ್ನು ಮರಿತೀವಿ ಅಂತಂದ್ರೆ, ನಾವು ಒಂದು 30 ನಿಮಿಷ ಓದಿದ ವಿಷಯವನ್ನ 50 ನಿಮಿಷ ಅಥವಾ 1 ತಾಸು ಏನ್ ಮಾಡ್ತೇವೆ, ಮೊಬೈಲ್ ಅನ್ನು ನೋಡ್ತೇವೆ. ಮೆದುಳಲ್ಲಿ ಏನಿರುತ್ತಪ್ಪ ಅಂತಂದ್ರೆ, ನಾವು ಓದಿದ್ದು ನೆನಪಿರುವುದಿಲ್ಲ, ಆ ಮೊಬೈಲ್ ನೋಡಿದ ರೀಲ್ಸ್ ಗಳು ನೆನಪಿರ್ತವೆ. ಆದ್ದರಿಂದ ನನ್ನ ವಿನಂತಿ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಓದನ್ನ ಏನ್ ಮಾಡಿ,
ಅವಧಿಯಲ್ಲಿ ಓದಿ ಆನಂತರ ಅದನ್ನು ಪುಸ್ತಕವನ್ನು ಮುಚ್ಚಿಡಿ, ಒಂದ್ 2-3 ಸಲ ಓದಿದ್ದನ್ನ ಬರೀರಿ, ಮತ್ತೆ ಮತ್ತೆ ಮುಚ್ಚಿಡಿ. ಮತ್ತೆ ಏನಾದ್ರೂ ಮರ್ತು ಹೋದ್ರೆ ತಕ್ಷಣ ನೋಡ್ಲಿಕ್ಕೆ ಹೋಗ್ಬೇಡಿ, ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಮತ್ತೆ ನಾವೇನ್ ಮಾಡಿ ಓದಿ ಬರೀರಿ. ಆ ರೀತಿ ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಕಾಲ ನೆನಪಿರುತ್ತೆ. ಹಾಗಾಗಿ ಮೊದಲನೇ ಕೀ ಬಂದ್ಬಿಡ್ತೀನಿ ನಾನು. ಪರೀಕ್ಷೆಯ ಕೀಲಿಕೈಗಳಲ್ಲಿ ಮೊದಲನೇ ಒಬ್ಬ ಜಾದೂಗಾರ ಒಂದು ಶಾಲೆಗೆ ಬಂದಾಗ ಬಹಳ ಒಳ್ಳೆ ಜಾದೂ ಮಾಡ್ತಾನೆ. ಮಕ್ಕಳಿಗೆಲ್ಲ ಬಹಳ ಆಶ್ಚರ್ಯ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಜಾದೂಗಾರನಿಗೆ ಹೇಳ್ತಾರೆ, ಜಾದೂಗಾರ ಇಷ್ಟೆಲ್ಲ ಮಾಡಿದ್ರಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡು, ನಾವೆಲ್ಲರೂ SSLC ಪರೀಕ್ಷೆ ಬರೀತಾ ಇದ್ದೇವೆ, SSLC ಪರೀಕ್ಷೆಗೆ ಒಂದು ಕೀಲಿಕೈ ಯಾವ ಒಂದು ಜಾದೂ ಮಾಡಿಕೊಟ್ಟು ನಾವೆಲ್ಲ ಮಕ್ಕಳಿಗೆ ಹೇಳ್ತೇವೆ, ಪಾಸಿಂಗ್ ಪ್ಯಾಕೆಟ್ ಬಗ್ಗೆ ಮಾತಾಡ್ತೇವೆ. ನಾವು ಅದಕ್ಕಿಂತ ಬಿಯಾಂಡ್ ಹೋಗ್ಬೇಕು ಅನ್ನೋದು ಆಸೆ, ಆದ್ರೆ ನಾವೆಲ್ಲ ಸ್ಟಿಕ್ ಆಗ್ಬಿಟ್ಟಿದ್ದೇವೆ. ಹೌ ಟು ಗೆಟ್ 30, ಹೌ ಟು ಗೆಟ್ 40, ಆ ಯೋಚನೆಯಿಂದ ಹೊರಗೆ ಬರೋಣ. ಯಾಕಂದ್ರೆ ಮೇಡಮ್ ಸರಿಯಾಗಿ ಹೇಳಿದ್ರು, ಪರೀಕ್ಷಾ ಪದ್ಧತಿಗಳು ಹೇಗೆ ಬದಲಾಗಿದೆ ಅಂತಂದ್ರೆ, ವೆಬ್ಕಾಸ್ಟಿಂಗ್ ವ್ಯವಸ್ಥೆಯಲ್ಲಿ ಇಡೀ ಕಣ್ಣುಗಳು ಯುವರ್ ಅಂಡರ್ CCTV ಸರ್ವೆಲೆನ್ಸ್, ಯೋಚನೆ ಮಾಡಿ, ಕ್ಲೋಸ್ಲಿ ಕ್ಯಾಪ್ಚರಿಂಗ್ ಟ್ರಾನ್ಸೆಂಡೆಂಟಲ್ ವಿಷನ್. ಎಷ್ಟು ಚೆನ್ನಾಗಿದೆ ಒಳ್ಳೆ CCTV ನಾಮಕರಣ. ಕ್ಲೋಸ್ಲಿ ಕ್ಯಾಪ್ಚರಿಂಗ್, ಇಲ್ಲಿ ನೀವು ಬರೆಯೋದನ್ನ ಎಲ್ಲೋ ಕೂತಿರ್ತಕ್ಕಂಥ ವ್ಯಕ್ತಿ ಲೈವ್ ಆಗಿ ನೋಡಬಹುದಲ್ಲ. ಯೋಚನೆ ಮಾಡಿ, ಹಾಗಾದ್ರೆ ನಾವು ಹೇಗೆ ರೆಡಿ ಆಗ್ಬೇಕು ಈ ತರ ವಿಚಾರದಲ್ಲಿ? ನಾನು ಯಾವತ್ತೂ ಹೇಳುತ್ತಿದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ, ಹೇಗೆ ರೆಡಿ ಆಗ್ಬೇಕಂದ್ರೆ, ಒಂದು ಫೀಲ್ಡ್ ಅಲ್ಲಿ ಒಂದು ಛತ್ರಿ ಇಟ್ಟು ಒಂದು ಮಗುಗೆ ಪೆನ್ನು ಹಾಳೆ ಕೊಟ್ಟು ಒಂದು ಕ್ವಶನ್ ಪೇಪರ್ ತೆಗೆದ್ರೆ ಅವನಲ್ಲಿ ಎಷ್ಟು ಆತ್ಮವಿಶ್ವಾಸ ಇರ್ಬೇಕಂತಂದ್ರೆ, ನಾನು ಬರೆದಿದ್ದೇನೆ, ಸರಿಯಾಗಿ ಮಾಡೇ ಮಾಡ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ ಆ ಮಗುವಲ್ಲಿ ಬರ್ಬೇಕು, ನಿಮ್ಮಲ್ಲಿ ಬರ್ಬೇಕು. ಆ ಜಾದೂಗಾರ ಕೇಳ್ತಾರೆ ಮಕ್ಕಳೆಲ್ಲ ಸೇರ್ಕೊಂಡು, ಏನಾದ್ರೂ ಒಂದು ಕೀಲಿಕೈ ಕೊಡಪ್ಪ ಅಂತ ಯೋಚನೆ ಮಾಡ್ತಾನೆ. ಆ ಜಾದೂಗಾರ ವಿಚಿತ್ರವಾದ ಜಾದುವನ್ನು ತೋರಿಸಿದಂತ ಜಾದೂಗಾರ ಒಂದು ಪದವನ್ನು ಹೇಳ್ತಾನೆ, ಗಂಭೀರವಾಗಿ ಯೋಚನೆ ಮಾಡಿ, ಕಠಿಣ ಪರಿಶ್ರಮ ಅಂತ ಹೇಳ್ತಾರೆ. ಅಷ್ಟೇ, ಅವನು ಏನ್ ಜಾದು ಮಾಡಿದ್ನಲ್ಲ ಅದು ಅವನ ಕಠಿಣ ಪರಿಶ್ರಮದಿಂದ ಬಂದಿದ್ದು. ಆದ್ರಿಂದ ಮೊದಲನೇ ಕೀಲಿಕೈ ಯಾವ್ದಪ್ಪ ಅಂದ್ರೆ ಪರೀಕ್ಷೆಯ ಯಶಸ್ಸಿಗೆ ಕಠಿಣ ಪರಿಶ್ರಮ. ಮೊದಲನೇ ಕೀಲಿಕೈ ಯಾವುದು? ಕಠಿಣ ಪರಿಶ್ರಮ. ಅಂದ್ರೆ ನಾವು ಪರಿಶ್ರಮ ಪಟ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತಕ್ಕಂಥ ವಿಚಾರ, ಸರಿನಾ? ಎರಡನೇ ಕೀಲಿಕೆ ಯಾವುದು ಅಂದ್ರೆ, ನಾವು ಏನು ಓದ್ತೇವಲ್ಲ ಅದನ್ನೆಲ್ಲ ಕಿರು ಟಿಪ್ಪಣಿಗಳನ್ನು ಮಾಡ್ಕೋಬೇಕು. ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಇಲ್ಲಿ ಹಾರ್ಡ್ ವರ್ಕ್ ಕಠಿಣ ಪರಿಶ್ರಮ ಆದ್ರೆ ಕಿರು ಟಿಪ್ಪಣಿ, ಶಾರ್ಟ್ ನೋಟ್ಸ್ ಅಂತ. ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ನಮಗೆ ಕೂತಂತ ಸಾಧಕರು ಎಲ್ಲರೂ ಇದ್ದಾರೆ, ಅವರ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟೆಲ್ಲ ಆ ನೋಟ್ಸ್ ಗಳನ್ನು ಮಾಡಿದ್ದಾರೆ ಯೋಚನೆ ಮಾಡಿ. ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ಆ ಶಾರ್ಟ್ ನೋಟ್ಸ್ ಗಳು ಏನಾಗಿರ್ಬೇಕು, ನಿಮ್ಮ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ರಿವ್ಯೂ ಮಾಡ್ಬೇಕು, ಅದೆಲ್ಲ ಅದರಲ್ಲಿ ಇರ್ಬೇಕು, ಆ ತರ ಪಾಯಿಂಟ್ಸ್ ಗಳು. ಸೋ ದಟ್ ನಿಮಗೆ ಹೆಲ್ಪ್ ಆಗುತ್ತೆ. ನಾನು ಸಿಕ್ಕ ಒಂದೆರಡು ಉದಾಹರಣೆ ಹೇಳ್ತೀನಿ ಹೇಗೆ ಮಾಡ್ಕೋಬಹುದು ಅಂತ. ನೀವೆಲ್ಲ ತ್ರಿಕೋನಮಿತಿ ಓದ್ತೀರಾ. ತ್ರಿಕೋನಮಿತಿಯಲ್ಲಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಎಲ್ಲ ಬರ್ತಾರಲ್ವಾ? ಸೂಪರ್. ಸೈನ್ ಥೀಟಾಕ್ಕೆ ಈ ತರ ಶಾರ್ಟ್ ನೋಟ್ಸ್ ಅಲ್ಲಿ ಒಂದು ಅಬ್ರಿವೇಷನ್ ಇಟ್ಕೋಬಹುದು. ಏನು? ಅಭಿಮುಖ ಬಾಹು ಭಾಗಿಸು ಅಂತ ಹೇಳಿರ್ತಾರೆ. ಅಭಿಮುಖ ಬಾಹು ಭಾಗಿಸು ವಿಕರಣಕ್ಕೆ ಯಾವುದು ಇದು ಇಟ್ಕೋಬಹುದು, ಒಂದು ಸಣ್ಣ ಸೂತ್ರ. ಅವಿ ಅಲ್ಲ, ಆಮೇಲೆ ತಾಸಿಗೆ ನೀವೇನು ಇಟ್ಕೊಂಡಿದ್ರೆ ಹೇಳಿ? ವೆರಿ ಗುಡ್. ಯಾವುದು? ವೆರಿ ಗುಡ್. ಎಂತ ಸೂಪರ್. ನನಗೊಂದು ಸಿಕ್ತೀಗ, ನಾನೊಂದು ಇಟ್ಕೊಂಡಿದ್ದೀನಿ. ಅವ್ವಿ ಅಭಿಮುಖ ಬಾಹು ಭಾಗಿ ಸ್ವೀಕರಣ, ಕೌವಿ ಪಾರ್ಶ್ವ ಬಾಹು ಭಾಗಿ ಸ್ವೀಕರಣ, ಅಪ್ಪ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವ. There are 4 fluorocarbons. Butane, mango, monkey, eat, pea, banana. ಯೋಚನೆ ಮಾಡಿ. M for methane, B for butane, E for ethane, B for butane. ಈ ತರ 4 ಈ ತರದ ಕೆಲವೊಂದು ಇಟ್ಕೊಳ್ಳೋದು ಶಾರ್ಟ್ ನೋಟ್ಸ್ ಅಂತ. ಒಂದು ಸಣ್ಣ ಇದರಲ್ಲಿ ಇಟ್ಕೊಂಡು ಈ ತರದ ಒಂದು ಪಟ್ಟಿ ಮಾಡ್ಕೊಂಡಿದ್ರೆ ಈ ಶಾರ್ಟ್ ನೋಟ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಎರಡನೇ ಪರೀಕ್ಷೆಯ ಯಶಸ್ಸಿಗೆ ಎರಡನೇ ಕೀಲಿಕೆ ಯಾವುದು? ಕಿರು ಟಿಪ್ಪಣಿಗಳು. ಆಯ್ತಾ? ಮೂರನೇ ಕೀಲಿಕೆ ಧನಾತ್ಮಕ ಚಿಂತನೆ ಮತ್ತು ಸಕಾರಾತ್ಮಕ ಚಿಂತನೆ. ಧನಾತ್ಮಕ ಚಿಂತನೆ ಮತ್ತು ಸಕಾರಾತ್ಮಕ ಚಿಂತನೆ. ಪಾಸಿಟಿವ್ ಥಿಂಕಿಂಗ್ ಸೂಪರ್. ಬೇಕಾದಷ್ಟು ಕೆಲಸಗಳನ್ನು ಹೇಳ್ಬೋದು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ. ಬಹಳಷ್ಟು ಯೋಚನೆ ಮಾಡ್ಬೋದು. ಬಿ ಪಾಸಿಟಿವ್ ಅಂತ ಆಲ್ವೇಸ್. ಸಣ್ಣದು ಒಂದು ಪ್ರಶ್ನೆ ನಿಮಗೆಲ್ಲ.
ಕಾಡಿನ ರಾಜ ಅಷ್ಟೇ. ಅಗೇನ್ ಮತ್ತೆ ಹೇಳಿ ಮತ್ತೆ ಉತ್ತರಗಳಿಗೆ ಕಮಾನ್. ಯಾಕೆ ಸಿಂಹ ಕಾಡಿನ ರಾಜ? ಒಂದು ಗರ್ಜನೆ ಹೇಳಿ ಮತ್ತೆ ಒಂದೇ ಗರ್ಜನೆ ಜೋರ ಕೂಗ್ಬಿಟ್ರೆ ಅವನು ರಾಜ. ಈಗ ಜೋರ ಕೂಗ್ಬಿಡ್ತಾನೆ ಜೋರ ಹಂಗ ತಿಕ್ಕಿಲ್ಲ ಒಂದು ತಗೊಳ್ಳೋಣ ಒಂದು ಫ್ಯಾಕ್ಟ್. ದಟ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್. ಕಮಾನ್ ಹೇಳಿ ಯಾವುದು ಯಾವುದು ಅವಲೋಕನ ಅಬ್ಸರ್ವೇಷನ್ ಮಾಡೋದು ಅವಲೋಕನ. ಹಾಗೆ ಧೈರ್ಯ ವೆರಿ ಗುಡ್. ಇಲ್ಲೊಂದು ವರ್ಡ್ ಬಂತು ಧೈರ್ಯ. ಸ್ಥೈರ್ಯ ವೆರಿ ಗುಡ್. ಧೈರ್ಯ ಸ್ಥೈರ್ಯ ಮತ್ತೊಂದು ವರ್ಡ್ ನನ್ಗೆ ಬೇಕಾಗಿದ್ದ ವರ್ಡ್ ಸಿಗ್ಬೇಕಾದ್ರೆ ಗಂಭೀರತೆ ವೆರಿ ಗುಡ್. ಎಲ್ಲೋ ಒಂದ್ ಕಡೆ ಹತ್ತತ್ರ ಬರ್ತಾ ಇದ್ದಾರೆ ಆಗ್ತಿದೆ. ಸಿಂಹದ ಮನೋಭಾವ ಆಟಿಟ್ಯೂಡ್ ಕೇಳಿದ್ರಿ? ಈ ಪದದಲ್ಲಿ ಆಟಿಟ್ಯೂಡ್ ಬಹಳ ಅದು ಬೇರೆ. ನಿಮ್ ಮೊಬೈಲ್ ಭಾಷೆಯಲ್ಲಿ ಹೇಳಿದ್ರೆ ಆಟಿಟ್ಯೂಡ್ ಅಂದ್ರೆ ಸೊಪ್ಪು, ಬಹಳ ಆಟಿಟ್ಯೂಡ್ ಇದೆ ಅವನಿಗೆ ಅಂತಂದ್ರೆ ಬಹಳ ಸೊಪ್ಪಿದೆ. ಆ ಆಟಿಟ್ಯೂಡ್ ಹೇಳ್ತಾನೆ ನಾನು ಪಾಸಿಟಿವ್ ಆಟಿಟ್ಯೂಡ್. ಸಿಂಹದ ಮನಸ್ಥಿತಿ ಮನೋಭಾವ ಇದೆಯಲ್ಲ ಅದು ಸಿಂಹದನ್ನು ರಾಜ ಮಾಡ್ಕೊಟ್ಟು. ಸಿಂಹ ಅಂದ್ಕೊಳ್ತು ನಾನು ಕಾಡಿನ ರಾಜ ಅಂತ, ಕಾಡಿನ ರಾಜ ಆಯ್ತು. ನೀವು ಅನ್ಕೊಂಡ್ರಿ ನನ್ನಿಂದ ಆಗೋದಿಲ್ಲ ಅಂತ, ಆಗೋದೇ ಇಲ್ಲ ಮಕ್ಕಳೇ. ಸಾಧ್ಯವಿಲ್ಲ ಅಂತಂದ್ರೆ ಏನೂ ಸಾಧ್ಯವಿಲ್ಲ, ಏನೂ ಸಾಧ್ಯವಿಲ್ಲ. ಹಾಗಾದ್ರೆ ಇವತ್ತಿಂದ ಏನ್ ಯೋಚನೆ ಮಾಡ್ಬೇಕು? ನನ್ನಿಂದ ಸಾಧ್ಯವಿದೆ, ನಾನು ಮಾಡೇ ತೀರ್ತೇನೆ, ನನ್ನಿಂದ ಸಾಧ್ಯವಿದೆ ಅಂತಕ್ಕಂಥ ಯೋಚನೆ ಮಾಡ್ಬೇಕು. ಹಾಗಾಗಿ ನಾವೆಲ್ಲರೂ ಸಹ ಒಂದು ಸಣ್ಣ ಒಂದು ಇದನ್ನ ಹೇಳಿ ನಾನು ಒಂದು 2-3 ನಿಮಿಷದಲ್ಲಿ ಹೇಳ್ಕೊಡ್ತೇನೆ. ನೀವೆಲ್ಲರೂ ನೇರ ಕೂತ್ಕೊಳ್ಳಿ ಮಕ್ಕಳೇ. ಪಾಲಕರು ಜೊತೆಗೂಡಿಸ್ಬೋದು, ಏನ್ ತೊಂದರೆ ಇಲ್ಲ. ಬಟ್ ಇಟ್ ಇಸ್ ಅ ವೆರಿ ಗುಡ್ ಇದು ನಮ್ಗೆಲ್ಲರಿಗೂ ಮನೋಭಾವ ತುಂಬಾ ಮಾಡುತ್ತೆ. ನಿಮ್ಮ ಆಕ್ಚುಲಿ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಭಾವಿಸಿದ್ದೇವೆ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ. ಇದ್ದಾನೆ ಅಲ್ಲ, ನೋಡ್ತಾ ಇದ್ದಾನೆ, ಪರೀಕ್ಷೆ ಮಾಡ್ತಾ ಇದ್ದಾನೆ, ಬಹಳಷ್ಟು ವಿಚಾರಗಳನ್ನು ನಮ್ಗೆ ಯೋಚನೆ ಕೊಡ್ತಾನೆ. ಹಾಗಾಗಿ ಎದೆ ಗುಡಿಯ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಕಣ್ಣು ಮುಚ್ಕೊಂಡ್ರೆ ನಮಗೆ ಏಕಾಗ್ರತೆ ಬರುತ್ತೆ ಅಂತ ನಮ್ಗೆ ಹಿರಿಯರು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಕಣ್ಣು ತೆರ್ಕೊಂಡ್ರೆ ಪಕ್ಕದವ್ರು ಏನ್ ಮಾಡ್ತಾರೆ ನೋಡ್ಬೇಕು ಅನ್ಸುತ್ತೆ, ಮೇಷ್ಟ್ರು ಇಟ್ಕೊಂಡಿದ್ದಾರೆ ಇಲ್ಲ ನೋಡ್ಬೇಕು ಅನ್ಸುತ್ತೆ, ಮೇಡಮ್ ಏನ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಅನ್ಸುತ್ತೆ. ಹಾಗೆ ಕಣ್ಣು ಮುಚ್ಕೊಳ್ಳಿ, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಯಾರು ಮತ್ತೆ ಅವನ್ ಏನ್ ಮಾಡ್ತಾ ಇದ್ದಾರೆ ನೋಡಕ್ ಹೋಗ್ಬೇಡಿ. ಕಮಾನ್ ಎಸ್. ಎದೆಗುಡಿ ಮೇಲೆ ಕೈ ಇಟ್ಕೊಳ್ಳಿ, ಹುಡುಗಿಯರು ಅಷ್ಟೇ. ಎದೆಗುಡಿ ಮೇಲೆ, ಎದೆ ಮೇಲೆ ಕೈ ಅಂದ್ರೆ ಹೃದಯದ ಮೇಲೆ ಕೈ ಇಟ್ಕೊಳ್ಳಿ. ನಾನು ಹೇಳ್ಕೊಟ್ಟಂಗೆ ಹೇಳಿ. ನಾನು ಇಂದು ಪೂರ್ಣ ಚೈತನ್ಯದಿಂದ ಪೂರ್ಣ ವಿಧೇಯತೆಯಿಂದ ವರ್ತಿಸಿ ದೇವರ ದಾರಿಯಲ್ಲಿ ಮುನ್ನಡೆದು ದೇಶದ ಒಳಿತಿಗಾಗಿ ನನ್ನ ಸ್ವಾರ್ಥವನ್ನು ತ್ಯಜಿಸಿ ಸರ್ವರಲ್ಲೂ ದೈವತ್ವವನ್ನು ಕಂಡು ಆಂತರ್ಯದ ಉದ್ಧಾರದೆಡೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಈ ತರ ಸೂಚನೆಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ ಇವತ್ತಿಂದ. ಏನಂತಂದ್ರೆ ನನ್ನಿಂದ ಎಲ್ಲದೂ ಸಾಧ್ಯ ಇದೆ, ನಾನು ದುರ್ಬಲ ಅಲ್ಲ, ನನ್ನಿಂದ ಸಾಧ್ಯ ಇದೆ ಅಂತ. ಹಾಗಾಗಿ ಈ ಕಿರು ಟಿಪ್ಪಣಿಗಳ ಜೊತೆಗೆ ಒಂದು ಕಠಿಣ ಪರಿಶ್ರಮ, ಕಿರು ಟಿಪ್ಪಣಿಗಳು, ಮೂರನೇದು ಧನಾತ್ಮಕ ಚಿಂತನೆಗಳು, ಅದ್ರ ಜೊತೆಗೆ 4ನೇದು ಕೀಲಿಕೆ ಯಾವ್ದಪ್ಪ ಅಂತಂದ್ರೆ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾರಲ್ಲ, ಆತ್ಮವಿಶ್ವಾಸ ಎಲ್ಲರಿಗೂ ಬೇಕಾಗಿದೆ. ನಮ್ಮಲ್ಲಿ ನಾವು ವಿಶ್ವಾಸ ಇರ್ತದೆ. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ರು, ನೀವು ಎಷ್ಟು ದೇವರಿಗೆ ಪೂಜೆ ಮಾಡಿಸಿ ಏನಾದ್ರೂ ಮಾಡಿಸಿ ನಿಮ್ಮಲ್ಲಿ ನಿಮ್ಗೆ ವಿಶ್ವಾಸ ಇಲ್ಲದೆ ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತೊಂದು ಕೀಲಿಕೆ. ಅದ್ರ ಜೊತೆಗೆ ಮತ್ತೊಂದು ಏನಂದ್ರೆ ಸ್ವಯಂ ಮೌಲ್ಯಮಾಪನ ಆಗಬೇಕು. ಆತ್ಮವಿಶ್ಲೇಷಣೆ ಅಂತ ಕರೀತಾರೆ. ಆತ್ಮವಿಶ್ಲೇಷಣೆ ಅಥವಾ ಸ್ವಯಂ ಮೌಲ್ಯಮಾಪನ. ನಾವೇ ಯೋಚನೆ ಮಾಡೋದು, ಸರಿಯಾಗಿ ನಾನು ಮಾಡಿದ್ದೇನೋ ಇಲ್ಲೋ, ಸರಿಯಾಗಿ ಬರ್ತಿದ್ದೇನೋ ಇಲ್ಲೋ, ನಮ್ಮ ಕೆಲಸವನ್ನ ನಾವೇ ರೆಕ್ಟಿಫೈ ಮಾಡ್ಕೊಳ್ಳೋದು. ಏನೆಲ್ಲ ಮಾಡಿದ್ದೇವೆ, ನಾವು ಮಾಡಿದ ಕೆಲಸ ಎಷ್ಟು ಮಟ್ಟಿಗೆ ಸರಿಯಾಗಿದೆ ಅಂತ ಆತ್ಮವಿಶ್ಲೇಷಣೆ ಮಾಡ್ತಕ್ಕಂಥದ್ದು. 4ನೇದು ಆತ್ಮವಿಶ್ಲೇಷಣೆ. ಆತ್ಮವಿಶ್ವಾಸದ ನಂತರ ಬರುವುದು ಗುರಿ ಜೋಡಣೆ ಅಂತ, ಗೋಲ್ ಸೆಟ್ಟಿಂಗ್ ಅಂತ ಕರೀತಾರೆ. ಹಾಗಾಗಿ ಗುರಿ ಅಂದ ತಕ್ಷಣ ನಮ್ಗೆ ಏನಾಗಬೇಕು, ಮುಂದೆ ಗುರಿ ಹಿಂದೆ ಗುರು ಇರಬೇಕು, ಸಾಗುತ್ತಿರಲಿ ಆ ತರ ರಣಧೀರರ ದಂಡು ಆಗ್ಬೇಕು, ಆ ರೀತಿ ಆಗ್ಬೇಕು. ಹಾಗಾಗಿ ಎಲ್ಲರೂ ಸಹ ನಾವು ಏನ್ ಮಾಡೋಣ, ಗೋಲ್ ಸೆಟ್ಟಿಂಗ್ ಅನ್ನು ಇಟ್ಕೊಳ್ಳೋಣ. ಗೋಲ್ ಸೆಟ್ಟಿಂಗ್, ಗುರಿಯನ್ನು ಇಟ್ಕೊಳ್ಳೋದು, ಸೂಕ್ತವಾದ ಗುರಿ ಅಂತ ಇಟ್ಕೋಬೇಕು. ಆ ಗುರಿಯಲ್ಲಿ ಮತ್ತೆ ಭಾಗಗಳಿವೆ. ಆ ಗುರಿಗಳು ಹೇಗಿರ್ಬೇಕಂದ್ರೆ ಸ್ಮಾರ್ಟ್ ಆಗಿರ್ಬೇಕು. SMART ಅಂತ. S ಫಾರ್ ಸ್ಪೆಸಿಫಿಕ್, A ಫಾರ್ ಅಚೀವಬಲ್, M ಫಾರ್
ನಮಗೆ ಏನ್ ಮಾಡ್ಬೇಕು ಈಗ ಅದಕ್ಕೆ ಬಡ್ಡಿ ಪ್ಯಾರಿಂಗ್ ಅನುಭವದ ಬಗ್ಗೆ ಹೇಳ್ತಾರೆ. ಬಡ್ಡಿ ಪ್ಯಾರಿಂಗ್ ಇಬ್ಬರು ಪ್ರೇರ್ ಮಾಡೋದು, ನಾಲ್ಕು ಜನದ ಗುಂಪು ಮಾಡೋದು, ಒಬ್ಬರಿಗೆ ಪ್ರಶ್ನೆ ಕೇಳೋದು, ಇನ್ನೊಬ್ಬರಿಗೆ ಹೇಳುದು ಅಂತ. ಸಾಮಾನ್ಯವಾಗಿ ನಾವೆಲ್ಲ ಹೇಗೆ ಒಳ್ಳೆ ಇದನ್ನು ಕಲಿತೇವೆ ಅಂತಂದ್ರೆ, ನಾವು ಒಂದು ವಿಷಯನೇ ಇನ್ನೊಬ್ಬರಿಗೆ ಹೇಳೋದ್ರಿಂದ ಬಹಳ ಚೆನ್ನಾಗಿ ಕಲಿತೇವೆ. ಬಹಳಷ್ಟು ಶಿಕ್ಷಕರು ನನ್ನ ಮಾತು ಹೋಗ್ತಾರೆ. ಬಹಳಷ್ಟು ಜನ ಶಿಕ್ಷಕರು ಅವರು ಶಿಕ್ಷಕ ವೃತ್ತಿ ಬಂದ್ಮೇಲೆ ಶ್ರೇಷ್ಠವಾದ ಅರ್ಥ ಮಾಡ್ಕೊಂಡಿದ್ರು. ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಅರ್ಥ ಆಗಿದ್ದು ನಾನು ಶಿಕ್ಷಕ ಆದ್ಮೇಲೆ. ಯಾಕೆ ಅಂತಂದ್ರೆ ನಾನು ಮಕ್ಕಳಿಗೆ ಹೇಳ್ಬೇಕಾದ್ರೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಆದ್ದರಿಂದ ಇನ್ನೊಬ್ರಿಗೆ ಹೇಳುವಾಗ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೇವೆ. ಅದಕ್ಕೆ ಈ ಗುಂಪಿನ ಚರ್ಚೆ ಇದೆಯಲ್ಲ, ಆ ಗುಂಪಿನ ಚರ್ಚೆ ತುಂಬಾ ಬದಲಾವಣೆ ನಮ್ಮನ್ನು ಉಂಟು ಮಾಡುತ್ತೆ. ಆ ಗುಂಪಿನ ಚರ್ಚೆ ಗ್ರೂಪ್ ಡಿಸ್ಕಷನ್ ಅಂತ ಕರೀತಾರೆ. ಆ ಗುಂಪಿನ ಚರ್ಚೆ ಮತ್ತೊಂದು ಪರೀಕ್ಷೆಯ ಯಶಸ್ಸಿಗೆ ಕೀಲಿಕೆ. ನಂತರ ಓದಿನ ಪರಿಸರ ಬಹಳ ಮುಖ್ಯ. ನಾನು ಪಾಲಕರ ಜೊತೆಯಾಗಿ ಹೇಳ್ತಾ ಇರೋದು, ನಮ್ಮ ಮಕ್ಕಳು ಓದುವ ಪರಿಸರ ಇದೆಯಲ್ಲ ಸೂಕ್ತವಾಗಿರ್ಬೇಕು. ಮಗ ಟಿವಿ ಆನ್ ಆಗಿರುತ್ತೆ, ಇಲ್ಲಿ ಹಾಲಲ್ಲಿ ಓದ್ತಾ ಕೂತ್ಕೊಳ್ತಾನೆ, ಅಲ್ಲೇ ಓಡಾಡ್ತಿರ್ತೇವೆ. ಮಗನಿಗೆ ಏಕಾಗ್ರತೆ ಬರಬೇಕು ಅಂದ್ರೆ ಹೇಗೆ ಬರುತ್ತೆ? ಅಥವಾ ರೂಮಲ್ಲಿ ಕೂತಿರ್ತಾರೆ, ಅಮ್ಮ ಇಲ್ಲಿ ಹಾಲಲ್ಲಿ ಅಥವಾ ಅಪ್ಪ ಹಾಲಲ್ಲಿ ಟಿವಿ ನೋಡ್ತಾ ಇರ್ತಾನೆ, ಏಕಾಗ್ರತೆ ಹೇಗೆ ಬರುತ್ತೆ? ಅಥವಾ ನಾವು ಯಾವುದೋ ಒಂದು ಎಲ್ಲರೂ ಓಡಾಡ್ತಕ್ಕಂಥ ಜಾಗ, ಎಲ್ಲರೂ ಗಲಾಟೆ ಮಾಡ್ತಕ್ಕಂಥ ಜಾಗದಲ್ಲಿ ಓದಿ ಕೂತ್ಕೊಂಡ್ರೆ ಏಕಾಗ್ರತೆ ಹೇಗೆ ಬರುತ್ತೆ? ಆದ್ದರಿಂದ ಪರೀಕ್ಷೆಯ ಯಶಸ್ಸಿಗೆ ಮತ್ತೊಂದು ಕೀಲಿಕೆ ಯಾವುದು ಅಂದ್ರೆ ಓದಿನ ಪರಿಸರ. ನಾವು ಓದುವ ಪರಿಸರ ಹೇಗಿರ್ಬೇಕು ಅಂತಂದ್ರೆ ತುಂಬಾ ಪ್ರಶಾಂತವಾಗಿರ್ಬೇಕು. ನಮ್ಮ ಇಷ್ಟ ದೇವರ, ಯಾವುದೇ ದೇವರಾಗಲಿ, ಯಾವುದೇ ಧರ್ಮದಾಗಲಿ ಏನು ತೊಂದರೆ ಇಲ್ಲ. ಅವರವರ ಧರ್ಮಕ್ಕೆ ಅವರವರ ಇಚ್ಛಾಶಕ್ತಿಗೆ ಅನುಗುಣವಾಗಿ ನಿಮ್ಮ ಇಷ್ಟ ದೇವರ ಫೋಟೋ ಎದುರುಗಡೆ ಇರಲಿ, ಮನಸ್ಸಿಗೆ ತಂದುಕೊಳ್ಳಿ. ಒಂದು ಒಳ್ಳೆ ಜಲಪಾತದ ಚಿತ್ರನೋ ಕಾರಂಜಿ ಚಿತ್ರನೋ ನಿಮ್ಮ ಗೋಡೆಯ ಮೇಲಿರಲಿ, ಅಥವಾ ಒಂದು ರೈಲು ಬಂಡಿ ಗುಡ್ಡವನ್ನ ಏರ್ತಾ ಇರ್ತಕ್ಕಂತ ಒಂದು ಚಿತ್ರ ಇರಲಿ, ಅಥವಾ ಒಬ್ಬ ಮನುಷ್ಯ ಬೆಟ್ಟವನ್ನ ಹತ್ತುತ್ತಾ ಇರತಕ್ಕಂತ ಚಿತ್ರವನ್ನ ನೋಡ್ಕೊಳ್ಳಿ. ಅದು ದಟ್ ಗಿವ್ಸ್ ಯುವರ್ ಪಾಸಿಟಿವ್ ಎನರ್ಜಿ. ಅದು ನಿಮಗೆ ಧನಾತ್ಮಕ ಶಕ್ತಿಯನ್ನು ಕೊಡುತ್ತೆ ಮಕ್ಕಳೇ. ಆದ್ರಿಂದ ಓದಿನ ಪರಿಸರ ಪರೀಕ್ಷೆಯ ಯಶಸ್ಸಿಗೆ ಮತ್ತೊಂದು ಕೀಲಿಕಾಯಿ. ಅಷ್ಟೇ ಅಲ್ಲ ಮಕ್ಕಳೇ, ಸ್ವಸೂಚನೆ ಕೊಡೋದು, ಆಟೋ ಸಜೆಷನ್ ಮತ್ತೊಂದು ಕೀಲಿಕೆ. ಆಟೋ ಸಜೆಷನ್, ದಿನೇ ದಿನೇ ನಾನು ಎಲ್ಲ ವಿಧಗಳಲ್ಲೂ ಉತ್ತಮಗೊಳ್ಳುತ್ತಿದ್ದೇನೆ, ದಿನೇ ದಿನೇ ನನ್ನ ಆತ್ಮವಿಶ್ವಾಸ ಹೆಚ್ಚುತ್ತಿದೆ, ದಿನೇ ದಿನೇ ನನ್ನ ನೆನಪಿನ ಶಕ್ತಿ ಹೆಚ್ಚುತ್ತಿದೆ, ಈ ರೀತಿ ಸೂಚನೆಗಳನ್ನು ಕೊಡೋದು ಆಟೋ ಸಜೆಷನ್ ಅಂತ ಕೊಡ್ತಾರೆ. ದಿನೇ ದಿನೇ ನಾನು ಎಲ್ಲ ವಿಧಗಳಲ್ಲೂ ಉತ್ತಮಗೊಳ್ಳುತ್ತಿದ್ದೇನೆ ಅಂತಕ್ಕಂಥ ಸೂಚನೆಯನ್ನ ನಮ್ಮ ಮನಸ್ಸಿಗೆ ನಾವೇ ಕೊಟ್ಕೊಳ್ಳೋದು. ಹೇಗೆ ಕೊಟ್ಕೋಬೇಕು? ನನ್ನಿಂದ ಎಲ್ಲ ಕೆಲಸಗಳು ಆಗುತ್ತೆ, ನಾನು ಮಾಡೇ ಮಾಡ್ತೇನೆ, ನನ್ನಿಂದ ತೀರುತ್ತೆ, ನಾನು ಈ ಶಾಲೆಯ ಆದರ್ಶ ವಿದ್ಯಾರ್ಥಿ, ಈ ಶಾಲೆಯ ಹೆಚ್ಚು ಅಂಕಗಳನ್ನು ಈ ಸಲ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತಂದೇ ತೀರ್ತೇನೆ, ಈ ತರ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು. ನಂತರ ಬರ್ತಕ್ಕಂಥದ್ದು ಪ್ರಾರ್ಥನೆ. ಪರೀಕ್ಷೆಯ ಯಶಸ್ಸಿಗೆ ಕೀಲಿಕೆ ಬರ್ತದ್ದು ಪ್ರಾರ್ಥನೆ. ಪ್ರಾರ್ಥನೆ ತುಂಬಾ ಪವರ್ ಇದೆ. ಪ್ರಾರ್ಥನೆ ಅಂತಂದ್ರೆ ದೇವರಲ್ಲಿ ಪ್ರಾರ್ಥನೆ. ಭಗವಂತ, ನಾನು ಇಷ್ಟೆಲ್ಲ ಓದ್ತಾ ಇದ್ದೇನೆ, ನನಗೆ ಏಕಾಗ್ರತೆ ಕೊಡು, ನನಗೆ ಶಕ್ತಿ ಕೊಡು, ನನಗೆ ಆ ತನ್ಮಯತೆ ಕೊಡು, ನನಗೆ ಆ ಒಂದು ಓದಿದ್ದನ್ನು ನೆನ್ಪಿಟ್ಕೊಳ್ತಕ್ಕಂತ ಶಕ್ತಿ ಬೇಡ್ಕೊಳ್ಳೋದು ಭಗವಂತನ ಹತ್ರ. ಪ್ರಾರ್ಥನೆಗೆ ತುಂಬಾ ಶಕ್ತಿ ಇದೆ. ಅಲ್ಲಿ ನಿಸ್ವಾರ್ಥವಾಗಿ ಪ್ರಾರ್ಥನೆ, ಎಲ್ಲರಿಗೂ ಒಳಿತಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ. ಅಲ್ಲೇ ಬಂದಿರೋದು ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಈ ಒಳಿತಾಗ್ಲಿ, ಶುಭವಾಗ್ಲಿ ಅಂತಕ್ಕಂಥ ಮಂತ್ರಗಳು ನಮ್ಮಲ್ಲಿ ವಿಶಾಲತೆಯನ್ನು ಮೆರೆಸಿಕೊಳ್ಳುತ್ತೆ. ಸ್ವಸೂಚನೆಯ ಜೊತೆಗೆ ಪ್ರಾರ್ಥನೆ ತುಂಬಾ ಯಶಸ್ಸನ್ನು ಕಂಡುಕೊಳ್ಳುತ್ತೆ. ಪರೀಕ್ಷೆಯ ಯಶಸ್ಸಿನ ಕೀಲಿಕೆ. ಪರೀಕ್ಷೆಯ ಯಶಸ್ಸಿನ ಮತ್ತೊಂದು ಕೀಲಿಕೆ ಅಂತಂದ್ರೆ ಸ್ಪಾಟ್ ಅಂತ ಕರೀತಾರೆ. ಬಹಳಷ್ಟು ಜನ ಇದು ಅನಾಲಿಸಿಸ್ ಅನ್ನು ಮಾಡ್ತಾರೆ. ಮಕ್ಕಳೇ, ಇದು ಇಡೀ ನಿಮ್ಮ ನಾಟ್ ಓನ್ಲಿ ದಿಸ್ SSLC ಪರೀಕ್ಷೆ, ಇಡೀ ನಿಮ್ಮ ಜೀವನದ ಪರೀಕ್ಷೆ. ಅಥವಾ ಯಾರೆಲ್ಲ ಪಾಲಕರು ಕೂತಿದ್ದೀರೋ, ಇದೆಲ್ಲ ನಾವೆಲ್ಲ ಪ್ರಶ್ನೆ ಹಾಕ್ತಕ್ಕಂತ ಒಂದು ಸ್ವಾಟ್ ಅಂತ ಪದ ಇದೆ. SWOT. ಪ್ರತಿಯೊಂದು ಅಕ್ಷರಕ್ಕೂ ಎಂತ ಸಾಮರ್ಥ್ಯ ಇದೆ ಅಂತಂದ್ರೆ ಅಷ್ಟು ಸಾಮರ್ಥ್ಯ ಇದೆ. ಎಸ್ ಅಂದ್ರೆ ಸ್ಟ್ರೆಂತ್ ಅಂತ. ನಮ್ಗೆಲ್ರಿಗೂ ಗೊತ್ತಿರಬೇಕು ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಂತ. ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಗೊತ್ತು ವಾಟ್ ಇಸ್ ಯುವರ್ ಸ್ಟ್ರೆಂತ್ ಅಂತ. ವಾಟ್ ಈಸ್ ಯುವರ್ ಸ್ಟ್ರೆಂತ್? ನಿಮ್ಮ ಇಂಟರ್ವ್ಯೂಗಳೆಲ್ಲ ಇದ್ರಲ್ಲಿ ಹೋದ್ರೆ ದೇ ಆಸ್ಕ್ ವಾಟ್ ಈಸ್ ಯುವರ್ ಸ್ಟ್ರೆಂತ್, ಹೇಳೋಣ ವಾಟ್ ಇಸ್ ಯುವರ್ ಸ್ಟ್ರೆಂತ್ ಅಂತ. ನಾನು ಈಗ ಸುಮ್ಮನೆ ಯಾರನ್ನೋ ಕೇಳಿದಾಗ ನಿಮ್ ಸ್ಟ್ರೆಂತ್ ಅಂದ್ರೆ ಹೇಳ್ಬೇಕು. ಸ್ಟ್ರೆಂತ್ ಅಂದ್ರೆ ಏನು? ನಾನು ಹೇಳ್ತೇನೆ, ನನಗೆ ಧೈರ್ಯ ಇದೆ, ನಾನು ಸ್ಥೈರ್ಯವಂತ, ನಾನು ಓದ್ತೇನೆ, ನಾನು ಬರೀತೇನೆ, ಚೆನ್ನಾಗಿ ಆಟ ಆಡ್ತೇನೆ, ಪಾಸಿಟಿವ್ ಯೋಚನೆ ಮಾಡ್ತೇನೆ, ಈ ತರ ಎಲ್ಲ ಯುವರ್ ಸ್ಟ್ರೆಂತ್.
ಎರಡನೇದು ಯಾವುದು ಅಂದ್ರೆ ಎಸ್ ಫಾರ್ ಸ್ಟ್ರೆಂತ್. ಡಬ್ಲ್ಯೂ ಅಂದ್ರೆ ಯಾವುದು? ಯಾವ್ದಿರ್ಬೋದು ಡಬ್ಲ್ಯೂ ಅಂದ್ರೆ? ಸ್ಟ್ರೆಂತ್ ಬಂದಾಗ ಅದು ಅಪೋಸಿಟ್ ಒಂದಿರುತ್ತೆ ನೋಡಿ. ಎಷ್ಟು ನಾನು ಬಲಶಾಲಿ ಇದ್ದೀನಿ, ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ದು ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅಂತ. ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಅದಕ್ಕೆ ಹೇಳಿದ್ದು ನೀವು ಪ್ರಬಲರು, ನಾನು ಸಾಮರ್ಥ್ಯ ಇದೆ ಅನ್ಕೊಂಡ್ರೆ ಸಾಮರ್ಥ್ಯ ಇದೆ. ಎಸ್ ಡಬ್ಲ್ಯೂ ಫಾರ್ ಏನು? ವೀಕ್ನೆಸ್. ವೆರಿ ಗುಡ್. ವೀಕ್ನೆಸ್, ಅಸಮರ್ಥ್ಯ, ಅಸಮರ್ಥ, ನನ್ಗೆ ಆಗುದಿಲ್ಲ ಅಂತ ಯೋಚನೆ ಮಾಡೋದು. ನನಗೆ ಆಗುದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರ್ಬೇಕು. ನನಗೆ ಯಾವ್ಯಾವ ಕೆಲಸಗಳು ಆಗುದಿಲ್ಲ. ವೀಕ್ನೆಸ್, ಡಬ್ಲ್ಯೂ ಫಾರ್ ವೀಕ್ನೆಸ್. ಓ ಫಾರ್ ಸಕ್ಸಸ್ knocks the door at once by tries ಅಂತಾರೆ. ಯಶಸ್ಸು ಎಲ್ಲ ಟೈಮಲ್ಲೂ ಬಾಗಿಲು ಬಡಿಯಲ್ಲಂತೆ. ಕೆಲವೊಂದು ಟೈಮಲ್ಲಿ ಬಾಗಿಲು ಬಡಿಯುತ್ತೆ, ನಾವು ಎದ್ದು ಕೂತಿರ್ಬೇಕು, ಪಟ್ಟಂತ ಬಾಗಿಲು ತಂದ್ಕೊಡ್ಬೇಕು. ಆ ಬಾಗಿಲು ಬಡಿದಾಗ ನೀವೇನಾದ್ರೂ ಮಲಗಿದ್ರಿ ಅಂದ್ರೆ ಸಕ್ಸಸ್ ಮತ್ತೊಂದು ರೂಮಿಗೆ ಹೋಗ್ಬೇಕು. ಅದಕ್ಕೆ ಎಚ್ಚರ ಆಗಿರ್ಬೇಕು. ಯಾವ ತರ ಎಚ್ಚರ ಆಗಿರ್ಬೇಕು? ಅದು ವಿದ್ಯಾರ್ಥಿಗಳಿಗೆ ವಿದ್ಯೆ ಏನಾಗ್ಬೇಕು ಅಂದ್ರೆ ತಪಸ್ಸಾಗ್ಬೇಕು ಅಂತ ಭಗವಾನ್ ಶ್ರೀ ರಾಮಕೃಷ್ಣ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ವಿದ್ಯೆ ತಪಸ್ಸಿನ ರೀತಿಯಲ್ಲಾಗಬೇಕು ಅಂತ. ನೀವು ಯಾವುದೇ ರೀತಿ ಇದು ಮಾಡ್ಬೇಕಾಗಿಲ್ಲ. ನಿಮಗೆ ಓದೇ ತಪಸ್ಸು, ಓದೇ ತಪಸ್ಸು, ಓದೇ ಪೂಜೆ, ಕೆಲಸವೇ ಪೂಜೆ, ಮಾತೆ ಮಂತ್ರ, ಓಡಾಟವೇ ತೀರ್ಥಯಾತ್ರೆ ಇರ್ತಕ್ಕಂಥ ಶಾಲೆಯೇ ದೇವಾಲಯ. ಎಷ್ಟು ಚಂದರಿ! ಇದಕ್ಕಿಂತ ಪ್ರೇರಣಾ ನುಡಿಗಳು ಯಾವ್ದು ಬೇಡ ಹೇಳಿ ನೋಡೋಣ. ಹಾಗಿದ್ರೆ ಇವತ್ತಿನ ಜಾಗೃತರಾಗೋಣ. ಆ ಜಾಗೃತ ಮನಸ್ಸು ನಮ್ಮನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡುತ್ತೆ. ನಾವು ಎಲ್ಲ ಏನು ಆಗ್ಬೇಕು ಅಂತಂದ್ರೆ ನನ್ನಿಂದ ಸಾಧ್ಯ ಇದೆ ಅಂತಕ್ಕಂಥ ಯೋಚನೆ ಮಾಡಿ ಈ ಶಾಲೆಯ ಫಲಿತಾಂಶವನ್ನ ಎಕ್ಸಲೆಂಟ್ ಮಾಡಬೇಕು. ಈ ಶಾಲೆಯ ಫಲಿತಾಂಶ 100% ಆಗಬೇಕು. ಹಾಗೇ ಆಗುತ್ತೆ ಅಂತಕ್ಕಂಥ ಭಾವನೆಯನ್ನ ನೀವೆಲ್ಲರೂ ವ್ಯಕ್ತಪಡಿಸಿ ನಿಮ್ಮ ಮನಸ್ಸನ್ನು ತಂದುಕೊಡಿ. ನಿಮ್ಮಿಂದ ನಿಮಗೆ ಸಾಧ್ಯ ಇದೆ ಅಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸಣ್ಣ ಉದಾಹರಣೆ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಪೋಸ್ಟ್ಪೋನ್ ಮಾಡ್ತೀವಿ. ನಾವೆಲ್ಲ ಪೋಸ್ಟ್ಪೋನ್ ಮಾಡ್ತೀವಿ. ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ. ಈ ಪೋಸ್ಟ್ಪೋನ್ ಏನಪ್ಪಾ ಅಂತಂದ್ರೆ ಒಬ್ಬ ಒಂದು ಜಾಬಿಗೆ ಇಂಟರ್ವ್ಯೂ ಹೋಗ್ತಾನೆ. ದೊಡ್ಡ ಶ್ರೀಮಂತನ ಮನೆಯಲ್ಲಿ ಒಳ್ಳೆ ಕೆಲಸ, ಇಂಟರ್ವ್ಯೂ. ಆ ಶ್ರೀಮಂತ ಅವನಿಗೆ ಒಂದು ಇದನ್ನ ಹೇಳ್ತಾನೆ. ಏನಂತಂದ್ರೆ ನೀನು ಒಂದು ಕೆಲಸ ಮಾಡು, ಬಹಳ ಜನ ಇಂಟರ್ವ್ಯೂ ಬಂದಿದ್ದಾರೆ, ನಿಂಗೊಂದು ಕೆಲಸ ಹೇಳ್ತೀನಿ, ನೀನ್ ಮಾಡ್ಬೇಕು. ನೀನು ಆ ಧೈರ್ಯ ಇದ್ರೆ ಕೆಲಸ ನಿಂಗೆ, ಒಳ್ಳೆ ಸಂಬಳ ಇದೆ. ಈ ಅಂಬಾನಿ ಮನೆಯಲ್ಲಿ ಕೆಲಸ ಕೊಡ್ತಿದ್ರೆ ಯಾರು ಹೋಗುದಿಲ್ಲ, ಎಲ್ಲ ಲಕ್ಷ ಲಕ್ಷ ಸ್ಯಾಲರಿ. ಆ ತರದಂತ ಯೋಚನೆ ಮಾಡ್ಕೊಳ್ಳಿ. ಅವ್ನು ಹೇಳ್ತಾನೆ ಬೆಳಗ್ಗೆ ನೀನ್ ಬಾ, ನಿನ್ ಕೆಲಸ ಏನು ಅಂತ ಹೇಳ್ತೇನೆ. ಎಸ್, ಬೆಳಗ್ಗೆ ಹೋಗ್ತಾನ. ಬೆಳಗ್ಗೆ ಹೋದಾಗ ಅವ್ನು ಹೇಳ್ತಾನೆ ನೀನ್ ಏನಂತಂದ್ರೆ ನಿಂಗೊಂದು ಪರೀಕ್ಷೆ ಮಾಡ್ತೇನೆ. ಆ ಪರೀಕ್ಷೆ ಏನಂದ್ರೆ ನನ್ನ ಹತ್ರ 3 ಹೋರಿಗಳಿವೆ. ಹೋರಿಗಳಿವೆ 3. ಆ ಹೋರಿಗಳನ್ನು ಹಿಡಿದು ನಿಲ್ಲಿಸ್ಬೇಕು. ಆ ಹೋರಿಗಳಲ್ಲಿ ಯಾವ್ದಾದ್ರು ಒಂದು ಹಿಡಿದು ನಿಲ್ಸಿದ್ರು ಅಡ್ಡಿಲ್ಲ. ಅವನೇನೋ ಒಪ್ಕೊಬಿಡ್ತಾನೆ, ಆಗುತ್ತೆ, ಓಕೆ ಅಂತ. ಸರಿ, ಒಂದು ಗೇಟ್ ಒಂದು ಹೋರಿ ಬಿಡ್ತಾನೆ. ಅವ್ರು ನೋಡ್ತಾನೆ. ಅವ್ರು ನೋಡಿದ ತಕ್ಷಣ ಹೆದರಿಕೆ ಆಗ್ತಾನೆ. ಅಯ್ಯೋ ಇದು ಸೊಗಸು ಬೇಡ, ಮತ್ತೆ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡು ಅದು ಕಾಲು ಕೆಂಪುತ್ತಾ ಬರ್ತಾ ಇರುತ್ತೆ. ಅದು ನೋಡಿದ ತಕ್ಷಣ ಹೆದರಿಕೆ ಆಗ್ತಾನೆ. ಅವನಿಗೆ ಅನ್ಸುತ್ತೆ ಮತ್ತೊಂದು ಹೋರಿ ಇದೆ, ಮತ್ತೊಂದು ಇದೆಯಲ್ಲ ನೋಡೋಣ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಇವನು ಶ್ರೀಮಂತ ಏನ್ ಮಾಡಿರ್ತಾನೆ, ಮತ್ತೊಂದು ಇದನ್ನ ಹೇಳ್ತಾನೆ, ನೀವು ಬರೀ ಹೋರಿ ಕೋಡ್ ನಿಲ್ಸೋದಲ್ಲ, ಹೋರಿ ಕೋಡು ಮತ್ತು ಬಾಲ ಹಿಡಿದು ನಿಲ್ಸ್ಬೇಕು. ಬರೀ ಒಂದು ಹೋರಿಗೆ ಹೋಗ್ಬಿಡುತ್ತೆ, ಮತ್ತೊಂದು ಬಿಟ್ಟು ಬರುತ್ತೆ, ಮತ್ತೊಂದು ನೋಡ್ತೇನೆ, ಅದಕ್ಕಿಂತ ಸ್ಟ್ರಾಂಗ್ ಇರುತ್ತೆ ಇದು. ಇನ್ನು ಮತ್ತೆ ಒಂಥರ ಅನ್ಸುತ್ತೆ, ಮತ್ತೊಂದಿದೆಯಲ್ಲ ನೋಡೋಣ, ಹೆಂಗು ಮತ್ತೊಂದು ಅನ್ಸಿದೆ, ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂತ ಹೇಳಿ ಅದನ್ನು ಬಿಡ್ತಾನೆ. 3ನೇ ಹೋರಿ ಆ ಗೇಟ್ ತೆಗೆದು ಬಿಡ್ತಾನೆ. ಅದು ಸೊಣತದು. ಹಿಂಗೆ ಕೊಡ್ಡಿ ಹೋರಿ ಅನ್ಕೊತಾರೆ. ಯಾರು ಬೇಕಾದ್ರೆ ಹಿಡಿದು ನಿಲ್ಸ್ಬೋದು. ಇವನಿಗೆ ಖುಷಿ ಆಗ್ಬಿಡುತ್ತೆ. ನೋಡಿ ನನ್ನ ತಲೆ ಎಷ್ಟು ಚೆನ್ನಾಗಿದೆ, 2 ಹೋರಿ ಬಿಟ್ಟಿದ್ದು ಎಷ್ಟು ಚಲೋ ಆಯ್ತು, 3ನೇ ನೋಡಿ ಆರಾಮಾಗಿ ಹಿಡಿದು ನಿಲ್ಸ್ಬೋದು ಅಂತ ಹೋಗಿ ಹಿಡಿತಾನೆ. ಆ ಕೂಡನ್ನ ಬಾಲ ನೋಡ್ತಾನೆ, ಬಾಲನೆ. ಅಂದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಏನಾಗಿದೆಯಪ್ಪ ಅಂತಂದ್ರೆ ನಾವೆಲ್ಲ ಪೋಸ್ಟ್ಪೋನ್ ಮಾಡ್ತೇವೆ. ಈ ತರ ವಿಚಾರಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ನಾಳೆ ಓದೋಣ, ನಾಳೆ ಓದೋಣ ಅಂತಕ್ಕಂಥ ಮನಸ್ಥಿತಿ ಬೇಡ. ಒಳ್ಳೆ ಯೋಚನೆಯನ್ನು ಮಾಡೋಣ, ಪಾಸಿಟಿವ್ ಥಿಂಕ್ ಮಾಡೋಣ. ನಾನು 12 ಕೀಲಿಕೈಗಳನ್ನು ಕೊಟ್ಟಿದ್ದೇನೆ. ಒಂದ್ಸಲ ಮತ್ತೊಂದ್ಸಲ ನೆನಪು ಮಾಡಿ ಮುಗಿಸ್ತೇನೆ. ಕಠಿಣ ಪರಿಶ್ರಮ, ಕಿರು ಟಿಪ್ಪಣಿಗಳು, ಧನಾತ್ಮಕ ಚಿಂತನೆ, ಆತ್ಮವಿಶ್ವಾಸ, ಆತ್ಮ ವಿಮರ್ಶೆ ಅಥವಾ ಸ್ವಯಂ ಮೌಲ್ಯಮಾಪನ, ಓದಿನ ಪರಿಸರ, ಕಿರು ಟಿಪ್ಪಣಿಗಳು, ಅನಂತರ ಪ್ರಾರ್ಥನೆ, ಆಮೇಲೆ ಸ್ವಾಟ್ ಅನಾಲಿಸಿಸ್, ಆಮೇಲೆ ಸ್ವಸೂಚನೆ ಕೊಡ್ತಕ್ಕಂಥದ್ದು. ಈ ಎಲ್ಲ ಕೀಲಿಕೆಗಳನ್ನ ನಾವು ಉಪಯೋಗಿಸಿಕೊಂಡು ಪರೀಕ್ಷೆಗೆ ಯಶಸ್ಸಿಗೆ ನಾವೆಲ್ಲರೂ
ಕಾರಣೀಭೂತರಾಗೋಣ. ಯಾರೆಲ್ಲ ನಮ್ಮ ಶಿಕ್ಷಕರು ಅವರ ಒಂದು ಆ ಕರ್ತವ್ಯವೇ ಪೂಜೆ ಅಂತಕ್ಕಂತ ಮಾತಿದೆ, ವರ್ಕ್ ಈಸ್ ವರ್ಷಿಪ್, ಆ ರೀತಿ ನಿಮ್ಮಲ್ಲಿ ಮಾಡಿದ್ರು, ನಿಮ್ಮಿಂದ ಆ ಸದಾಶೆಯನ್ನ ಮೂಡಿಸ್ತಾ ಇದ್ದಾರೆ. ಅವರಿಗೆಲ್ಲ ಆ ಸದಾಶೆಯ ಉತ್ತರವನ್ನ ನೀವು ಕೊಡಿ. ಪರೀಕ್ಷೆಗೆ ನಿಮ್ಮ ಜೀವನ ಉತ್ತಮ ಆಗಲಿ, ನಿಮ್ಗೆ ಆ ಭಗವಂತ ಆರೋಗ್ಯ, ಆಯುಷ್ಯ, ಆನಂದವನ್ನ ಕೊಡ್ಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡ್ತೇನೆ. ಭಗವಂತ ನಿಮ್ಗೆ ಎಲ್ರಿಗೂ ಉತ್ತಮವಾದ ವಿಷಯಗಳು ಕೊಡ್ಲಿ, ಒಳ್ಳೆ ಚಿಂತನೆಗಳು ಕೊಡ್ಲಿ, ಆರೋಗ್ಯ ಯೋಜನೆಗಳು ಕೊಡ್ಲಿ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಬದ್ಧತೆ, ನಿಸ್ವಾರ್ಥತೆಗಳ ದೈವಿ ಗುಣಗಳ ಮೂಲಕ ನೀವೆಲ್ಲ ಪ್ರಬುದ್ಧರಾಗ್ರಿ. ಆ ಪ್ರಬುದ್ಧತೆಯ ಜೊತೆಗೆ ಸಾಧಿಸುವ ಛಲ, ಬಲ, ಹಂಬಲ ಎಲ್ಲದೂ ಇರಲಿ ಅಂತ ಹೇಳ್ತಾ ಪಾಲಕರಿಗೆ ಸಣ್ಣ ಮಾತು ಹೇಳಿ, ಕಿವಿ ಮಾತು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೇನೆ. ಹೀಗೆ ಪಾಲಕರ ಮಕ್ಕಳು ಒಂದು ಅತ್ಯುತ್ತಮ ಕೊಡುಗೆ ನಮಗೆ ಭಗವಂತ ಕೊಟ್ಟಿದ್ದು. ಮತ್ತೊಂದು ಹೇಳ್ತೇನೆ, ಮಕ್ಕಳು ಕರ್ಮದ ಇಕ್ಕಳ. ನಾವು ಮಾಡಿದ ಒಳ್ಳೆದು ಕೆಟ್ಟದನ್ನ ನಮ್ಮ ಮಕ್ಕಳಲ್ಲಿ ನೋಡ್ತೇವೆ. ಅವರಿಗೆ ಆ ತ್ಯಾಗ ಸೇವೆಯ ಬದ್ಧತೆಯನ್ನು ಇನ್ನೂ ಪ್ರದರ್ಶನ ಮಾಡೋಣ. ವೃದ್ಧಾಶ್ರಮದ ಯೋಚನೆಗಳು ಅವರಿಗೆ ಬರದೇ ರೀತಿ ಆ ಪ್ರೀತಿಯನ್ನು ತೋರಿಸೋಣ. ಭಾರತ ಭವ್ಯತೆ ಬಗ್ಗೆ ನಾವೆಲ್ಲ ಮಾತಾಡಿದ್ದೇವೆ. ಆ ಭಾರತದ ಭವ್ಯತೆ ಬಗ್ಗೆ, ವ್ಯಕ್ತಿತ್ವ ವಿಕಸನದ, ಶಾರೀರಿಕ ವ್ಯಕ್ತಿತ್ವ ವಿಕಸನ, ಮಾನಸಿಕ ವ್ಯಕ್ತಿತ್ವ ವಿಕಸನ, ಬೌದ್ಧಿಕ ವ್ಯಕ್ತಿತ್ವ ವಿಕಸನ, ಹಣಕಾಸಿನ ವ್ಯಕ್ತಿತ್ವ ವಿಕಸನ ಓದೋದಿಲ್ಲ. ಫೈನಾನ್ಷಿಯಲ್ ಪರ್ಸನಾಲಿಟಿ ಬೆಳಿಬೇಕು ಮಕ್ಕಳಲ್ಲಿ, ಫೈನಾನ್ಷಿಯಲ್ ಪರ್ಸನಾಲಿಟಿ ಬೆಳಿಬೇಕು, ಎಮೋಷನಲ್ ಮತ್ತೊಂದು ಪರ್ಸನಾಲಿಟಿ ಬೆಳಿಬೇಕು ಮಕ್ಕಳಲ್ಲಿ. ನಾವೆಲ್ಲ ಮಕ್ಕಳಲ್ಲಿ ಭಾವನಾತ್ಮಕ ಪರ್ಸನಾಲಿಟಿ ಬೆಳೆಸ್ತಾ ಇಲ್ಲ, ನಾವು ಮಕ್ಕಳನ್ನ ಒಂದು ವಸ್ತು ತರ ಟ್ರೀಟ್ ಮಾಡ್ತಾ ಇದ್ದೇವೆ. ಆ ರೀತಿ ಪುನಃ ಹೋಗ್ಲಿ, ಅವರಿಗೆ ಆದಷ್ಟು ಒಳ್ಳೆಯ ಯೋಚನೆಗಳನ್ನು ಕೊಡೋಣ, ಪ್ರೀತಿ ಹಂಚೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಂತ ಈ ನಮ್ಮ ಎಲ್ಲ ಚನ್ನಕೇಶವ ಪ್ರೌಢಶಾಲೆಯ ಎಲ್ಲ ನನ್ನ ಅಧ್ಯಾಪಕ ಬಂಧುಗಳಿಗೆ ಮತ್ತು ಎಲ್ಲ ಮಕ್ಕಳಿಗೆ ಒಳಿತಾಗಲಿ ಅಂತ ಹಾರೈಸ್ತಾ ಮಾತಿಗೆ ವಿರಾಮ. ನಮಸ್ಕಾರ. ಸ್ವಾಮಿ ವಿವೇಕಾನಂದರು ಭಾರತದ ಯುವ ಶಕ್ತಿಯ ಪ್ರೇರಕರು. ಚಿಕಾಗೋದ ಸರ್ವಧರ್ಮ ಸಮ್ಮೇಳನ ಹೇಗೆ ವಿವೇಕಾನಂದರನ್ನ ವಿಶ್ವಮಟ್ಟದಲ್ಲಿ ಗುರುತಿಸುವಂತೆ ಮಾಡೋ ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನವ ಚೈತನ್ಯವನ್ನ, ನವ ಪ್ರೇರಣೆಯನ್ನ, ನವ ಸ್ಫೂರ್ತಿಯನ್ನ ನೀಡಿದವರು ನಮ್ಮ ಇಂಗೋಜಿ ಸರ್ ಅವರು. ಸರ್ ಅವರ ಉಪನ್ಯಾಸ ನಿಜಕ್ಕೂ ಕೂಡ ಮಕ್ಕಳಲ್ಲಿ ಹೊಸ ಉತ್ಸಾಹವನ್ನ ತುಂಬಿದೆ. ಅದು ಸಾರ್ಥಕತೆಯನ್ನ ಪಡೆಯಲಿ ಎಂಬಂತಹ ಒಂದು ಸದಾಶಯದೊಂದಿಗೆ ಸರ್ ಅವರಿಗೆ ವೇದಿಕೆಯ ಪರವಾಗಿ ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇವೆ ಸರ್. ಕಳೆದ 4 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮದ ಸಾಮಾಜಿಕ ಪರಿಶೋಧನೆ ಇಂದು ಮುಕ್ತಾಯಗೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ನಡೆದಿರುವ ಅಕ್ಷರ ದಾಸೋಹ ಕಾರ್ಯಕ್ರಮದ ವರದಿಯನ್ನ ಮಂಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ರಾಜು ನಾಯ್ಕ ಅವರ ನುಡಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ, ಶಿಕ್ಷಕರೇ, ಸಹಶಿಕ್ಷಕರೇ, ಪಾಲಕರೇ, ಪೋಷಕರೇ ಹಾಗೂ ಓದು ವಿದ್ಯಾರ್ಥಿಗಳೇ, ನಾವು ಈಗಾಗಲೇ 4 ದಿನ ಬಿಸಿಯೂಟಕ್ಕೆ ಸಂಬಂಧಿಸಿದಂತೆ ನಾವು 4 ದಿನ ಸಮೀಕ್ಷೆ ಮಾಡಿದ್ದೇವೆ. ಈ ಸಮೀಕ್ಷೆಯ ಉದ್ದೇಶ ಮಕ್ಕಳಿಗೆ ಉತ್ತಮವಾದ ಆಹಾರ ಜೊತೆಗೆ ಸಿಗುವಂತ ಸರ್ಕಾರದ ಸೌಲಭ್ಯಗಳು ಯಾವ ರೀತಿ ಇದೆ, ಎಷ್ಟು ಗುಣಮಟ್ಟದಲ್ಲಿ ಇದೆ ಅಂತ ಎಲ್ಲವನ್ನು ನಾವು ನೋಡಿದ್ದೇವೆ. ತಮಗೆ ತಿಳಿದಿರುವ ವಿಷಯ. ಅದರ ಮುಖ್ಯ ಉದ್ದೇಶವನ್ನು ನಮ್ಮ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರ ನಮ್ಮ ಹಿರಿಯರು ತಿರುತ್ತಾರೆ. ಈಗಾಗಲೇ ನಾವು 4 ದಿನಗಳ ಪರ್ಯಂತ ಮಾಡಿದಂತ ಒಂದು ವರದಿಯನ್ನು ತಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೇನೆ. ವರದಿಯ ನಂತರ ಇಲ್ಲಿ ಬಂದಂತ ಗುಣಾತ್ಮಕ ಹಾಗೂ ಕೆಲವು ಅಂಶಗಳಿರುತ್ತದೆ. ಈ ಒಂದು ವರದಿಯ ಮೇಲೆ ಕೆಲವಷ್ಟು ಚರ್ಚೆಗಳು ನಡೀತಾರೆ. ಆ ಚರ್ಚೆ ನಂತರ ಪಾಲಕರು ನಡುವೆ ಚರ್ಚೆ ನಡೀತಾ ಚರ್ಚೆ ಮಾಡಿ ಸೂಕ್ತವಾದ ನಿರ್ಣಯವನ್ನು ಕೈಗೊಳ್ಳಬೇಕು. ಅದಕ್ಕೆ ನಮ್ಮ ನೋಡಲ್ ಅಧಿಕಾರಿಗಳು ಕೂಡ ಹೊರಗಿದ್ದಾರೆ ವೇದಿಕೆಯಲ್ಲಿ. ಈ ಒಂದು ವರದಿಯನ್ನು ತಮ್ಮ ಮುಂದೆ ವಾಚಿಸ್ತಾ ಇದ್ದೇನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಪ್ರಧಾನಮಂತ್ರಿ ಪೋಷಕ್ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ, ಶಾಲೆ ಹೆಸರು ಶ್ರೀ ಚನ್ನಕೇಶವ ಪ್ರೌಢಶಾಲೆ ಕಲ್ಕಿ, ಶಾಲೆಯ ಡೇಟ್ ಸಂಖ್ಯೆ 2910080111, ಸಾಮಾಜಿಕ
5 ವಿದ್ಯಾರ್ಥಿಗಳ ಪ್ರಾರಂಭವಾದ ಶಾಲೆಗೆ ಹಿನ್ನೆಲೆಯಾಗಿ ನಿಂತವರು ಶ್ರೀ ತಿಮ್ಮಾಜಿ ದೇವರು ಭಟ್, ಶ್ರೀ ಎಂ.ಡಿ. ಗರ್ಜಿಯವರು, ಶ್ರೀ ನಾರಾಯಣ ಗಣಪ ಮಾಧವಪ್ಪ ಇವರು ಸಂಸ್ಥೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರರಾದರು. ಶಾಲೆಯ ಪ್ರಾರಂಭದಲ್ಲಿ ಶ್ರೀ ಚೆನ್ನಕೇಶವ ಇಂಗ್ಲಿಷ್ ಅಂಡ್ ಇಂಡಸ್ಟ್ರಿಯಲ್ ಸ್ಕೂಲ್ ಎಂದು ಹೆಸರಿಡತಕ್ಕದಕ್ಕಿಂತಲೂ ಹಾಗೂ ಇದನ್ನು ಒಂದು ಆಂಗ್ಲೋ ವರ್ನಾಕ್ಯುಲರ್ ಸ್ಕೂಲ್ ಅಂತ ಬೆಳೆಸಿಕೊಂಡು ಬರತಕ್ಕದ್ದೆಂದು ನಿರ್ಣಯಿಸಲಾಯಿತು. ಆ ಕಾಲದಲ್ಲಿ ಹೊನ್ನಾವರ ಪಟ್ಟಣ ಬಿಟ್ಟರೆ ಗ್ರಾಮಾಂತರ ಪ್ರದೇಶದ ಹೆಮ್ಮೆಯ ಸಂಸ್ಥೆ ಇದಾಗಿದೆ ಎಂಬುದನ್ನು ಇಲ್ಲಿ ಉಲ್ಲೇಖಿಸಬಹುದು. ಊರಿನ ಹಲವಾರು ದಾನಿಗಳ ಸಹಾಯ ಸಹಕಾರದಿಂದ ಕ್ರಮೇಣವಾಗಿ ಕಟ್ಟಡ, ಪೀಠೋಪಕರಣ, ಸ್ಥಳದಾನ ಪಡೆದು ಶಾಲೆಯನ್ನು ಅಭಿವೃದ್ಧಿಪಡಿಸುತ್ತಾ ಬರಲಾಯಿತು. ಶ್ರೀ ಚೆನ್ನಕೇಶವ ದೇವಾಲಯದ ಮಾಳಿಗೆಯ ಮೇಲೆ ಕೆಲವು ವರ್ಷ ಶಾಲೆ ನಡೆದಿದ್ದು ಇರುತ್ತದೆ. 1945ನೇ ಡಿಸೆಂಬರ್ ತಿಂಗಳ 31ನೇ ತಾರೀಖಿನಂದು ಪ್ರಸ್ತುತ ಇರುವ ಶಾಲೆಯನ್ನು ನಿರ್ಮಾಣ ಮಾಡಲು ಶಿಲಾನ್ಯಾಸ ಮಾಡಲಾಯಿತು. ಊರಿನ ಅನೇಕ ಹಿರಿಯರು ಶ್ರಮದಾನಿಗಳು ಶಾಲೆಯನ್ನು ನಿರ್ಮಾಣಕ್ಕೆ ಸಹಕಾರಿಯಾಗಿದೆ. 1957ನೇ ಇಸ್ವಿಯಿಂದ ಈವರೆಗೆ 6 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಪಡೆದಿದ್ದಾರೆ. 2001ರಲ್ಲಿ ಚಿನ್ನದ ಹಬ್ಬವನ್ನು ಆಚರಿಸಿಕೊಂಡು ಸಂಸ್ಥೆಯಲ್ಲಿ ಕೊಠಡಿಗಳನ್ನು ಅಭಿವೃದ್ಧಿಪಡಿಸಲಾಯಿತು. ವಿದ್ಯಾರ್ಥಿಗಳಿಗಾಗಿ ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಅಂದಿನ ಮುಖ್ಯಾಧ್ಯಾಪಕರಾದ ಶ್ರೀಮತಿ ಶಾಂತಿ ನಾಯ್ಕರವರು ಆರಂಭಿಸಿದರು. ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಸೇರಿ ಸೇತುಬಂಧ ಸಮಿತಿಯನ್ನು ರಚಿಸಿ ಸಂಸ್ಥಾಪಕರಾದ ಗುರುಗಳಾದಂತಹ ಶ್ರೀ ಟಿ.ಆರ್. ಹೆಗಡೆಯವರು ಪುತ್ಥಳಿಯನ್ನು ಸ್ಥಾಪಿಸಿ ಗುರುವಂದನೆ ಸಲ್ಲಿಸಿದರು. ಈ ಸಂಸ್ಥೆಯ ವಿಶೇಷತೆ ಉತ್ತಮ ಶಿಕ್ಷಕರ ವೃಂದದೊಂದಿಗೆ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಈ ಶಾಲೆಯ ಸಾಧನೆ ರಾಜ್ಯ ರಾಷ್ಟ್ರ ಮಟ್ಟದ ತನಕ ವಿಸ್ತರಿಸಿದೆ ಎಂದು ತಿಳಿಸಲು ಹೆಮ್ಮೆ ಎನಿಸುತ್ತಿದೆ. ಹಾಗೆ ನಾವು ನಡೆಸಿದಂತ ಒಂದು ವರದಿ ಆಹಾರ ದಾಸೋಹ ಮತ್ತು ಭೌತಿಕ ಪರಿಶೀಲನೆ, ಸ್ಟಾಕ್ಗಳನ್ನು ಮೊದಲಾಗಿರುವ ಒಟ್ಟು ಆಹಾರ ಧಾನ್ಯಗಳ ಪ್ರಮಾಣ ಹೇಗಿದೆ ಅಂತ. ಅಕ್ಕಿ 30 ಆಗಿದೆ, ಅಂದ್ರೆ 15 ಕ್ವಿಂಟಲ್ 15 ಕೆಜಿ ಇದೆ. ಬೇಳೆ ಸ್ಟಾಕ್ ಯಾವುದೂ ಇಲ್ಲ. ಎಣ್ಣೆ 43 ಪ್ಯಾಕೆಟ್ ಇದೆ. ರಾಗಿ ಹಿಟ್ಟು 25 ಪ್ಯಾಕೆಟ್, ಹಾಲಿನ ಪುಡಿ 103 ಪ್ಯಾಕೆಟ್. ಹಾಗೆ ನಾವು ಭೇಟಿ ದಿನದಂದು ಭೌತಿಕವಾಗಿ ಕಂಡು ಬಂದಂತಹ ಆಹಾರ ಧಾನ್ಯಗಳ ಪ್ರಮಾಣ: ಅಕ್ಕಿ 30 ಬ್ಯಾಗ್ 15 ಕ್ವಿಂಟಲ್ 30 ಕೆಜಿ. ಬೇಳೆ ಇಲ್ಲ, ಯಾವುದಷ್ಟು ಬೇಳೆ ಇಲ್ಲಿ ಬರ್ತಾ ಇಲ್ಲ, ಒಂದು ತಿಂಗಳಿಂದವ. ಎಣ್ಣೆ 49 ಪ್ಯಾಕೆಟ್ ಇದೆ. ರಾಗಿ ಹಿಟ್ಟು 25 ಪ್ಯಾಕೆಟ್, ಹಾಲಿನ ಪುಡಿ 103 ಪ್ಯಾಕೆಟ್. ಶಾಲೆಯ ಅನುದಾನ 3,53,826, ಬಡ್ಡಿ 13,482, ಒಟ್ಟು 68,660 ಈಗ ದಿನನಿತ್ಯ ಪ್ರತಿ ಒಂದು ವಾರದಿಂದ ಸೋಮವಾರದಿಂದ ಶನಿವಾರದವರೆಗೆ ಇವರು ಪ್ರತಿ ದಿವಸ ಸೋಮವಾರ ಅನ್ನ, ಸಾಂಬಾರು, ಮೊಟ್ಟೆ, ಚಿಕ್ಕೆಯ ಜೊತೆಗೆ ಉಪ್ಪಿನಕಾಯಿಯನ್ನು ಆಹಾರವಾಗಿ ಕೊಡ್ತಾ ಇದ್ದಾರೆ. ಮಂಗಳವಾರ ದಿವಸ ಅನ್ನ, ಸಾಂಬಾರು, ಮೊಟ್ಟೆ, ಶೇಂಗಾ ಚಿಕ್ಕಿ ಹಾಗೂ ಮಸಾಲ ಮಜ್ಜಿಗೆಯನ್ನು ನೀಡ್ತಾ ಇದ್ದಾರೆ. ಬುಧವಾರ ದಿವಸ ಅನ್ನ, ತೊರೆ, ಉಪ್ಪಿನಕಾಯಿ, ಮೊಟ್ಟೆ, ಶೇಂಗಾ ಚಿಕ್ಕಿ ಹಾಗೂ ಮಸಾಲ ಮಜ್ಜಿಗೆ ನೀಡ್ತಾ ಇದ್ದಾರೆ. ಗುರುವಾರ ಅನ್ನ ಮತ್ತು ಸಾಂಬಾರು, ಮಸಾಲ ಮಜ್ಜಿಗೆ, ಮೊಟ್ಟೆ ಹಾಗೂ ಶೇಂಗಾ ಚಿಕ್ಕಿಯನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗೆ ಶುಕ್ರವಾರ ಅನ್ನ ಮತ್ತು ಸಾಂಬಾರು, ಮಸಾಲ ಮಜ್ಜಿಗೆ, ಉಪ್ಪಿನಕಾಯಿ, ಮೊಟ್ಟೆ ಹಾಗೂ ಶೇಂಗಾ ಚಿಕ್ಕಿಯನ್ನು ನೀಡ್ತಾ ಇದ್ದಾರೆ. ಶನಿವಾರ ತರಕಾರಿ ಪಲಾವು, ಮಸಾಲ ಮಜ್ಜಿಗೆ, ಮೊಟ್ಟೆ ಹಾಗೂ ಮೊಟ್ಟೆಯನ್ನು ತಿನ್ನದವರಿಗೆ ಶೇಂಗಾ ಚಿಕ್ಕಿಯನ್ನೆಲ್ಲ ನೀಡ್ತಾ ಇದ್ದಾರೆ. ಈ ಶಾಲೆಯ ಒಂದು ವಿಶೇಷ ಆಗಿದೆ. ಹಾಗೆ ನಾವೊಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದಂತ ಒಳ್ಳೆಯ ಗುಣಾತ್ಮಕ ಅಂಶಗಳು: ಶಾಲಾ ಸುತ್ತಮುತ್ತಲಿನ ಪರಿಸರ ಉತ್ತಮವಾಗಿದೆ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟವನ್ನು ನಿರಂತರವಾಗಿ ನೀಡಲಾಗುತ್ತಿದೆ. ಅಡುಗೆ ಸಹಾಯಕಿಯರು ಮಕ್ಕಳಿಗೆ ಅನುಗುಣವಾಗಿ ಶಾಲೆಯಲ್ಲಿ ಲಭ್ಯವಿರುತ್ತಾರೆ. ಕ್ಷೀರಭಾಗ್ಯ ಯೋಜನೆಯಡಿ ಪ್ರತಿದಿನ ಹಾಲು ಮತ್ತು ರಾಗಿ ಮಾಲ್ಟ್ ವಿತರಣೆ ಮಾಡಲಾಗುತ್ತಿದೆ. ಅಡುಗೆ ಮಾಡುವ ಸ್ಥಳವು ಸ್ವಚ್ಛತೆಯಿಂದ ಕೂಡಿರುವುದನ್ನು ಕೂಡ ನಾವು ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಲಾಗಿದೆ. ಶಾಲಾ ಮಕ್ಕಳಿಗೆ ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಕೂಡ ಮಾಡಲಾಗ್ತಾ ಇದೆ. ಶಾಲೆಯಲ್ಲಿ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ಅನ್ನು ಅಳವಡಿಸಿರುವುದರಿಂದ ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ದೊರೆಯುತ್ತದೆ. ಶಾಲೆಯಲ್ಲಿ ನಿರ್ವಹಿಸಿರುವ ಮಧ್ಯಾಹ್ನ ಬಿಸಿಯೂಟಕ್ಕೆ ಸಂಬಂಧಿಸಿದ ವಹಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಾಗಿದೆ. ಪ್ರತಿದಿನ ಮೊಟ್ಟೆ ವಿತರಣೆ ಮಾಡಲಾಗುತ್ತಿದ್ದು, ಮೊಟ್ಟೆ ತಿನ್ನದ ಮಕ್ಕಳಿಗೆ ಶೇಂಗಾ ಚಿಕ್ಕಿಯನ್ನು ವಿತರಣೆ ಮಾಡಲಾಗುತ್ತಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿರುವ ತೆಂಗಿನ ಮರಗಳಿಂದ ತೆಂಗಿನಕಾಯಿಯನ್ನು ಪಡೆದು ಸಾಂಬಾರ್ ಪದಾರ್ಥಗಳನ್ನು ತಯಾರಿಸಿ ಮಕ್ಕಳಿಗೆ ನೀಡುತ್ತಿರುವುದನ್ನು ನಾವು ಗಮನಿಸಲಾಗಿದೆ. ಅಡಿಗೆ ಕೋಣೆಯ ಸೂಕ್ತ ಸ್ಥಳದಲ್ಲಿ ಅಗ್ನಿ ನಂದಕವನ್ನು ಕೂಡ ಅಳವಡಿಸಲಾಗಿದೆ.
ಹಾಗೆ ಗುಣಾತ್ಮಕ ಅಂಶಗಳು ಕೆಲವೇ ಕೆಲವು ನಾವು ಕಂಡುಕೊಂಡಿದ್ದೇವೆ. ಶಾಲೆಯಲ್ಲಿ ಪೌಷ್ಟಿಕ ತೋಟ ಇಲ್ಲದಿರುವುದನ್ನು ಕೂಡ ನಾವು ಈ ಒಂದು ಪರಿಶೋಧನಾ ಸಮಯದಲ್ಲಿ ಗಮನಿಸಲಾಗಿದೆ. ಶಾಲಾ ಹಾಜರಾತಿ ವಿವರಗಳು ಅಡಿಗೆ ಕೇಂದ್ರದಲ್ಲಿ ಲಭ್ಯವಿರುವುದಿಲ್ಲ. ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಊಟ ಮಾಡುವ ಮಕ್ಕಳಿಗೆ ಹಾಜರಾತಿಯನ್ನು ಅಡುಗೆ ಕೇಂದ್ರದಲ್ಲಿ ಅಳವಡಿಸಬೇಕು. ಶಾಲೆಯಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯ ಲೋಗೋ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಾಕಿರಬೇಕು. ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಇದೆ ಅದು. ಶಾಲೆಯಲ್ಲಿ ಮಧ್ಯಾಹ್ನ ಉಪಹಾರದ ಮೆನು ಚಾರ್ಟ್ ಇತ್ತು, ಅದು ಹಳೆಯದಾಗಿದ್ದು ಈಗ ನೂತನ ಜಾತಿಯಲ್ಲಿರುವ ಚಾರ್ಟನ್ನು ಅಳವಡಿಸಿಕೊಳ್ಳಬೇಕು. ಸರ್ಕಾರಿ ನಿಗದಿಪಡಿಸಿರುವ ಶೇಂಗಾ ಚಿಕ್ಕಿ ತೂಕಕ್ಕಿಂತ ಕಡಿಮೆ, ಹೌದು, ಸರ್ಕಾರದ ತೂಕಕ್ಕಿಂತ ಕಡಿಮೆ ಪ್ರಮಾಣದ ತೂಕ ಅಂದ್ರೆ 15.80 ಗ್ರಾಂ ಇರುವುದನ್ನು ನಾವು ಗಮನಿಸಲಾಗಿದೆ. ಶೇಂಗಾ ಚಿಕ್ಕಿ ಅಳತೆ ಮಾಡಿದಾಗ ಕಂಡು ಬಂದಿರ್ತದೆ. ಅಂದ್ರೆ ಸರ್ಕಾರದ ಆದೇಶದ ಅನ್ವಯ 20ರಿಂದ 40 ಗ್ರಾಂ ಇದೆ. ಆದ್ರೆ ಇಲ್ಲಿ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ, ಇನ್ನೂ ಕೂಡ 15.80 ಗ್ರಾಂ ಇದೆ. ಅದು ಕಡಿಮೆ ಪ್ರಮಾಣದಲ್ಲಿ ಇರುವುದನ್ನು ನಾವು ಕಂಡುಕೊಂಡಿದ್ದೇವೆ. ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಕಂಡು ಬಂದಂತಹ ಪ್ರಮುಖ ಅಂಶಗಳು: ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶೌಚಾಲಯವಿದ್ದು, ಆದರೆ ಶೌಚಾಲಯ ತುಂಬಾ ಹಳೆಯದಾಗಿದ್ದು ದುರಸ್ತಿಯಲ್ಲಿರುವುದು ಕೂಡ ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರುವುದರಿಂದ ಮಕ್ಕಳಿಗೆ ಅಡುಗೆ ತಯಾರಿಸಲು ಹೆಚ್ಚುವರಿ LPG ಗಾಳಿ ಸಿಲಿಂಡರ್ ನೀಡಿದರೆ ಅನುಕೂಲವಾಗುತ್ತದೆ ಎಂದು ಶಾಲಾ ಅಧ್ಯಕ್ಷರು ಹಾಗೂ ಅಡುಗೆ ಸಿಬ್ಬಂದಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. ದ್ವಿದಳ ಧಾನ್ಯಗಳು ಮೊಳಕೆ ಬರಿತ ಕಾಳುಗಳನ್ನು ನೀಡಿದರೆ ಮಕ್ಕಳ ಬೆಳವಣಿಗೆ ಹೆಚ್ಚಿಸುತ್ತದೆ ಎಂಬ ಪಾಲಕರ ಮನವಿ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ. ಶಾಲೆಯಲ್ಲಿ ನೀಡುವ ಮಧ್ಯಾಹ್ನದ ಉಪಹಾರವನ್ನು ಉತ್ತಮವಾಗಿ ನೀಡುತ್ತಿರುವ ಬಗ್ಗೆ ಪಾಲಕರು ಸಂದರ್ಶನ ಹಾಗೂ ಮಕ್ಕಳ ಸಂದರ್ಶನದಿಂದ ತಿಳಿದು ಬಂದಿರುತ್ತದೆ. ದಾಸ್ತಾನು ಕೇಂದ್ರದಲ್ಲಿ ನಿರ್ವಹಿಸಿರುವ ಫುಡ್ ಸ್ಟಾಕ್ ಪುಸ್ತಕದಲ್ಲಿ ನಮೂದಾಗಿರುವ ಒಟ್ಟು ಆಹಾರ ಧಾನ್ಯಗಳ ಪ್ರಮಾಣ ಹಾಗೂ ಶಾಲೆಗೆ ಭೇಟಿ ನೀಡಿದ ದಿನದಂದು ಭೌತಿಕವಾಗಿ ಕಂಡು ಬಂದ ಆಹಾರ ಧಾನ್ಯಗಳ ಪ್ರಮಾಣಗಳನ್ನು ಪರಿಶೀಲಿಸಿದಾಗ ಎಣ್ಣೆಗೆ 6 ಹೆಚ್ಚಿಗೆ ಇರುವುದನ್ನು ಕೂಡ ಹಾಗೂ 15 ಕೆಜಿ ಅಕ್ಕಿ ಹೆಚ್ಚಿಗೆ ಇರುವುದನ್ನು ಕೂಡ ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ನಾವು ಗಮನಿಸಿದ್ದೇವೆ. ಮಕ್ಕಳಿಗೆ ವಿಶೇಷವಾಗಿ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮಸಾಲ ಮಜ್ಜಿಗೆ ಹಾಗೂ ಉಪ್ಪಿನಕಾಯಿ ನೀಡುತ್ತಿರುವುದನ್ನು ಕೂಡ ನಾವು ಹೆಚ್ಚುವರಿಯಾಗಿ ಗಮನಿಸಲಾಗಿದೆ. ಮಕ್ಕಳು ಹುಟ್ಟುಹಬ್ಬ ಹಾಗೂ ಶಿಕ್ಷಕರ ಹುಟ್ಟುಹಬ್ಬ ಹಾಗೂ ಶಾಲಾ ವಿಶೇಷ ಸಂದರ್ಭದಲ್ಲಿ ವಿಶೇಷವಾದ ಹಾಗೂ ವಿಭಿನ್ನವಾದ ಆಹಾರವನ್ನು ಮಧ್ಯಾಹ್ನದ ಊಟಕ್ಕೆ ನೀಡುತ್ತಿರುವ ಬಗ್ಗೆ ಮುಖ್ಯ ಶಿಕ್ಷಕರ ಸಂದರ್ಶನ ತಿಳಿದು ಬಂದಿರುತ್ತದೆ. ಸರ್ಕಾರದಿಂದ ನೀಡುತ್ತಿರುವ ತೊಗರಿಬೇಳೆ ಪೂರೈಕೆ ಇಲ್ಲದ ಕಾರಣ ಸ್ವತಃ ತಾವೇ ಶಾಲಾ ಆಡಳಿತ ಮಂಡಳಿ ಉತ್ತಮ ಗುಣಮಟ್ಟದ ತೊಗರಿಬೇಳೆಯನ್ನು ಖರೀದಿಸಿ ಮಕ್ಕಳ ಮಧ್ಯಾಹ್ನ ಉಪಹಾರಕ್ಕೆ ಸಾಂಬಾರು ಪದಾರ್ಥಕ್ಕೆ ಬಳಸಿಕೊಳ್ಳುತ್ತಿರುವುದು ಉತ್ತಮ ಅಂಶವನ್ನು ನಾವು ಇಲ್ಲಿ ಪರಿಗಣಿಸಲಾಗಿದೆ. ಅನೇಕ ದಾನಿಗಳು ಶಾಲೆಗೆ ಮಧ್ಯಾಹ್ನದ ಉಪಹಾರದ ಯೋಜನೆಗೆ ಕೊಡುಗೆ ನೀಡಿರುವುದನ್ನು ಕೂಡ ಇಲ್ಲಿ ಗಮನಿಸಲಾಗಿದೆ. ಶಾಲಾ ಅಡುಗೆ ಕೋಣೆಯಲ್ಲಿ ಸಾಕಷ್ಟು ಪಾತ್ರೆ ಪರಿಕರಗಳು ಇರುವುದನ್ನು ಕೂಡ ನಾವು ಗಮನಿಸಲಾಗಿದೆ. ಇನ್ನೊಂದು ವಿಷಯ, ಪಾಲಕರ ಮನವಿ ಸಂದರ್ಭದಲ್ಲಿ ಪಾಲಕರಿಂದ ಊರಿನವರಿಂದ ಶಾಲೆ ಹಾಗೂ ಶಿಕ್ಷಕರ ವೃಂದದ ಬಗ್ಗೆ ಅತ್ಯುತ್ತಮವಾದ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಕಲಿಕಾ ಮಟ್ಟದಲ್ಲಿ ಕಡಿಮೆ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಶಾಲೆ ಮುಗಿದ ನಂತರ ಮಕ್ಕಳಿಗೆ ವಿಶೇಷ ತರಗತಿ ನೀಡಿ ರಾತ್ರಿ ಸಮಯದಲ್ಲಿ ಅಲ್ಪೋಪಹಾರವನ್ನು ನೀಡುವುದಲ್ಲದೆ ರಾತ್ರಿ 10 ಗಂಟೆಯವರೆಗೆ ವಿಶೇಷ ತರಗತಿ ನೀಡಿ ಪಾಲಕರು ಬಂದ ಮೇಲೆ ಮಕ್ಕಳನ್ನು ಬಿಟ್ಟುಕೊಡುತ್ತಿರುವುದು ವಿಶೇಷವಾಗಿ ಕಂಡು ಬರ್ತದೆ. ಈ ಎಲ್ಲ ಅಂಶಗಳನ್ನು ನಾವು ಒಂದು ಪರಿಶೋಧನೆಯಲ್ಲಿ ಕಂಡಿದ್ದೇವೆ. ಅಲ್ಲದೆ ಇವಲ್ಲದೆ ಕೆಲವಷ್ಟು ವಿಶೇಷ ಸಾಧನೆ ಕೂಡ ಈ ಶಾಲೆಯಲ್ಲಿ ಅಂತ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಕೊಂಡಿದ್ದೇವೆ. ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ LM ಹೆಗಡೆ ಅವರಿಗೆ 2024-25ನೇ ಸಾಲಿನ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. ಮುಖ್ಯ ಗುರುಗಳಾದ LM ಹೆಗಡೆ ಅವರಿಗೆ ಇದೇ ವರ್ಷ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಶಿಕ್ಷಣ ಕ್ಷೇತ್ರದ ಹವ್ಯಕ ರತ್ನ ಪ್ರಶಸ್ತಿಗೆ ಭಾಜಕರಾಗಿದ್ದಾರೆ. ಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀಕಾಂತ್ ಪಿಟ್ನಳ್ಳಿ ಅವರಿಗೆ ರೋಟರಿ ಕ್ಲಬ್ ಇವರು ನೇಷನ್ ಬಿಲ್ಡರ್ ಅವಾರ್ಡ್ ನೀಡಿ ಗೌರವಿಸಿರುತ್ತಾರೆ. ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಹರ್ಷಿತಾ ನಾಗರಾಜಗೌಡ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ವೈಯಕ್ತಿಕವಾಗಿ ವೀರಾಗ್ರಣೆ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಗುಂಡು ಮತ್ತು ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಶೇಷ ಚೇತನ ವಿದ್ಯಾರ್ಥಿಗಳಾದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಗುಂಡು ಎಸೆತ ಮತ್ತು
ಮತ್ತು 50 ಮೀಟರ್ ಓಟದಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಶೇಷಚೇತನ ವಿದ್ಯಾರ್ಥಿಯಾದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಉನ್ನತ ಎಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಹಾಗೂ 9ನೇ ತರಗತಿಯ ರಿತೇಶ್ ಎಸ್ ಹರಿದಾಸ್ ಗುಂಡು ಎಸೆತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಸುಮಾರು 8 ಲಕ್ಷ ರು ವೆಚ್ಚದಲ್ಲಿ ಪಿವಿ ಹಾಸ್ಯಗಾರ ಗಣಿತ ಮತ್ತು ವಿಜ್ಞಾನ ಪ್ರಯೋಗಾಲಯವನ್ನು ಮಾಡಿಕೊಟ್ಟಿರುತ್ತಾರೆ. ಉದ್ಘಾಟನೆ ಕೂಡ ಆಗಿದೆ. ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಕುಮಾರಿ ದೀಕ್ಷಾ ಆಚಾರಿ ಮತ್ತು ಕುಮಾರಿ ಸ್ನೇಹಾ ಮೆಸ್ತಾ ಇವರು ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಜಿಲ್ಲಾ ಮಟ್ಟದ ಪ್ರತಿಭಾ ಕಾಲೇಜಲ್ಲಿ ಸಂಸ್ಕೃತ ಧಾರ್ಮಿಕ ಪಠಣ ಸ್ಪರ್ಧೆಯಲ್ಲಿ 10ನೇ ತರಗತಿಯ ಕುಮಾರಿ ಸಿಂಚನಾ ಆಚಾರ್ಯ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ ಶಾಲೆಯನ್ನು ಪ್ರತಿನಿಧಿಸಿರುತ್ತಾರೆ. ಕುಮಾರಿ ದೀಕ್ಷಾ ಆಚಾರಿ, ಸಂಜಯ್ ನಾಯ್ಕ, ಪಂಚಮಿ ದೇವಾಡಿಗ, ಸಿಂಚನಾ ನಾಯ್ಕ, ನಿಶಾ ನಾಯ್ಕ್, ಕವಿತಾ ಗೌಡ, ಎಂ ಅಕ್ಷತಾ ಗೌಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾಲೇಜಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಕುಮಾರಿ ಭವ್ಯ ಮಾಸ್ತಿಗೌಡ 2023-24 ಸಾಲಿನಲ್ಲಿ ನಡೆದ NMMS ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ 48,000 ರೂಪಾಯಿ ವಿದ್ಯಾರ್ಥಿ ವೇತನಕ್ಕೆ ಬಾಧ್ಯರಾಗಿರುತ್ತಾರೆ. ಕುಮಾರಿ ಕವನ ರಾಜು ನಾಯ್ಕ್ ಇವಳು ಜಿಲ್ಲಾ ಮಟ್ಟದ ರಾಜ್ಯ ಪ್ರಶ್ನೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟವನ್ನು ತಲುಪಿರುತ್ತಾರೆ. ಈಗಾಗಲೇ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ನಾವು ನಡೆದಂತ 4 ದಿನಗಳ ಪರ್ಯಂತ ನಡೆದ ಸಾಮಾಜಿಕ ಪರಿಶೋಧನೆ ಬಗ್ಗೆ ಮುಖ್ಯ ಶಿಕ್ಷಕರಿರ್ಬೋದು, ಸಹ ಶಿಕ್ಷಕರಿರ್ಬೋದು ಮತ್ತು ಪಾಲಕರು, ಮಕ್ಕಳು ತುಂಬಾ ಸಹಾಯ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಯೋಜನೆ ಪರವಾಗಿ, ವೈಯಕ್ತಿಕವಾಗಿ, ನಮ್ಮ ತಾಲೂಕು ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಈ ಕೆಲವಷ್ಟು ವಿಷಯಗಳು ಬಂದಿದೆ, ಅದರ ಬಗ್ಗೆ ತಾವೆಲ್ಲರೂ ಗುಣಾಧಿಕಾರಿಗಳ ಜೊತೆಗೆ ದೀರ್ಘವಾಗಿ ಚರ್ಚಿಸಿ ಒಂದು ನಿರ್ಣಯ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ನನಗೆ ವಾಚನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಅಕ್ಷರ ದಾಸೋಹ ಕಾರ್ಯಕ್ರಮದ ವರದಿಯನ್ನ ಮಂಡಿಸಿದಂತ ಶ್ರೀಯುತ ಅಜಿತ್ ನಾಯ್ಕ್ ಸರ್ ಅವರಿಗೆ ಧನ್ಯವಾದಗಳು. ನಮಗೆ ಪ್ರತಿನಿತ್ಯ ರುಚಿಯಾಗಿ ಅಡಿಗೆಯನ್ನ ಮಾಡಿ ಪ್ರತಿನಿತ್ಯ ನಮಗೆ ಉಣಬಡಿಸುತ್ತಿರುವ ನಮ್ಮ ಅಡಿಗೆ ಸಿಬ್ಬಂದಿಗಳು ತಮ್ಮ ಒಂದು ಅಭಿಪ್ರಾಯವನ್ನ ಮತ್ತು ತಮ್ಮ ಒಂದು ಬೇಡಿಕೆಯನ್ನ ಹೇಳಲಿಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ಶಾಲೆಯ ಮುಖ್ಯ ಅಡಿಗೆಯವರಾದ ವಿನುತಾ ಭಂಡಾರಿ ಅವರು. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರು ಹಾಗೂ ಸಭೆಯ ಮುಂಭಾಗದಲ್ಲಿರುವ ಹಿರಿಯರೆಲ್ಲರಿಗೂ ನನ್ನ ನಮಸ್ಕಾರ. ನಾನು ಈ ಶಾಲೆಯ ಮುಖ್ಯ ಅಡಿಗೆಯವರಾಗಿದ್ದು, ಈ ಶಾಲೆಯಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೆ ಅಚ್ಚುಕಟ್ಟಾಗಿ ಅಡುಗೆ ಕಾರ್ಯಕ್ರಮವನ್ನು ನಾನು ಹಾಗೂ ನನ್ನ ತಂಡದವರು ನಿರ್ವಹಿಸಿಕೊಂಡು ಬಂದಿದ್ದೇವೆ. ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ರುಚಿಯಾಗಿ ಅಡುಗೆಯನ್ನು ಮಾಡಿ ಬಡಿಸುತ್ತಿದ್ದೇವೆ. ಇಲಾಖೆಯ ನಿಯಮಾನುಸಾರ ಎಲ್ಲ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಹಾಲು, ಮೊಟ್ಟೆ, ಚಿಕ್ಕಿ ವಿತರಣೆಯಂತಹ ವಿಶೇಷ ಯೋಜನೆಯನ್ನು ಸಮಯದ ಹೊಂದಾಣಿಕೆಯೊಂದಿಗೆ ಮಾಡುತ್ತಿದ್ದೇವೆ. ಸುಮಾರು 60 ದಿನಗಳ ಕಾಲ ಈ ಕೆಲಸವನ್ನು ನಿರ್ವಹಿಸುತ್ತಾ ಕಾಳು, ಬೇಳೆ, ಅಕ್ಕಿ ಮೊದಲಾದ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಿ ಮನೆಗೆ ಹೋಗಬೇಕಾಗಿರುತ್ತದೆ. ಪ್ರತಿದಿನ 1 ತಾಸು ಅವಧಿ ಹೆಚ್ಚು ಬೇಕಾಗಿರುತ್ತದೆ. ಆದರೆ ವಿಷಾದ ಸಂಗತಿ ಎಂದರೆ ನಮ್ಮ ಕೆಲಸಕ್ಕೆ ತಕ್ಕಂತೆ ಸಂಬಳದ ಪ್ರಮಾಣ ಇಲ್ಲದಿರುವುದು. ಆದ್ದರಿಂದ ಇಲಾಖೆಗೆ ನಮ್ಮ ಕಳಕಳಿಯ ಮನವಿಯೆಂದರೆ ಮುಂಬರುವ ದಿನಗಳಲ್ಲಾದರೂ ನಮ್ಮ ಸಂಬಳವನ್ನು ಕನಿಷ್ಠ ವೇತನದ ನಿಯಮಾನುಸಾರವಾದ ಸಂಬಳ ನೀಡಬೇಕಾಗಿ ವಿನಂತಿ. ಆ ವೇತನ ನೀಡಲು ನಮ್ಮ ಪರವಾಗಿ ವರದಿ ಮಾಡಿ ಮನವಿ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ತಮಗೆ ವಂದಿಸುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತ ಶ್ರೀಮತಿ ವಿನುತಾ ಭಂಡಾರಿ ಅವರಿಗೆ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಅನುಷ್ಠಾನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿದ್ದಾರೆ ಶ್ರೀಯುತ ಚಿದಾನಂದ ಗೌಡ, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು. ಎಲ್ಲರಿಗೂ ನಮಸ್ಕಾರ. ಈ ದಿವಸ
ಮಧ್ಯಾಹ್ನ ಉಪಹಾರ ಯೋಜನೆ ಕುರಿತಂತೆ ಪಾಲಕರ ಸಭೆಯನ್ನ ಆಯೋಜಿಸಲಾಗಿದೆ. ಈ ಒಂದು ಪಾಲಕರ ಸಭೆಯಲ್ಲಿ ಉಪಸ್ಥಿತಿರುವಂತಹ ಪ್ರಾಚಾರ್ಯರು ಆದಂತಹ ಜಿ.ಎಸ್. ಭಟ್ ಸರ್ ಅವರೇ, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ತಾಲೂಕು ಪಂಚಾಯತ್ನ ಸಹಾಯಕ ನಿರ್ದೇಶಕರಾದ ಕಿರಣ್ ಸರ್ ಅವರೇ, ಹಾಗೆ ನನ್ನ ನೆಚ್ಚಿನ ಗುರುಗಳಾದಂತಹ ಎಲೆಮೇಡ್ ಸರ್ ಅವರೇ, ಹಾಗೆ ಮತ್ತೊಬ್ಬರು ನೆಚ್ಚಿನ ಗುರುಗಳಾದಂತಹ ವಿಜ್ಞಾನಿ ಸರ್ ಅವರೇ, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಈ ಒಂದು ಶಾಲೆ ಮಕ್ಕಳಿಗೆ 10ನೇ ತರಗತಿಯ ಮಕ್ಕಳಿಗೆ ಪ್ರೇರಣೆ ಮತ್ತೆ ಸ್ಫೂರ್ತಿ ಬಗ್ಗೆ ಮಾಹಿತಿಯನ್ನ ಮತ್ತೆ ಅವರ ಒಂದು ಪೂರ್ವ ಸಿದ್ಧತೆ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಪಿ.ಜಿ. ಲಘುಂಜಿ ಸರ್ ಅವರೇ, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪಾಲಕ ಪೋಷಕರೇ, ಹಾಗೆ ಶಿಕ್ಷಕರೊಂದರವರೇ, ಹಾಗೆ ಹಾಜರಿದ್ದಂತಹ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಈಗಾಗಲೇ ಮಧ್ಯಾಹ್ನ ಉಪಹಾರ ಯೋಜನೆ ಯಾವ ರೀತಿ ನಡೆದಿದ್ದರ ಬಗ್ಗೆ ನಮ್ಮ ವರದಿ ವಾಚನನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ವಾಚನ ಮಾಡಿದ್ದಾರೆ. ಅದರಲ್ಲೂ ಈಗಾಗಲೇ ಸರ್ಕಾರ ಒಂದು ಆದೇಶ ಬಂದ ಪ್ರಕಾರ ನಾವೀಗಾಗಲೇ ಏನಂತಂದ್ರೆ ಈ ಒಂದು ಶಾಲೆಯನ್ನ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅನ್ನ ಆಯ್ಕೆ ಮಾಡಿ ನಮಗೆ ಆಡಿಟ್ ಮಾಡಲಿಕ್ಕೆ ನಮಗೆ ಕಳಿಸ್ಕೊಟ್ಟಿರುವಂತದ್ದು. ಈಗಾಗಲೇ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ವತಿಯಿಂದ ನಾವು ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನ ಹಮ್ಮಿಕೊಳ್ಳಲಾಗ್ತಿರುವಂತದ್ದು. ಈಗಾಗಲೇ ನಾವು ದಿನಾಂಕ 11/2/2025ರಿಂದ ಇಲ್ಲಿವರೆಗೆ ಅಂದ್ರೆ ಈ ದಿನ ಕೊನೆಯ ದಿನ ಇಲ್ಲಿವರೆಗೆ ನಾವು ಸಾಮಾಜಿಕ ಪರಿಶೋಧನಾ 4 ದಿವಸಗಳ ಕಾಲ ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನ ಹಮ್ಮಿಕೊಂಡಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ಮಧ್ಯಾಹ್ನ ಉಪಹಾರ ಯೋಜನೆ ಯಾವ ರೀತಿ ನಡೀತಾ ಇದೆ, ಮಕ್ಕಳಿಗೆ ಯಾವ ರೀತಿ ಮಧ್ಯಾಹ್ನ ಉಪಹಾರನ ಅಡುಗೆ ಸಿಬ್ಬಂದಿಗಳು ತಯಾರಿಸಿ ನೀಡಿ ಹಾಕ್ತಾ ಇದ್ದಾರೆ, ಮಕ್ಕಳಿಗೆ ಉಣಬಡಿಸ್ತಾ ಇದ್ದಾರೆ, ಹಾಗೆ ಮಕ್ಕಳು ಅದನ್ನ ಎಷ್ಟು ಪ್ರಮಾಣದಲ್ಲಿ ಊಟ ಮಾಡ್ತಾ ಇದ್ದಾರೆ, ಅದನ್ನ ಮಕ್ಕಳಿಗೆ ಅದರ ಬಗ್ಗೆ ಎಷ್ಟು ಶುಚಿತ್ವದ ಬಗ್ಗೆ ಇರ್ಬೋದು, ಊಟದ ಸಂದರ್ಭದಲ್ಲಿ ಅವರು ಕೈ ತೊಳೆದುಕೊಂಡು ಊಟ ಮಾಡುವಂಥದ್ದು ಇರ್ಬೋದು, ಸೋಪುಗಳನ್ನ ಬಳಕೆ ಮಾಡುವಂಥದ್ದು ಇರ್ಬೋದು, ಹಾಗೆ ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಬಳಸತಕ್ಕಂತ ಸೊಪ್ಪು ತರಕಾರಿಗಳಿರ್ಬೋದು, ಹಾಗೆ ಶಿರಭಾಗ್ಯ ಯೋಜನೆ ಅಡಿಯಲ್ಲಿ ಬರುವಂತಹ ಹಾಲು ವಿತರಣೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅದನ್ನ ಪರಿಶೀಲನೆ ಮಾಡಲಿಕ್ಕೆ ನಮಗೆ 4,000 ಅವಧಿಗಳ ಕಾಲ ಕೊಟ್ಟಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಿರುವಂತಹ ಅಂಶಗಳನ್ನ ಈಗಾಗಲೇ ನಮ್ಮ ವರದಿ ರೂಪದಲ್ಲೆಲ್ಲ ಎಲ್ಲ ವರದಿ ಇದರಲ್ಲಿ ತೆಗೆದುಕೊಂಡಿರುವಂತದ್ದು. ಮುಖ್ಯವಾಗಿ ಇದರಲ್ಲಿ ನಾವು ಗಮನಿಸಿರುವ ಅಂಶ ಅಂತಂದ್ರೆ ಇಲ್ಲಿ ಈ ಒಂದು ಶಾಲೆಯಲ್ಲಿ ಮಧ್ಯಾಹ್ನ ಉಪಹಾರ ಚೆನ್ನಾಗಿ ನಡೀತಾ ಇದೆ. ಯಾಕೆಂದ್ರೆ ನಾವು ಬೇರೆ ಶಾಲೆಗಳೆಲ್ಲ ನೋಡಿದ್ರೆ ಈ ಒಂದು ಶಾಲೆಗೆ ಅತ್ಯುತ್ತಮವಾಗಿ ಅಂದ್ರೆ ಏನು ಸರ್ಕಾರ ಕೊಡ್ತದೆ ಅದಕ್ಕಿಂತ ಹೊರತುಪಡಿಸಿ ಹೆಚ್ಚಿನ ಇದನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಮಸಾಲ ಮಜ್ಜಿಗೆ ಇರ್ಬೋದು ಅಥವಾ ಉಪ್ಪಿನಕಾಯಿ ಇರ್ಬೋದು, ಇದು ಯಾವ್ದು ಸರ್ಕಾರ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಈ ಒಂದು ಮಧ್ಯಾಹ್ನ ಉಪಹಾರ ಜೊತೆಗೆ ಕೊಡ್ತಾ ಇರುವಂತದ್ದು ಅತ್ಯಂತ ಖುಷಿ ಆಗ್ತದೆ. ಯಾಕಂದ್ರೆ ಈ ಒಂದು ಶಾಲೆಯಲ್ಲಿ ನಾನು 2004ರಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಇದೇ ವಿದ್ಯಾಭ್ಯಾಸ ಮಾಡಿರುವಂತದ್ದು. ಮತ್ತೆ ಇಲ್ಲಿನ ಶಿಕ್ಷಕರು ಕೂಡ ಅತ್ಯಂತ ಚೆನ್ನಾಗಿ ಪಾಠವನ್ನು ಮಾಡ್ತಾರೆ. ಯಾಕಂದ್ರೆ ನನಗೆ ನಾವು 2004ರಿಂದ ಕೂಡ ಎಲೆಮೇಳೆ ಸರ್ ಇರ್ಬೋದು, ವಿಜ್ಞಾನ ಸರ್ ಇರ್ಬೋದು, ಮತ್ತೆ ಎಲ್ಲ ಸರ್ಗಳು ನಮಗೆ ಉತ್ತಮವಾದ ಶಿಕ್ಷಣ ಕೊಟ್ಟಿರುವುದರಿಂದಲೇ ನಾವೊಂದು ಈ ಮಟ್ಟಕ್ಕೆ ಬಂದಿರುವಂತದ್ದು. ಹಾಗಾಗಿ ಈ ಒಂದು ಶಾಲೆಯಲ್ಲಿ ಅತ್ಯಂತ ಚೆನ್ನಾಗಿ ಈ ಒಂದು ಮಧ್ಯಾಹ್ನ ಉಪಹಾರ ಯೋಜನೆ ನಡೀತಾ ಇದೆ. ಈ ಸರ್ಕಾರ ಏನಂತಂದ್ರೆ ಮಧ್ಯಾಹ್ನ ಉಪಹಾರ ಯೋಜನೆ ಯಾವುದು ಶಾಲೆಯಲ್ಲಿ ಸರಿಯಾದ ಟೈಮಿಗೆ ಕೊಡದೇ ಇರುವಂತದ್ದು, ಅಡುಗೆ ಸಿಬ್ಬಂದಿಗಳು ಕರೆಕ್ಟ್ ಆಗಿ ಟೈಮಿಗೆ ಅವರಿಗೆ ಊಟ ಬಡಿಸದೇ ಇರುವಂತದ್ದು, ಅದನ್ನೆಲ್ಲ ಗಮನಿಸಿ ಸರ್ಕಾರ ಏನಂತಂದ್ರೆ ನಮ್ಮ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಕೊಟ್ಟಿರುವಂತದ್ದು. ಹಾಗಾಗಿ ಈ ಒಂದು ಯೋಜನೆ ಅತ್ಯಂತ ಚೆನ್ನಾಗಿ ಈ ಒಂದು ಶಾಲೆಯಲ್ಲಿ ನಡೀತಾ ಇದೆ. ಹಾಗೆ ನಮಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನ ನಡೆಸಲಿಕ್ಕೆ ಇಲ್ಲಿನ ಮುಖ್ಯ ಶಿಕ್ಷಕರಿರ್ಬೋದು, SLC ಆಡಳಿತ ಕಮಿಟಿಯ ಅಧ್ಯಕ್ಷರಿರ್ಬೋದು, ಸರ್ವ ಸದಸ್ಯರಿರ್ಬೋದು, ಮತ್ತೆ ಇಲ್ಲಿನ ಶಿಕ್ಷಕರೊಂದಿರ್ಬೋದು, ಹಾಗೆ ಪಾಲಕ ಪೋಷಕರಿರ್ಬೋದು, ನಮಗೆ ತುಂಬು ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ಆಭಾರಿಯಾಗಿರ್ತೇವೆ. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯವನ್ನ ನಾವು ಏನ್ ಮಾಡಿದ್ವಿ ಅದು ಪಾರದರ್ಶಕವಾಗಿ ಮಾಡಿದ್ವಿ. ಯಾಕೆಂದ್ರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ತಮಗೆ ಗೊತ್ತಿರುವಂತೆ ಇದು ಏನಂತಂದ್ರೆ ಸಮುದಾಯದೊಟ್ಟಿಗೆ ಮಾಡುವಂತ ಕಾರ್ಯಕ್ರಮ.
ಅಂದ್ರೆ ಜನರೇ ಇದಕ್ಕೆ ತೀರ್ಮಾನ ಕೈಗೊಳ್ಳುವಂತ ಕಾರ್ಯಕ್ರಮವಾಗಿದೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಇದೊಂದು ಯೋಜನೆಗಳಂತಲ್ಲ, ಎಲ್ಲ ಯೋಜನೆಗಳು ಕೂಡ ಕಡ್ಡಾಯಗೊಳಿಸ್ತಾ ಇರ್ತದೆ. ಯಾಕೆಂದ್ರೆ ಆ ಈ ಒಂದು ಯೋಜನೆಗಳು ಸರಿಯಾಗಿ ಬಂದಂತ ಯೋಜನೆಗಳು ಸರಿಯಾಗಿ ಫಲಾನುಭವಿಗಳಿರ್ಬೋದು, ಮುಟ್ಟಿದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತೆ ಅದರ ಒಂದು ಸೌಲಭ್ಯನ ಎಲ್ಲರಿಗೂ ಅವರನ್ನ ಪಡೆದುಕೊಳ್ಳುವುದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದೆ. ಈಗಾಗಲೇ ಈ ಒಂದು ಶಾಲೆಗಳಿಗೆ ಸಂಬಂಧಪಟ್ಟಂತಲ್ಲ ಅಲ್ಲ, ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ನಾವು ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ವಿ. ಕಾಮಗಾರಿಗಳಿರ್ಬೋದು ಅಥವಾ ಖರ್ಚು ವೆಚ್ಚಗಳಿರ್ಬೋದು, ಆ ಸಂಬಂಧ ಸಾಮಾಜಿಕ ಪರಿಶೋಧನೆ ಮಾಡಿರುವಂತದ್ದು ಇರ್ಬೋದು, ಅಥವಾ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಕೂಡ ಪಿಂಚಣಿ ಯೋಜನೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಿದಂತೆ ಇರಬಹುದು. ಈಗಾಗಲೇ ಈಗ ಪ್ರಸ್ತುತ ಏನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕೂಡ ನಮಗೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ಕೊಳ್ಳಲಾಗಿರುವಂತದ್ದು. ಇದು ನಮಗೆ ಪ್ರಾಯೋಗಿಕವಾಗಿ 4 ಶಾಲೆಗಳು ಮಾತ್ರ ಕೊಟ್ಟಿರುವಂತದ್ದು. 4 ಶಾಲೆ ಅಂತಂದ್ರೆ ಈಗಾಗಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊರಭಾಗ, ಹಾಗೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಪುರ, ಹಾಗೆ ಸರ್ಕಾರ ಈ ಒಂದು ಶಾಲೆ ಚೆನ್ನಕೇಶವ ಪ್ರೌಢಶಾಲೆ ಕಲ್ಕಿ, ಹಾಗೆ ನ್ಯೂ ಸ್ಕೂಲ್, ಹೀಗೆ 4 ಶಾಲೆಗಳ ಮಧ್ಯಾಹ್ನ ಉಪಹಾರ ಯೋಜನೆಗೆ ಪ್ರಾಯೋಗಿಕವಾಗಿ ನಮಗೆ ಮಾಡಿ ಕೊಟ್ಟಿರುವಂತದ್ದು. ಅದರಂತೆ ನಾವು ಎಲ್ಲ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಮಾಡಲಾಗಿರುವಂತದ್ದು. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಮಗೆ ನಾವೇನು ಸನ್ಮಾನ ತಗೊಳ್ಳುವಂತ ಅರ್ಹತೆ ಏನಿಲ್ಲ, ಆದ್ರೆ ಈ ಒಂದು ಸನ್ಮಾನವನ್ನ ನಮಗೆ ಮುಖ್ಯ ಶಿಕ್ಷಕರು ಎಲ್ಲ ಶಿಕ್ಷಕರು ಮಾಡಿದ್ದಾರೆ. ಅದಕ್ಕೆ ತುಂಬಾ ಆಭಾರಿಯಾಗಿದ್ದಾರೆ ಸರ್. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆ ನಿರ್ವಹಿಸಲಿಕ್ಕೆ ತಾವೆಲ್ಲರೂ ಸಹಕಾರವನ್ನ ಕೊಟ್ಟಿದ್ರಿ, ಅದಕ್ಕೆ ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಮಧ್ಯಾಹ್ನದ ಉಪಹಾರ ಯೋಜನೆ ಬಗ್ಗೆ ಅಭಿಪ್ರಾಯವನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಅನಿಸ್ತಾ ನನ್ನ ಮಾತು ನಮ್ಮ ಶಾಲೆಗಳಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸಿದಂತಹ ಶ್ರೀಯುತ ಚಿದಾನಂದ ಗೌಡ ಅವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಶ್ರೀಯುತ ಕಿರಣ್ ಕುಮಾರ್, ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ, ಇವರ ಮಾತಿಗಾಗಿ ಈ ಸಭೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಶಿಕ್ಷಕರಂತವರೇ, ಪಾಲಕರೇ ಹಾಗೂ ಮಕ್ಕಳೇ, ಇವತ್ತೊಂದು ದಿವಸ ಮಧ್ಯಾಹ್ನದ ಉಪಹಾರ ಯೋಜನೆಯ ಒಂದು ಸಾಮಾಜಿಕ ಪರಿಶೀಲನೆ ಜೊತೆಗೆ ಮಕ್ಕಳಿಗೆ ಒಂದು ಪ್ರೇರಣೆ ಆಗಬೇಕು. ಹಾಗೂ 33 ದಿನಗಳಲ್ಲಿ ಹೇಳಿದ್ದಾರೆ, 33 ದಿನಗಳಲ್ಲಿ ಮಕ್ಕಳಿಗೆ ಪರೀಕ್ಷೆ ಇದೆ, SSLC ಪರೀಕ್ಷೆ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಜೀವನದ ಅತಿ ಉತ್ತಮ ಘಟ್ಟ ಆ ಪರೀಕ್ಷೆ ಇದೆ. ಎರಡೂ ಕಾರ್ಯಕ್ರಮವನ್ನು ಕಂಬೈನ್ ಮಾಡಿ ಇವತ್ತಿನ ಸಭೆ ಇಟ್ಕೊಂಡಿದ್ದಾರೆ. ಬಹಳ ಖುಷಿ ಅನಿಸಿದೆ. ಮೊದಲನೇದಾಗಿ ಖುಷಿ, ಕರ್ಕಿಯಲ್ಲಿ ಕೆಲಸ ಮಾಡಿದಂತಹ ಒಂದು ಚೆನ್ನಕೇಶವ ಹೈಸ್ಕೂಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿತ್ತು. ಎರಡನೇದಾಗಿ ಖುಷಿ, ಪರೀಕ್ಷೆ ಬರೆಯುವಂತ ಮಕ್ಕಳನ್ನು ನೋಡಿ. ಯಾಕಂದ್ರೆ ಕೇಳಿದ್ರೆ ನನ್ನ ಮಗಳನ್ನು ಕೂಡ SSLC ಓದ್ತಿದ್ದಾರೆ, ಅವಳಿಗೂ ಕೂಡ SSLC ಎಕ್ಸಾಮ್ ಶುರುವಾಗ್ತಿದೆ ನಾಳೆ. ನಿಮಗೆ 33 ದಿವಸ ಇದೆ. ನಮ್ಮ ಮನೆಯಲ್ಲಿ ಈ ಇವತ್ತಿನ ಸ್ಟಾರ್ಟ್ ಆಗಿದೆ. ಪಾಲಕರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಾಮಾಜಿಕ ಪರಿಶೋಧನೆ ಮೀರಿ ಈಗ ಪ್ರಥಮ ಘಟ್ಟಕ್ಕೆ ಹೋಗ್ತೇನೆ ನಾನು. ಎಲ್ಲ ಪಾಲಕರಿಗೆ ಒಂದು ಸಣ್ಣ ಕಿರುಮಾತು, ನಾನು ಪಾಲಕರಾಗಿ ನಿಮಗೆ ಒಂದು ಸಣ್ಣ ಕಿರುಮಾತು. ಮಕ್ಕಳು ಪರೀಕ್ಷೆಯನ್ನು ಬರೀತಿದ್ದಾರೆ, ಅವರು ಚೆನ್ನಾಗಿ ಓದ್ತಿದ್ದಾರೆ. ನಂಬರ್ಸ್ ಬರಬೇಕು ಅಂದ್ರೆ ಮಾರ್ಕ್ಸ್ಗಳು ಚೆನ್ನಾಗಿ ಬರಬೇಕು. ಮಾರ್ಕ್ಸ್ಗಳು ಮಗುಗೂ ಕೂಡ ಬಹಳ ಬೇಕಾದದ್ದು, ಶಾಲೆಗೂ ಬೇಕಾದದ್ದು, ಹಾಗೂ ತಾಲೂಕಿನ ಆಡಳಿತಕ್ಕೂ ಅಂದ್ರೆ ನಮ್ಮ ಸರ್ಕಾರಕ್ಕೂ ಕೂಡ ಬೇಕಾದದ್ದು. ಶಕ್ತಿ ಮೀರಿ ಮಕ್ಕಳು ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡ್ತಿರ್ಬೋದು. ಯಾಕಂತ ಹೇಳಿದ್ರೆ ಪ್ರಸ್ತಾವನೆಯಲ್ಲಿ ಅವರ ಕ್ಲಾಸ್ ಟೀಚರ್ ಹೇಳಿದ್ರು, ಅವರಿಗೆ ಎಲ್ಲ 2 ಹಂತದ ಪ್ರಿಪರೇಟರಿ ಎಕ್ಸಾಮ್ ಕೂಡ ಮುಗಿದಿದೆ. ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅವರು ಬೆಳಿಗ್ಗೆಯಿಂದ ಹಿಡಿದು ಯಾವ ರೀತಿ ಅವರಿಗೆ ಪಾಠವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಶಿಕ್ಷಕರು ಇಲ್ಲಿ ಬಹಳ ಶ್ರಮವನ್ನು ಮಾಡಿದ್ದಾರೆ. ಪಾಲಕರು ಕೂಡ ಇದೊಂದು 33 ದಿನ ಇದೆಯಾ, ಈ ಒಂದು 33 ದಿನಗಳನ್ನ ತಮ್ಮ ಮಗುವಿಗೆ ಸ್ವಲ್ಪ ಮೀಸಲಿಡಿ. ನೀವು ಬೇರೆ ಬೇರೆ ಕೆಲಸದಲ್ಲಿ ಬಿಸಿ ಇರ್ತೀರಿ, ಎಷ್ಟೋ ಜನ ನೀವು ದಿನದ ಕೆಲಸಗಳಿಗೆ ಹೋಗ್ತೀರಿ,
ಹೇಳಿದ್ರು ಯಾವ ರೀತಿಯ ಓದುವ ಒಂದು ವಾತಾವರಣ ಇರಬೇಕಂತ ಹೇಳಿ. ಸೊ ಆ ಒಂದು ವಾತಾವರಣವನ್ನ ಮನೆಯಲ್ಲಿ ಸ್ವಲ್ಪ ಕಲ್ಪಿಸಿಕೊಡಿ. ಇದೊಂದು ತಿಂಗಳು ಅಥವಾ ಪರೀಕ್ಷೆ ಇರಬೇಕು 45 ದಿನಗಳು ಸ್ವಲ್ಪ ಟಿವಿ ಬಂದಿರಲಿ. ನಮ್ಮ ಮಹಿಳೆಯರು ಸ್ವಲ್ಪ ಧಾರಾವಾಹಿ ನೋಡೋದನ್ನು ಕಮ್ಮಿ ಮಾಡಲಿ. ಯಾಕಂತ ಹೇಳಿದ್ರೆ ಪ್ಯಾರೆಂಟಿಂಗ್ ಈಸ್ ಆಲ್ ಅಬೌಟ್ ಸೆಲ್ಫ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಅಂದ್ರೆ ಮಕ್ಕಳಿಗೆ ನಾವು ಅದನ್ನು ಹೇಳ್ಬೇಕಾದಂತ ಹೇಳಿದ್ರೆ ಮಕ್ಕಳು ಬೆಳಿಗ್ಗೆ ಎದ್ದೇಳ್ಬೇಕು ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ನಾವು ಎದ್ದೇಳ್ತೀವಿ, ಅದು ನಿಮ್ಮ ಡಿಸಿಪ್ಲಿನ್ ಅನ್ನೇ ಅವರು ಕಲಿತಾರೆ. ಹಾಗಾಗಿ ಇದೊಂದು 45 ದಿನಗಳ ಕಾಲ ಮೊಬೈಲ್ ಅಲ್ಲಿ ಒಂದು 2 ತಿಂಗಳ ಕರೆನ್ಸಿ ಹಾಕ್ಸ್ಬೇಡಿ, ಹಾಗೆ ಇರ್ಲಿ, ಮಾತಾಡ್ಲಿಕ್ಕೆ ಮಾತ್ರ ಸೀಮಿತವಾಗಿರ್ಲಿ. ಅದೇ ರೀತಿ ಟಿವಿ ಮೇಜರ್ ಆಗಿ ಟಿವಿಯನ್ನ ಬಂದ್ ಮಾಡಿ. ಅವಾಗ ಅವ್ರು ಹೇಳ್ತಾ ಇದ್ರು ಈ ಎಲ್ಲ ನಾವು ಬಹಳ ಖುಷಿ ಅನ್ಸ್ತದೆ ಅದನ್ನ ವಿಷಯವನ್ನು ಕೇಳಿ. ಬೆಳಿಗ್ಗೆ ಏಳಿಸುವಂತ ಕಾರ್ಯಕ್ರಮಗಳು ಕೂಡ ಶಾಲೆಯಿಂದ ಶಿಕ್ಷಕರು ಹಮ್ಮಿಕೊಂಡಿದ್ದಾರೆ, ಬಹಳ ಖುಷಿ ಅನ್ಸುತ್ತೆ. ಮಕ್ಕಳಿಗೆ ನಾನು ಕೇಳ್ತೇನೆ, ಈಗ ನಾಳೆಗೆ ಟೂರ್ ಇದೆ ಅಂತ ಇಟ್ಕೊಳ್ಳೋಣ, ಎಲ್ಲೋ ನಿಮ್ಮ ಶಾಲೆಯಿಂದ ಟೂರಿಗೆ ಹೋಗ್ತಾರೆ, ಎಲ್ಲಿ ಶೃಂಗೇರಿ ಕರ್ಕೊಂಡು ಹೋಗ್ತಾರೆ ಅಂತ. ಬೆಳಿಗ್ಗೆ 4-5 ಗಂಟೆಗೆ ಬಸ್ ಬಂದಿರ್ತದೆ, KSRTC ಬಸ್ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಅಂತ. ಎಷ್ಟು ಗಂಟೆಗೆ ಬಂದಿರ್ತದೆ ಅವತ್ತು? ಯಾರು ಇರ್ತಾರೆ ನಿಮ್ಮ ಮಲಗ್ರ? ಯಾಕೆ ಮಲಗುದಿಲ್ಲ? ಯಾಕೆ ಮಲಗುದಿಲ್ಲ? ಪ್ರವಾಸಕ್ಕೆ ಹೋಗ್ಬೇಕು, ಹೋಗ್ಬೇಕು, ಬೆಳಿಗ್ಗೆ ಹೋಗ್ಬೇಕು, ಮಲಗುದಿಲ್ಲ ಯಾಕೆ? ನಿದ್ದೆನೆ ಬರುದಿಲ್ಲ ಅಲ್ಲ. ಹೋಗುವ ನೋಡುವ ಹೋಗುವ ಶೃಂಗೇರಿ ಅಂತ ಎಲ್ಲೋ ಕರ್ಕೊಂಡು ಹೋಗುವ ಪ್ಲೇಸ್ ನೋಡುವ ಕಾತರತೆ ಒಂದ್ ಕಡೆಗೆ, ಇನ್ನೊಂದ್ ಕಡೆ ಎಲ್ಲರೂ ಬಿಟ್ಟೋಗ್ಬಿಡ್ತಾರೆ ನೋಡಿ, ಹೌದಾ? ಅದೇ ಅಂದ್ರೆ ಅದು ಸಹಜ ಕೂಡ. ಅದನ್ನ ನೀವು ಮಾಡಿದ್ದು ತಪ್ಪಂತಂದ್ರೆ ಎಲ್ಲರೂ ನಮ್ಮ ಈಗ ನಾವು ಮಾಡಿದ್ದೆ ಆ ಈಗ ನೀವು ಮಾಡಬೇಕು, ಕೌತುಕತೆ ಮತ್ತೆ ಎಕ್ಸೈಟ್ಮೆಂಟ್ ಇರಲೇಬೇಕು. ಅಂದ್ರೆ ಅದನ್ನ ಅಲ್ಲೇ ನೀವು ಪರೀಕ್ಷೆಯನ್ನ ಇಟ್ಕೊಂಡು ನೋಡಿ. ಅಂದ್ರೆ ಅದು ಬಹಳ ಉತ್ಸಾಹದಾಯಕದ್ದು, ಅದು ಇಂಟ್ರೆಸ್ಟ್ ಹೋಗ್ಬೇಕಾದಂತ ಒಂದು ನಮ್ಮ ಟೂರ್ ಹೌದು, ಅದೊಂದು ಶೈಕ್ಷಣಿಕ ಪ್ರವಾಸ. ಅದೇ ಉತ್ಸಾಹ ನಿಮ್ಮ ಪರೀಕ್ಷೆಯಲ್ಲಿ ಒಂದು ಸ್ವಲ್ಪ ಇರುತ್ತೆ ಅಷ್ಟೇ. ನಾನು ಇದು ಎರಡನೇದಾಗಿ ಮತ್ತೊಂದು ಹೇಳ್ತೇನೆ. ಆಮೇಲೆ ಅವ್ರು ಹೇಳಿದ್ರು, ನಿಮ್ಮ ಪ್ರೇರೇಪಣೆ ಭಾಷಣದಲ್ಲಿ ಹೇಳಿದ್ರು ಮಕ್ಕಳಿಗೆ ಏನಂತ ಹೇಳಿದ್ರು ಕೇಳಿದ್ರೆ, ನೀವು ಪ್ರತಿಯೊಬ್ಬ ಮಗು ಕೂಡ ಡಿಫ್ರೆಂಟ್ ಇರ್ತದೆ. ಅಂದ್ರೆ ಈಗ ನಿಮ್ಮಲ್ಲಿ ಕೆಲವರು ಯಾರೋ 95ರಲ್ಲಿ ಹೆಚ್ಚಿನ ಮಾರ್ಕ್ಸ್ ತಗೊಂಡಿರ್ಬೋದು, ಆ ಮಕ್ಕಳು ಯಾವುದೋ ಒಂದು ಮಗು ಕಡಿಮೆ ಇದ್ದರು. ನೀವು ಅವತ್ತು 85-90 ಮಾರ್ಕ್ಸ್ನವರಿಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ನಿಮ್ಮನ್ನ ನೀವು ಮಾತ್ರ ನೋಡಿ, ನಾನು 60 ತಗೊಂಡಿದ್ದೇನೆ, ನಾನು ಇದಕ್ಕಿಂತ ಜಾಸ್ತಿ ತಗೊಳ್ಬೇಕು. ನಾನು 70 ತಗೊಂಡಿದ್ದೇನೆ, ನಾನು ಇದಕ್ಕಿಂತ ಜಾಸ್ತಿ ತಗೊಳ್ಬೇಕು. ಅದನ್ನು ಮಾತ್ರ ನೀವು ಕಾನ್ಸೆಪ್ಟ್ ಮಾಡಿ. ಒಂದು ಬೇರೆಯವರಿಗೆ ನೀವು ಕಂಪೇರ್ ಮಾಡಿದ್ರಿ, ನಿಮ್ಮ ತನವನ್ನು ಮಾತ್ರ ನೋಡಿ. ಯಾಕಂತ ಹೇಳ್ತಾರೆ ಕೇಳಿದ್ರೆ, ಶಾರುಖ್ ಖಾನ್ ಗೊತ್ತಿದೆ ಅದು? ಶಾರುಖ್ ಖಾನ್ ಗೊತ್ತದೇ ಇಲ್ಲ? ಗೊತ್ತಿಲ್ಲ? ಶಾರುಖ್ ಖಾನ್ ಗೊತ್ತಿಲ್ಲ? ಶಾರುಖ್ ಖಾನ್ ಅವನ ಇಂಡಸ್ಟ್ರಿಯಲ್ಲಿ ಅಂದ್ರೆ ಅವನ ಆಕ್ಟರ್, ಅವನ ಇಂಡಸ್ಟ್ರಿ ಅನ್ನೋದು ಒಂದು ಫಿಲ್ಮ್, ಅವರ ಆಕ್ಟಿಂಗ್, ಅವರ ಇಂಡಸ್ಟ್ರಿ. ಅವರ ಆಕ್ಟಿಂಗಿಗೆ ಬಂದಾಗ ಅವರಿಗೆ ಯಾವುದೇ ತರ ಕಾಡ್ಬೋದ್ರಿ, ಹೌದಾ? ಆಮೇಲೆ ಶಾರುಖ್ ಖಾನ್ ನೀವು ಈಗ ನೋಡಿ ಸ್ವಲ್ಪ ಶಾರುಖ್ ಖಾನ್ ಸ್ವಲ್ಪ ಚೆನ್ನಾಗಿ ಕಾಣ್ತಾರೆ. ಈಗಿನ ಶಾರುಖ್ ಖಾನ್ ಆಗುತ್ತಿಲ್ಲ. ಅಂದ್ರೆ ಅವನ ಕೌಂಟರ್ ಪಾರ್ಟ್, ಅಂದ್ರೆ ಅವನ ಜೊತೆಗಿರೋ ಅವಾಗ ಸಹನಟ ಇದ್ದಲ್ಲ, ಅವನಿಗಿಂತಲೂ ಸುರದೃತರಾಗಿದ್ರು, ಅವನಿಗಿಂತಲೂ ಎತ್ತರಾಗಿದ್ರು, ಅವನಿಗಿಂತಲೂ ಒಳ್ಳೆ ಡಾನ್ಸ್ ಮಾಡ್ತಿದ್ರು. ಈಗ ಆಕ್ಟರ್ ಏನ್ ಬೇಕು ಅಂದ್ರೆ ಚಂದ ಕಾಣಬೇಕು, ಇನ್ನೊಂದು ಒಳ್ಳೆ ಆಕ್ಟಿಂಗ್ ಬರಬೇಕು, ಅದ್ರ ಜೊತೆಗೆ ಚಂದ ಕಾಣಬೇಕು, ಇಂಡಿಯನ್ ಅವರಿಗೆ ಡಾನ್ಸ್ ಬರಬೇಕು, ಮತ್ತು ಅವರಿಗೆ ಒಂದು ಅಜಾನುಭಾವ ವ್ಯಕ್ತಿತ್ವ ಇರಬೇಕು, 6 feet ಪ್ಲಸ್ ಇರಬೇಕು. ಅದ್ಯಾವುದು ಶಾರುಖ್ ಖಾನ್ ಇರುವುದಿಲ್ಲ. ಆದ್ರೂ ಶಾರುಖ್ ಖಾನ್ 30 ವರ್ಷದಿಂದ ಇಂಡಸ್ಟ್ರಿ ಆಗ್ತಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಶಾರುಖ್ ಖಾನ್ ಪ್ರತಿ ದಿವಸ ಅವನೇ ಹೇಳ್ಕೊಂಡಿದ್ದು, ಪ್ರತಿ ದಿವಸ ಎದ್ದ ತಕ್ಷಣ ಬೆಳಿಗ್ಗೆ ಕನ್ನಡಿ ಎದುರುಗಡೆ ನಿಂತ್ಕೊಂಡು ಹೇಳ್ತಾನೆ, ಆಯ್ತು ಬೆಸ್ಟ್. ಏನಂತ ಹೇಳ್ತಾನೆ? ನಾನು ಬೆಸ್ಟ್, ನಾನು ಬಹಳ ಉತ್ತಮ, ನಾನು ಇಡೀ ಭಾರತದಲ್ಲಿ ನಟನೆಯಲ್ಲಿ ನಾನೇ ಉತ್ತಮ ಅಂತ ಹೇಳ್ತಾರೆ. ಅದನ್ನ ನೀವು ಈ 33 ದಿವಸ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಈಗ ಶಾಲೆ ಬರ್ತೀರಾ ಅಥವಾ ಮನೆಯಲ್ಲಿ ಓದ್ಲಿಕ್ಕೆ ಬಿಡ್ತಾರ ಗೊತ್ತಿಲ್ಲ, ಎದ್ದ ತಕ್ಷಣ ಹೆಣ್ಮಕ್ಳಾದ ಭಾಷೆಗಳಂತ ನೀವು ಡ್ರೆಸ್ ಹಾಕುವಂತ ಕನ್ನಡಿ ಬಂದು ಹೇಳ್ಕೊಂಡು ಏನು, ನಾನು ಬೆಸ್ಟ್ ಮತ್ತು ನನ್ನ ಸಾಮರ್ಥ್ಯ ಮೀರಿ ನಾನು ಈ ಪರೀಕ್ಷೆಯಲ್ಲಿ ಡಿಲಿವರ್ ಮಾಡ್ತೇನೆ. ಇದೆರಡು ಮಂತ್ರವನ್ನು ಅವರ 12 ಮಂತ್ರದ ಜೊತೆಗೆ ಸ್ವಲ್ಪ ನೆನಪಿಟ್ಕೊಳ್ಳಿ. ನಾನೇ ಬೆಸ್ಟ್, ನಾನೇ ಬಹಳ ಈ ಇದರಲ್ಲಿ ಬೇಕಾದ್ರೆ ಅದನ್ನು ಬೇಕು ಸೇರಿಸ್ಕೊಳ್ಳಿ, ನಾನು ರ್ಯಾಂಕ್ ತಗೊಳ್ತೇನೆ, ಇಲ್ಲ ನಾನೇ ಶಾಲೆಗೆ ಫಸ್ಟ್ ಬರ್ತೇನೆ, ಫ್ರೀ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆ ತರ ಒಂದು ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ನೀವು ಹೆಚ್ಚಿನ ಮಾರ್ಕ್ಸ್ ಗಳಿಸಿ. ಯಾಕಂತ ಹೇಳಿದ್ರೆ ಆಮೇಲೆ ಮುಂದಿನ ನಂಬರ್ಸ್ ಗಳ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಡಿ. ನಿಮ್ಮ ತಂದೆ ತಾಯಿಗಳಿಗೆ ಕೇಳಿ, ಯಾರಿಗೂ ಅವರ SSLC ಮಾರ್ಕ್ಸ್ ನೆನಪಿಲ್ಲ. ಯಾರು ನೆನಪಿದೆ? ನೆನಪಿದೆ 90% ಜನಗಳಿಗೆ ಯಾರಿಗೂ ನೆನಪಿರುವುದಿಲ್ಲ. ಅದು 9ನೇ ಕ್ಲಾಸ್ ಮಾರ್ಕ್ಸ್ ಹೇಳಿ, SSLC ಅಲ್ಲಿ ನೆನಪಿಟ್ಕೊಳ್ಳುವಂತ ಮಾರ್ಕ್ಸ್ 9ನೇ ಮಾರ್ಕ್ಸ್ ಗಳು ಯಾರು ಪಾಲಕರಿಗೆ ನೆನಪಿದೆ? ಯಾರಿಗೂ ನೆನಪಿಲ್ಲ.
SSLC ಒಂದು ಜೀವನದ ಅತ್ಯದ್ಭುತ ಘಟ್ಟ. ತಯಾರಿ ಮಾಡಬೇಕು, ಮಾರ್ಕ್ಸ್ ತಗೊಳ್ಬೇಕು. ಆದರೂ ಕೂಡ ಈ ಮಾತನ್ನು ನಾನು ಹೇಳ್ತೇನೆ, ನಿಮ್ಮ SSLC ಮಾರ್ಕ್ಸೇ ನಿಮ್ಮ ಜೀವನದ ಕ್ಷಣವನ್ನು ಬರೆಯುವುದಿಲ್ಲ. ಇದು ಒಂದು ಕಾಲಘಟ್ಟ, ಇದರಲ್ಲಿ ನೀವು ಚೆನ್ನಾಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ಚೆನ್ನಾಗಿ ಕಲಿತಿದ್ದೀರಿ, ಇದರಲ್ಲಿ ಒಂದು ಸ್ಟೆಪ್, ಇದು ಒಂದು ಸ್ಟೆಪ್, ಜೀವನದ ಒಂದು ಸ್ಟೆಪ್, ಅದನ್ನು ನೀವು ಚೆನ್ನಾಗಿ ಹತ್ತು ಕಲಿಯಬೇಕು. ಹಾಗೆಯೇ ಇದೇ ನಮಗೆ ಇದೇ ಅಲ್ಟಿಮೇಟ್ ಅಂತಲ್ಲ, ನಿಮ್ಗೆ ಇದೇ ಫೈನಲ್ ಅಂತಲ್ಲ. ಹಾಗಾಗಿ ಈ ಇದರಲ್ಲಿ ಆ ಒಂದು ಅಂದ್ರೆ ಕೆಲವು ಮಕ್ಕಳು ಏನಾಗ್ತಾರೆ ಕೇಳಿದ್ರೆ, ಇತ್ತೀಚಿನ ದಿನಗಳು ಅದನ್ನು ಕೂಡ ನಾವು ನೋಡ್ತಿದ್ದೇವೆ. ಈ ಕಂಪ್ಯಾರಿಸನ್ ಲೆವೆಲ್ ಅಲ್ಲಿ ಹೋಗಿ ನೀವು ಅಂದ್ರೆ ಅವನಿಗೆ ಮಾರ್ಕ್ಸ್ ಬಂದ್ರೆ ಇವರಿಗೆ ಮಾರ್ಕ್ಸ್ ಬಂದ್ರೆ ಅಂತೇಳಿ ಈ ಬೆಳೆಸ್ಕೊಳ್ಳುವಂತ ನೀವು ಇದು ಬೇಡ. ನೀವು ಏನ್ ಮಾಡಬೇಕು ಅಂತ ಕೇಳಿದ್ರೆ, ನಿಮಗೆ ಈ ಒಂದು ವರ್ಷ ನಿಮ್ಮ ಶಿಕ್ಷಕರು ಬಹಳ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ, ಅದನ್ನು ನೆನಪಿಡಿ. ಈ 33 ದಿನಗಳ ಕಾಲ ಒಳ್ಳೆಯ ವಾತಾವರಣದಲ್ಲಿ, ಒಳ್ಳೆಯ ಕಾಮ್ ವಾತಾವರಣದಲ್ಲಿ ಸ್ಟಡಿ ಮಾಡಿ, ನಾನೇ ಬೆಸ್ಟ್ ಅಂತ ಹೇಳಿ, ಹಾಗೂ ಎಷ್ಟಿದೆಯೋ ಒಬ್ಬರು 45 ಇದ್ರೆ 60ಕ್ಕೆ ಕಾನ್ಸಂಟ್ರೇಟ್ ಮಾಡಿ, 65 ಇದ್ದವ 80ಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಅದು ಎಷ್ಟೇ ಬರಲಿ, ರಿಸಲ್ಟ್ ಎಷ್ಟೇ ಬರಲಿ, ನಿಮಗೆ ಒಳ್ಳೆಯದಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈಗ ನಮ್ಮ ಸಾಮಾಜಿಕ ಪರಿಶೋಧನೆ ಬರ್ತಾ ಇದ್ದೇನೆ. ಸಾಮಾಜಿಕ ಪರಿಶೋಧನೆ ಅನ್ನುವಂತ ಒಂದು ಅಂಶ ಕೇಂದ್ರ ಸರ್ಕಾರ ಆಯೋಜಿಸಿದ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರ ಹಣ ಕೊಡುವ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಈಗ ಸಾಮಾಜಿಕ ಪರಿಶೋಧನೆ ಮಾಡ್ತಿದ್ದಾರೆ. ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮಗಳನ್ನ ಚುನಾವಣೆ ನಿರ್ವಹಿಸಿದ್ದಾರೆ. ನಾನು ಮತ್ತೆ ಹೇಳಿಕೊಡುದಿಲ್ಲ. ಸಾಮಾಜಿಕ ಪರಿಶೋಧನೆ ಅನ್ನುವಂತ ಅಂಶ ಯಾಕೆ ಅಂತ ಕೇಳಿದ್ರೆ, ಪ್ರತಿಯೊಂದು ಖರ್ಚು ವೆಚ್ಚಗಳನ್ನ ಸಾರ್ವಜನಿಕವಾಗಿ ತೆಗೆದಿಡಬೇಕು. ಸಾರ್ವಜನಿಕವಾಗಿ ಯಾವ ಖರ್ಚು ವೆಚ್ಚಗಳು ತೆಗೆದಿರ್ತವೋ ಅದು ಹೆಚ್ಚು ಪಾರದರ್ಶಕವಾಗಿರುತ್ತದೆ, ಹೆಚ್ಚು ಜನರಿಗೆ ಕೊಡ್ತದೆ ಅಂತ ಹೇಳಿ ಸರ್ಕಾರ ಈ ಬಗ್ಗೆ ಮನಗಂಡಿದೆ. ಅದಕ್ಕಾಗಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಒಂದು ಸಚಿವಾಲಯವನ್ನು ಕೂಡ ಮಾಡಿದೆ. ಅದಕ್ಕಾಗಿ ಸಪರೇಟ್ IAS ಆಫೀಸರ್ಗಳನ್ನು ನೇಮಕ ಮಾಡಿದೆ. ಹಾಗೂ ಚಿದಾನಂದ್ ಅಂತ ಒಂದು ನುರಿತ ಸೋಷಿಯಲ್ ಅಟೆಂಟ್ ತಂಡವನ್ನು ಆ ತಾಲೂಕುಗಳಲ್ಲಿ ರಚಿಸಿದೆ. ಅವರು ನಮ್ಮ ಗ್ರಾಮ ಪಂಚಾಯತಿಗಳು ಬರ್ತಾರೆ, ತಾಲೂಕಾ ಪಂಚಾಯತಿಗಳು ಬರ್ತಾರೆ, ಇತ್ತೀಚಿನ ಶಾಲೆಗಳಿಗೂ ಬರ್ತಾ ಇದ್ದಾರೆ. ಸೊ ಈ ರೀತಿ ಒಂದು ಬಹಳ ಚೆನ್ನಾಗಿ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಅನ್ಕೊಂಡಿದ್ದಾರೆ. ಯಾರಿಗೂ ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಶ್ನೆ ಇಲ್ಲ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕೇಳುವಂತ ಪರಿಪಾಠದಲ್ಲಿ ಸಾರ್ವಜನಿಕರಿಂದ ಕೇಳಬೇಕಾಗಿದೆ. ಸೊ ಈಗ ಆಗ್ಲೇ ಸಮಯ ಮೀರಿದೆ, ಯಾವುದೇ ಪ್ರಶ್ನೆಗಳಿಲ್ಲ ಹಾಗೂ ಯಾವುದೇ ಕುಂದುಕೊರತೆಗಳಿಲ್ಲ ನಾನು ಅನ್ಕೊಳ್ತೇನೆ. ನನಗೆ ಈ ಒಂದು ಸೋಷಿಯಲ್ ಮೀಡಿಯಾ ಸಭೆಗೆ ಕರೆದು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟ ನಮ್ಮ ಚಿದಾನಂದ ಅವರಿಗೂ ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ಮಂಡಳಿಗಳು, ಮುಖ್ಯಾಧ್ಯಾಪಕರು ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲಿಕ್ಕೆ ಸ್ಥೈರ್ಯವನ್ನ ನೀಡುವುದರ ಜೊತೆಗೆ ಇಂದಿನ ಲೆಕ್ಕ ಪರಿಶೋಧನಾ ವರದಿಯ ಕುರಿತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಶ್ರೀಯುತ ಕಿರಣ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು, ಶಿಕ್ಷಣ ಇಲಾಖೆಯ ಡಯಟ್ನ ಹಿರಿಯ ಉಪನ್ಯಾಸಕರು, ಉಪ ಪ್ರಾಚಾರ್ಯರು, ಅದೇ ರೀತಿಯಾಗಿ ನಮ್ಮೂರಿನವರು ಈ ಶಾಲೆಯನ್ನ ನಂಬಿ, ನಮ್ಮೆಲ್ಲ ಮಕ್ಕಳನ್ನ, ನಮ್ಮ ಶಿಕ್ಷಕರನ್ನ ಎಲ್ಲರನ್ನ ನಂಬಿ ಅತ್ಯಂತ ಪ್ರೀತಿಯಿಂದ ಅವರು ಈ ಶಾಲೆಯನ್ನ ದತ್ತು ಪಡೆದಿದ್ದಾರೆ. ಹಾಗಾಗಿ ಸರ್ ಅವರು ತಮ್ಮ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿ ಕೇಳ್ಕೊಳ್ತಾ ಇದ್ದಾರೆ. ನಮಸ್ಕಾರ. ನನಗೆ 5 ತಾರೀಕು ಬಂತು, ಹೀಗಾಗಿ 2-3 ನಿಮಿಷದಲ್ಲಿ ನಾನು ಏನು ಹೇಳ್ಬೇಕು ಆ ವಿಚಾರಕ್ಕೆ ತಿಳಿಸ್ತೀನಿ. 2 ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಒಂದು ಸಾಮಾಜಿಕ ಪರಿಶೋಧನೆ, ಇನ್ನೊಂದು SSLC ವಿದ್ಯಾರ್ಥಿಗಳು ಇದ್ದಾರೆ, ಅವರ ಪಾಲಕರನ್ನೆಲ್ಲ ಕರೆಸಿ ಒಂದಿಷ್ಟು ಪ್ರೇರೇಪಣೆ ಮಾಡುವಂಥದ್ದು, ಒಂದಿಷ್ಟು ತಯಾರಿ ಮಾಡುವಂಥ ಕೆಲಸ ನಮ್ಮ ಶಾಲೆಯಲ್ಲಿ ಆಗ್ತಾ ಇದೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ತಹಸೀಲ್ದಾರ್ ನಮ್ಮ ಕಿರಣ್ ಕುಮಾರ್ ಅವರು ಎಲ್ಲ ನಮ್ಮ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಪರಿಚಯ. ಇಲ್ಲಿ PDO ಒಂದು ಒಳ್ಳೆ ಕೆಲಸ ಮಾಡಿ ಇವತ್ತು ತಾಲೂಕ್ ಪಂಚಾಯತಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ರೀತಿಯ ಕಿರಣ್ ಕುಮಾರ್ ಅವರನ್ನು ಸಂಬೋಧಿಸ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಒಳ್ಳೆಯ ವಿದ್ಯಾರ್ಥಿ ಎಷ್ಟು ಖುಷಿ ಆಯ್ತು ಅವರ ಮನೆಯಲ್ಲಿ ಒಳ್ಳೆಯ ಗುಣ ಅಂತ ಹೇಳಿದ್ರೆ ಎಲ್ಲರೂ ಚಿರಾನಂದಾಗಿ ಆಗ್ಬೇಕು ಮುಂದೆ, ಗೊತ್ತಾಯ್ತಲ್ಲ, ಅಷ್ಟೊಂದು ಒಳ್ಳೆಯಾಗಿರ್ಬೇಕು. ಹಾಗೆ ಆ ಒಂದು ಚಿರಾನಂದವನ್ನ ನಮ್ಮ ಈ ಶಾಲೆಯ ಪ್ರೀತಿಯ ಮುಖ್ಯ ಶಿಕ್ಷಕರಾದಂತ ಎಲ್ಲ ಅವರನ್ನ, ಇವತ್ತು ನಿಮಗೆ 12 ಚಾವಿ ಕೊಟ್ಟಂತ ನಮ್ಮ PG ಲಿಂಗೋಜಿ ಸರ್ ಅವರನ್ನ, ಹಾಗೆ ನಿಮಗೆ ಹಿಡ್ನಳ್ಳಿ ಸರ್ ಅವರನ್ನ, ನಮ್ಮ ಗುರುಮಾತೆಯರನ್ನ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಪಾಲಕರು, ಪೋಷಕರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ, ಪ್ರೀತಿಯ ಮಕ್ಕಳಿಗೆ ಶುಭ ಆಶೀರ್ವಾದ. ಈಗಂತೂ ಎಲ್ಲರೂ 33 ನಿಮ್ಮ ತಿಂತಾರೆ ಅಥವಾ ಯಾಕಂದ್ರೆ ಈ ವರ್ಷ SSLC ಬಂತು 7 ವರ್ಷ ಆಗುತ್ತೆ. ಪಾಲಕರಿಗೂ ಆಗುತ್ತೆ, ನಮಗೂ ಆಗುತ್ತೆ, ನಿಮಗೂ ಆಗುತ್ತೆ. ಇವರಿಗೆ SSLC ಪರೀಕ್ಷೆ ಯಾರಿಗೆ? ಪರೀಕ್ಷೆ ಯಾರಿಗೆ? ನಿಜವಾದ ಶಿಕ್ಷಣ ಮಂತ್ರಿಗಳಿಗೆ ದೊಡ್ಡ ಪರೀಕ್ಷೆ ಆಗುತ್ತೆ. ಶಿಕ್ಷಣ ಮಂತ್ರಿಗಳನ್ನ ಹಿಡಿದು, ನಮ್ಮ ಇಲಾಖೆ ಅಧಿಕಾರಿಗಳಿಂದ ಹಿಡಿದು, DPIಗಳಿಂದ ಹಿಡಿದು, DOಗಳಿಂದ ಹಿಡಿದು, SMಗಳಿಂದ ಹಿಡಿದು ಅಲ್ವಾ, ನಮ್ಗೆ ನಿಮ್ಗೆ ಎಲ್ಲರಿಗೂ ಪರೀಕ್ಷೆ. ಮಕ್ಕಳಿಗೆ 33 ದಿನದೇ
ಯಾಕಂದ್ರೆ 33 ದಿನದಲ್ಲಿ ನಿಮ್ಗೆ ನಾವು ಹೇಳ್ತಾ ಇದ್ವಿ ಅದೇ ನಮ್ದು ಡಗಡಗ ಹೊಡ್ಕೊಳ್ತಾ ನಮ್ಮ ಪರಿಸ್ಥಿತಿ ಅಂತದ ಮುಂದೆ ಪಾಪ ಪಾಲಕರು ಬಹಳ ಜನ ಕುತ್ಕೊಂಡವ್ರೆ ಅದೇ ಅಲ್ವಾ. ನಾವೊಂದು ಹೇಳ್ತೇನೆ ಮಕ್ಕಳೇ, ನಾವು ಕಂಡದವ್ರು ಯಾರು ಮಾತಿರೋದು ಹೇಳ್ಬೇಕು. ದೀಪಕ್ ಹೇಳ್ತಾರೆ ಶಿಷ್ಯ ದೀಪಕ್ ಯಾರು ಇದ್ದಿರ್ಬೋದು, ಬಹಳ ಒಂದು ಹಳೆಯ ಕಥೆ ಬಹಳ ಚಂದ ಇದೆ, ಪಾಲಕರು ಕೂಡ ಕೇಳ್ಕೊಳ್ಬೇಕು. ಆ ದೀಪಕ್ಕಿಗೆ ವಿಜ್ಞಾನಿಗೆ ಬಂದಾಗಿಂದ ಅವನು ವಿಶೇಷ ಅಭ್ಯಾಸದ ಲಕ್ಷ್ಯ ಇಲ್ಲ. ಬಹಳ ಸಲ ಹೇಳ್ತಿದ್ವಿ ನಾವು, ಚಲೋ ಮಾಡ್ಬೇಡ, SSLC ಎಲ್ಲ ಲೈಫಲ್ಲಿ ಒಂದ್ಸಲ ಬರ್ತದೆ ಅಲ್ವಾ. ಕೆಲವು ತಿಳಿದವರು ಹೇಳ್ತಾರೆ, ಯಾರು ವಿದ್ಯಾರ್ಥಿ ಜೀವನದಲ್ಲಿ ತುಂಬಾ ಕಷ್ಟಪಡ್ತಾರೆ ಅವ್ರಿಗೆ ಮುಂದಿನ ಜೀವನ ಆರಾಮಾಗ್ತದೆ, ಯಾರು ವಿದ್ಯಾರ್ಥಿ ಜೀವನದಲ್ಲಿ ಆರಾಮ ಇರ್ತಾರೆ ಅವ್ರಿಗೆ ಮುಂದಿನ ಜೀವನ ಏನಾಗ್ತದೆ ತುಂಬಾ ಕಷ್ಟ ಆಗ್ತದೆ. ಹಂಗೆ ನಾವೇನ್ ಮಾಡ್ತೇವೆ, ವಿದ್ಯಾರ್ಥಿ ಬಂದಾಗ ಸ್ಟಾರ್ಟ್ ಮಾಡ್ತೇವೆ, ದೀಪಕ್ ಹೇಳ್ತೀವಿ ಕಲಿಯ ಚಲೋ ಮಾಡಿ. ಆದ್ರೆ ದೀಪಕ್ ಶೈಲಿ ಬದಲಾವಣೆ ಹೇರ್ ಕಟಿಂಗ್ ಏನು, ಅವನ ಶರ್ಟ್ ಏನು, ಅವನ ಏನು, ನಮ್ಗೆ 8ನೇ ಕಷ್ಟವಾಯ್ತು ಅವ್ನು ಸರಿ ಮಾಡೋದು. 9ನೇ ಯಾರು ಬದಲಾಗ್ತಾ ನೋಡಿದೆ, 9ನೇ 10ನೇ ಯಾರು ಬದಲಾವ. ಯಾಕಂದ್ರೆ ಒಂದ್ ನಮ್ಮನಿ ಪ್ರೆಷರ್ ಕುಕ್ಕರ್ ವಾತಾವರಣ ಇರ್ತದೆ SSLC ಅಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ರು ನಿಮ್ ಕಡೆ ಏನ್ ಮಾಡ್ತಾರೆ SSLC ಜೀವನ ತಿಂತಾರೆ. ಹೌದಲ್ವ? ಆದ್ರೆ ನಮ್ಮ ದೀಪಕ್ ಮಾತ್ರ ಯಾವ ಪರೀಕ್ಷೆನೂ ಬದಲಾಗಲಿಲ್ಲ, ಯಾವ ಬದಲಾಗಲಿಲ್ಲ. ಹೆಂಗಾಗ್ತದೆ ನೋಡಿ ಪರಿಸ್ಥಿತಿ. ಆಗ ಇದು ಬಹಳ ಒಂದು 10 ವರ್ಷ 15 ವರ್ಷ ಹಳೆ ಕಥೆ. SSLC ಪರೀಕ್ಷೆಗೆ ನೋಡಿ ಮಾರ್ಚ್ 21 ಶುರು ಆಗ್ತದೆ, ಏಪ್ರಿಲ್ 4 ಮುಗಿತದೆ. ಹೌದಾ? ಪರೀಕ್ಷೆ ಏಪ್ರಿಲ್ 4 ಮುಗಿದ್ಮೇಲೆ ಮೇ ತಿಂಗಳಲ್ಲಿ ರಿಸಲ್ಟ್ ಬರ್ತದೆ. ಈಗೆಲ್ಲ ರಿಸಲ್ಟ್ ಮೊಬೈಲ್ ಅಲ್ಲೇ ಬರ್ತದೆ, ಎಲ್ಲ ಮೇಡಮ್ ಹೇಳಿದ್ರೆ ನಿಮ್ಗೆಲ್ಲರಿಗೂ ರಿಸಲ್ಟ್ ಬರ್ತಾ ಹೋಗ್ತಾ ಇರ್ತದೆ. ಆದ್ರೆ ಆ ಕಾಲದಲ್ಲಿ ಹೆಂಗಾಗಿತ್ತು ಅಂದ್ರೆ, ಒಂದ್ ಶಾಲೆ ಹೆಡ್ ಮಾಸ್ಟರ್ಗೆ ರಿಸಲ್ಟ್ ಅನ್ನ BO ಆಫೀಸಿಗೆ ತಂದು ಬಾಡಿ ಮೇಲೆ ಹಚ್ಬೇಕಾಯ್ತು. ಆವಾಗ ಮಕ್ಕಳು ಬಂದು ನೀನ್ ನಿಂತಿದ್ರು, ಯಾವ್ದು ನೋಟಿಸ್ ಬೋರ್ಡ್ ಬಂದಿದೆ, ನನ್ ಪಾಸ್ ಆಯ್ತು, ನಂದು 75 ಆಯ್ತು, ನನ್ 80 ಆಯ್ತು. ಆ ಮಕ್ಕಳು ಖುಷಿ ನೋಡ್ಬೇಕು ಯಾವಾಗ ರಿಸಲ್ಟ್ ಬಂದ್ವಿ. ಅರ್ಥ ಆಯ್ತಾ? ಒಂದಿನ ರಿಸಲ್ಟ್ ಬಂತು. ನಾನು ಹೆಡ್ ಮಾಸ್ಟರ್ ಆಗಿದ್ದೆ ಒಂದು ಶಾಲೆಯಲ್ಲಿ. ನಮ್ಮ ಮಕ್ಕಳು ಬೆಳಗ್ಗೆ 10:30 ನಾವು BO ಆಫೀಸಿಗೆ ಬಂದು ರಿಸಲ್ಟ್ ಹಚ್ಚಿದ ಕೂಡಲೇ ಮಕ್ಕಳೆಲ್ಲ ಬರ್ಲಿಕ್ಕೆ ಒಬ್ರು ಖುಷಿ ನೋಡ್ಬೇಕು. ಯಾಕಂದ್ರೆ ಪಾಪ ಇಷ್ಟೆಲ್ಲ ಕಷ್ಟಪಟ್ಟರಲ್ಲ 8 ವರ್ಷ, ರಿಸಲ್ಟ್ ಬಂದಿನ ಅವ್ರ ಕಣ್ಣಲ್ಲಿ ಆದಂತ ಸಂತೋಷ ಖುಷಿ ನೋಡಿದಾಗ ನಮ್ಗೆ ಅನಿಸ್ತಾ ಇತ್ತು. 12:30 ಬಂದ ನಮ್ಮ ದೀಪಕ, 12:30 ಎಲ್ಲ ಮಕ್ಕಳು ಬಂದವರು ನಂಗೆ ನಮಸ್ಕಾರ ಹಾಕಿದ್ರು, ಸ್ವೀಟ್ ತಂದು ಕೊಟ್ಟರು, ಎಲ್ಲ ಮಾಡಿದ್ರು. ದೀಪಕ್ ಪಾಪ 12:30 ಬಂದ. ಈಗ ನಾನು ಒಬ್ಬನೇ ಇದ್ದೆ, ಹೆಡ್ ಮಾಸ್ಟರ್ ಇದ್ದೆ, ಶಾಲೆ ಕೂತ್ಕೊಂಡು ಕುರ್ಚಿ ಮೇಲೆ ನೋಡ್ತಾವ್ರೆ ದೀಪಕ್ ಏನ್ ಮಾಡುವ ಅಂತ. ಸೀದಾ ಹೋದ ನೋಟಿಸ್ ಬೋರ್ಡ್ ಹತ್ರ, ಹಿಂಗ್ ನೋಡ್ದ, ಒಂದು ಇಷ್ಟು ದೊಡ್ಡ ಆಯ್ತು, ಕೆಂಪಾಗ್ಲಿಕ್ಕೆ ಶುರುವಾಯ್ತು, ತುಂಬಿಕೊಳ್ಳಿಕ್ಕೆ ಶುರುವಾಯ್ತು, ನೀರು ಬರ್ಲಿಕ್ಕೆ ಶುರುವಾಯ್ತು. ನಿಮಗೂ ಬರ್ತಾ ಇತ್ತು. ಹೌದಾ? ಕಡೆಗೆ ಏನಾಯ್ತು, ಒಂದ ದೀಪಕ ಸುತ್ತಿನಟ್ಟಿನಿಂದ ಬಹಳ ಬೇಜಾರಾಗ್ತದೆ ನೆನ್ಸ್ಕೊಂಡಾಗೆಲ್ಲ. ಒಂದು ಸೀದಾ ನಾನು ಕಾಲು ಇಟ್ಕೊಂಡ್ಬಿಡ್ಬೇಕು, ಸರ್ ತಪ್ಪಾಯ್ತು ಸರ್, ಸರ್ ತಪ್ಪಾಯ್ತು, ಸರ್ ತಪ್ಪಾಯ್ತು ಸರ್. ಪಶ್ಚಾತ್ತಾಪದ ಅಗ್ನಿ ಎದ್ದೋಗದೆ ಹೊಟ್ಟೆ ಹೊಡೆದಿಪ್ಪ ದೀಪಕ. ಅವನು ನೋಡಿ ನನಗೂ ತಡ್ಕೊಳ್ಳಿಕ್ಕಾಗಲಿಲ್ಲ, ಕಣ್ಣೀರು ಬಂದ್ರು. ಈಗ ಪಾಪ ಅಷ್ಟೊಂದು ಹುಡುಗ, 15-16 ವರ್ಷದ ಹುಡುಗ, ಈ ನಮ್ಗೆ ತಪ್ಪಾಯ್ತುಗಳನ್ನೆಲ್ಲ ಹೇಳುವಂತ. ಅವಾಗ ದೀಪಕ ಏನಾಯ್ತು ಸರ್, 8ನೇ ದಿನದಿಂದ ನೀವು ಹೇಳ್ತಾ ಇದ್ರಿ ಶಕ್ತಿಯ ಓದ್ಪ ದೀಪಕ, ಚಲೋ ಮಾಡು. ಎಷ್ಟೋ ಮಕ್ಕಳು ಚಲೋ ಮಾರ್ಕ್ಸ್ ಪಾಸ್ ಆದ್ರೆ ಸರ್, ದೀಪಕದ್ದು 4 ವಿಷಯ ಹೋಯ್ತದೆ ಸರ್. ಎಷ್ಟು ಬೇಜಾರಾಯ್ತು ಅಂತಂದ್ರೆ ನಮಗೆ. ಅವಾಗ ಹೇಳ್ತಾನೆ, ಯಾಕೆ ಈ ಕಥೆ ನಿಮ್ಗೆ ನಾನು ಹೇಳ್ತೇನೆ ಅಂದ್ರೆ, ಪಶ್ಚಾತ್ತಾಪ ಆಗುತ್ತೆ. ರಿಸಲ್ಟ್ ಬಂದಿನ ಈಗ 33 ದಿನ ಇದೆ, 34 ದಿನ ಸತಿ ಹೇಳಿದ್ರು ನಮ್ಗೆ ಏನಾಗಲಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಲಕ್ಷ್ಯ ಆಗೋದಿಲ್ಲ. ಯಾವಾಗ ಪಶ್ಚಾತ್ತಾಪ ಆಗ್ತದೆ, ರಿಸಲ್ಟ್ ಬಂದಿನ ನಮ್ಮ ಆಚೆ ನೀವು ನನ್ಗಿಂತ ಎಷ್ಟೇ ಕಡೆ ಒಂದು 15 ದಿನ ಚಲೋ ಓದ್ಕೊಂಡು 40% ಮಾಡ್ಬಿಟ್ಟ, ನಾನು ಓದು ಮಾಡಿ ಆಗ್ತಿತ್ತ ಮರೆಯ ಅಂತೇಳಿ ಅನಿಸ್ತದೆ ನಮ್ಗೆ. ಅದರಿಂದ ಪಶ್ಚಾತ್ತಾಪ ನಮ್ಗೆ ಆಗಬಾರ್ದು ಅಂದ್ರೆ ಮಕ್ಕಳು ಏನ್ ಮಾಡ್ಬೇಕು, ಈಗ 33 ದಿನ ಅಂತಿಲ್ಲ, ಆ 33 ದಿನ ತಪಸ್ ಮಾಡ್ಬೇಕು, ಬಹಳ ಕಷ್ಟಪಡ್ಬೇಕು, ಬಹಳ ಶ್ರಮ ಮಾಡ್ಬೇಕು. ಮಾಡ್ತೀರಿ ಆ ರೀತಿಯಲ್ಲಿ. ಇನ್ನೊಂದು ಉದಾಹರಣೆ ಕೊಡ್ಲಿ, ಇನ್ನೊಂದು ಪ್ರದೀಪ ಅಂತ, ಒಂದು ದೀಪಕ್ ಅಂತ, ಇನ್ನೊಂದು ಪ್ರದೀಪ ಅಂತ. ಇದು ಮಕ್ಕಳು ಚಲೋ ಅದ. ನಮ್ಮ ಲಿಂಗೋಜ್ ಅವ್ರು ಎಷ್ಟು ಚಂದ 12 ಪಾಯಿಂಟ್ ಹೇಳಿದ್ರಲ್ಲ, ಅದೇ ಅವ್ರು ಹೇಳಿದ್ರಲ್ಲ ಎಲ್ಲ ವಿಚಾರವನ್ನ ಒಂದು ಈ ಕಥೆ ಹೇಳಿದ್ದೀನಿ ನಿಮ್ಗೆ ನಾನು, ಇಲ್ಲಲ್ಲ ಪ್ರದೀಪ ಕಥೆಯನ್ನ ನಾನು ಯಾವ ಶಾಲೆ ಹೋದ್ರು ಹೇಳ್ತೇನೆ, ತುಂಬಾ ಚಲೋ ಆಗ್ತದೆ. ಪಾಲಕರು ಅವ್ರು ಹೇಳೋದು ಇನ್ನೂ ಹೆಚ್ಚು ಸಂತೋಷ. ಪ್ರದೀಪ್ ಆಡಿ ನಾವು 15 ವರ್ಷದ ಹಿಂದೆ, ಇವ್ ನನ್ನ ಶಿಷ್ಯ ಅಲ್ಲ, ನನ್ನ ಸಂಬಂಧಿಕ. ಅವನು 8ನೇ ಬಂದಾಗ ಅವನ ಟೀಚರ್ ಹೇಳಿದ್ರಂತೆ, ಏ ಪುಟ್ಟ ನೀನು ಒಂದು ಇದು ಹೇಳ್ಕೊಡ್ತೇನೆ ನಿಮಗೆ, ಏನ್ ಮಾಡು, ಏನು ಓದ್ಬೇಡ, ಏನ್ ಓದ್ತೀಯಲ್ಲ ಪುಟ್ಟ ಅದನ್ನು ಬರತ್ತಾಗಿ ಹೇಳಿದ್ರು. ಆವತ್ತಿನ ಪ್ರದೀಪ್ ಏನ್ ಮಾಡ್ಬೇಕಂತ, ಏನ್ ಓದ್ತಾನೆ ಅದನ್ನು ಪರೀಕ್ಷೆ ಮಾಡ್ದ. ಕನ್ನಡ ಬರ್ದ, ಇಂಗ್ಲಿಷ್ ಬರ್ದ, ಹಿಂದಿ ಬರ್ದ, ಗಣಿತ ಬಿಡಿಸ್ದ, ಸಮಾಜ ವಿಜ್ಞಾನ ಅಷ್ಟು ಬರೆದು ಇಷ್ಟಿಷ್ಟು ಕಷ್ಟ ಪಡ್ತಿದ್ದ, ಬರೆದು 8ನೇ ಅವನೊಂದು ಸಾಮಾನ್ಯ ಶಾಲೆ ಒಬ್ಬ
ಸಾಮಾನ್ಯ ಹುಡುಗ ಆಗಿದ್ದ. ಅವ ಬರೀಲಿಕ್ಕೆ ಸ್ಟಾರ್ಟ್ ಮಾಡ. ನಾನು ಹೋಗಿ ಕೇಳಿದೆ, ಪ್ರದೀಪ ಯಾಕೆ ಇಷ್ಟೆಲ್ಲ ಬರೀತ್ಯ? ಅಣ್ಣ ನನ್ನ ಟೀಚರ್ ಹೇಳಿದ್ರು ಎಡ್ತಿ ಬಂದಾಗ ಚಂದ ಮಾಡಿ ಬರೀ ಹೇಳಿ ಓದೋದು ದೋಷವ. ಅವತ್ತಿನ ನನ್ಗೆ ಏನಾಯ್ತು ಅಂತಂದ್ರೆ ಬರ್ ತೆಗೆದಕ್ಕೆ ಓದೋದೆಲ್ಲ ನೆನ್ಕೊಳ್ಳಿಕ್ಕೆ ಪರೀಕ್ಷೆ ಕ್ವಶನ್ ಪೇಪರ್ ಕೊಟ್ಕೊಳ್ಳಿ ಉತ್ತರನೇ ನನ್ಗೊಂದು ಬರುವಂಗಾಯ್ತು. ಅಕ್ಷರ ಇಷ್ಟು ಚಂದ ಆಯ್ತು ನಂದು ಅಂತ ಹೇಳಿ ಶುರು ಮಾಡ್ದ. ಅವನು ಬದಲಾವಣೆ ಆಗ್ತಾ ಬಂದು ಪರೀಕ್ಷೆಯಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ತಗೊಳ್ಳಿಕ್ಕೆ ನಮ್ಮ ಪ್ರದೀಪ ಸ್ಟಾರ್ಟ್ ಮಾಡಿದ. 8ನೇ ಚಲೋ ಆಯ್ತು. 9ನೇ ಏನು ಮಾಡ್ಲಿಲ್ಲ, ಓದೋದನ್ನ ಬರದ ಪ್ರಯತ್ನ ಮಾಡಿ ಬಿಡಿಸಿ ಈಗ ಗಣಿತ ತಿಳಿಯುವುದಿಲ್ಲ ಅಂತಂದ್ರೆ ಆ ಗಣಿತ ಸತಿ ಬಿಡಿಸ್ಬೋದು. ತಲೆಯಿಂದಾನೆ ಏನಾಗ್ತದೆ, ತಲೆಯಲ್ಲಿ ಉಳಿತದೆ, ಪರೀಕ್ಷೆಯಲ್ಲಿ ಒಬ್ಬ ಬರೀಲಿಕ್ಕೆ ಹೆಲ್ಪ್ ಆಗ್ತದೆ, ಅಕ್ಷರಕ್ಕೂ ಒಳ್ಳೇದಾಗ್ತದೆ. ಈ ರೀತಿಯಾಗಿ ಕಡೆ ಮಜಾ ಕೇಳಿ. ಒಂದಿನ ಅವನು 10ನೇ ಇದ್ದಾಗ ಅವನು ಮನೆಗೆ ಹೋಗಿದ್ದೇನೆ. 10ನೇ ಇದ್ದಾಗ ಅವ ರಾತ್ರಿ 11:30 ಆಗಿತ್ತು. ಪ್ರದೀಪ್ ಓದ್ಕಂತಿದ್ದ. ಓದುದಂದ್ರೆ ಏನು, ಅದು ಕಚ್ಚಾ ಬಿಡಿಸೋದು, ದಯದರ್ಶಕರಿಗೆ ಗಣಿತ ಬಿಡಿಸ್ತಿದ್ದ. 11 ಕಾಲ ಇತ್ತು ಮಾಡಿ. ನಾನೇ ಮನ್ಕಡ ಮರೆಯ ಸಾಕಂದ್ರೆ ನಾನು ಆಗ ಅಣ್ಣ ತಡಿಯ 11 ಕಾಲ ಇದೆ ಅಣ್ಣ ತಡಿ ಅಂತಾನೆ ಮತ್ತು ಆಯ್ತಾ. ಹಾಗೆ ನಾ ಮಲಗ್ನ ಮನೆ ಪಕ್ಕನೇ ಇದ್ದೀನಿ, ನಾ ಮಲಗ್ನ ಆಯ್ತಾ. ನಾನು ಹಿಂಗ್ ಮಲಗು ಅಂತ. ಆದ್ರೆ ಒಂದು ಕಂಡೀಷನ್. ಏನ್ ಕಂಡೀಷನ್? ಅವ್ನು ಬೆಳಗ್ಗೆ ಮುಂಚೆ 4 ಗಂಟೆಗೆ ಹೇಳ್ಸುತ್ತೆ. ಆಗ 11 ಕಾಲ ಆಗಿದೆ. ಅವ್ನು ನಾನು ಬೆಳಗ್ಗೆ 4 ಗಂಟೆಗೆ ಹೇಳ್ಸುತ್ತೆ. ತಲುಪಿಸಿ ಯಾರಿಗೆ ಹೇಳಿ? ಈಗ ಹೋಗಲ್ಲ ನನಗೆ ಎಂತ ಕೇಳಿ, ಅವ್ನು ಹೇಳ್ಸ್ಬೇಕಲ್ಲ. ನನಗೆ ತಲುಪಿಸಿ ಶುರುವಾಯ್ತು. 4 ಗಂಟೆ ನಂಗೆ ಹೆಸರಾಗಬೇಕಲ್ಲ, ಅವ್ನು ಹೇಳ್ಸುತ್ತೆ. ಆಯ್ತಾ. ಕಡೆ ನಾನೇನಂದ್ರೆ ಆಯ್ತು, ನಾನು ಹೇಳ್ಸಿದೆ, ಏನು ತೊಂದರೆ ಇಲ್ಲ ಅಂತ ನಾನು ಮಲಗಿದೆ. ನನಗೊಂದು 4:10 4 ಎಚ್ಚರ ಇತ್ತು. ಅವ್ನು ಹೇಳ್ಸ್ಬಿಟ್ಟು ಮನಸ್ಸಲ್ಲಿದ್ದ ಪಕ್ಕ ಎಚ್ಚರ ಬೇಕು. ನೀನ್ ತಲೆ ಹಾಕಿದ, ನೀನ್ ತಲೆ ಮಾಡಿದೆ, ಶುರು ಆಗೋದೆ. ಮತ್ತೆ ಕಚ್ಚಾ ಇಟ್ಕೊಂಡಾನೆ ಲೈಟ್ ಹಚ್ಕಂಡು ಶುರು ಆಗೋದೆ ಪ್ರದೀಪಂದು ಬಿಡಿಸ್ಲಿಕ್ಕೆ. ಆವಾಗ ನಾ ಪ್ರದೀಪನ್ ಕೇಳಿದೆ, ಪ್ರದೀಪ ಏನೋ ಮಾಡಿ ಆಗಲೇ ಶುರು ಮಾಡ್ಬಿಟ್ಟೆ ನಾನು ಕೇಳಿದೆ. ಆ ಪ್ರದೀಪ್ ಏನಂದಾಗುತ್ತದೆ? ಪ್ರದೀಪ್ ಏನಂದಾಗುತ್ತದ್ಯಾ? ಅಣ್ಣ ಮಲಗಿದವ್ರು ಯಾರು ಕೇಳ್ದ? ನಿಮ್ ವಯಸ್ಸು ಹುಡುಗ 15 ಮಾರ್ಚ್ ಫೆಬ್ರವರಿ ತಿಂಗಳಲ್ಲಿ ಅಣ್ಣ ಮಲಗಿದವ್ರು ಯಾರು ಕೇಳ್ದ? ದೇವರು ಯಾರಿಗೆ ಆಶೀರ್ವಾದ ಮಾಡ್ತಾನೆ ಮಾತ್ರ, ಇಂಥವ್ರಿಗೆ ಆಶೀರ್ವಾದ ಮಾಡ್ತಾನೆ. ಇನ್ನೊಂದಿಗೆ ಕಷ್ಟಪಡ್ತಾರಲ್ಲ. ಆ ವರ್ಷದ SSLC ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಪ್ರದೀಪ 4ನೇ ನಂಬರು, 4th ರ್ಯಾಂಕ್ ಎಂಟೈರ್ ಕರ್ನಾಟಕ ಸ್ಟೇಟ್. ಒಬ್ಬ ಸಾಮಾನ್ಯ ಶಾಲೆಯ ಒಬ್ಬ ಸಾಮಾನ್ಯ ಹುಡುಗ 8ನೇಗೆ ಬಂದಾಗ ಮನ ಪರಿವರ್ತನೆ ಆಯ್ತು. ತಾನು ಓದೋದೆಲ್ಲ ಬರೀಬೇಕು, ಬರೋದ್ರಿಂದ ಅಕ್ಷರ ಚಂದ ಆಗ್ತದೆ, ಪ್ರೆಸೆಂಟೇಶನ್ ಚಲೋ ಆಗ್ತದೆ, ಓದೋದ್ ನೆನ್ಕೊಳಿತದೆ, ಹೇಳೋದನ್ನ ಹೇಳ್ದಂಗೆ ಬರೀಲಿಕ್ಕೆ ಆಗ್ತದೆ ಹೇಳಿ ಪ್ರಯತ್ನ ಮಾಡಿದ. ಅವ್ನು ಇವತ್ತಿಗೂ ಹೇಳ್ತಾನೆ. ಅವ್ನು ಇವತ್ತು ದೊಡ್ಡ ಹುದ್ದೆಯಲ್ಲಿ ಇದ್ರು ಕೂಡ ಇವತ್ತು ಹೇಳ್ತಾನೆ, ಮಕ್ಕಳ ಯಾವುದೇ ವಿಷಯ ಕಷ್ಟ ಅಲ್ಲ, ಕಷ್ಟ ಆದ ವಿಷಯವನ್ನು 10 ಸತಿ ಜಾಸ್ತಿ ಬರೀರಿ, ತಾನೇ ಏನಾಗ್ತದೆ, ಪಾಸ್ ಆಗ್ತದೆ, ವಿಷಯ ಒಳ್ಳೇದಾಗ್ತದೆ ಹೇಳ್ತಾನೆ. ಇದು ಅವ್ರು 12 ಕೊಟ್ಟರು, 2 ಕೊಟ್ಟರು, ನಾನು ಮತ್ತೊಂದು ಎಕ್ಸ್ಟ್ರಾ ಯಾರು ಕೊಡ್ತಾ ಇದ್ದೇನೆ. ದಯಮಾಡಿ ಏನ್ ಮಾಡಿದ್ರೆ ಪಾಲಿಸಿ ಅಂತ ಹೇಳ್ತಾ ಇದ್ದೀನಿ. ಆಗ್ಬೋದಾ? ಪ್ರಯತ್ನ ಮಾಡ್ರಿ. ಪಾಲಕರಲ್ಲಿ ವಿನಂತಿ, ಯಾವ ಮಕ್ಕಳು ದಡ್ಡರಲ್ಲ, ಯಾವ ಮಕ್ಕಳು ಜಾಗ. ಈಗ ನಾವೆಲ್ಲ ಒಂದು ಮನೆ ಪಟ್ಟಿ ಕಟ್ಬಿಡ್ತೇವೆ, ಅವ ದಡ್ಡನ ಇವು ದಡ್ಡನ ಅಂತ. ನಾನು ಒಂದು ಕಾಲದಲ್ಲಿ ಈ ಶಾಲೆಯಲ್ಲೇ ಕಲ್ತ್ಕೊಂಡಾಗ ನಾನು 1-2 ವಿಷಯದಲ್ಲಿ ದಡ್ಡನೇ ಇದ್ದೆ. ಆದ್ರೆ ನಮ್ಗೆ ಏನಂತಂದ್ರೆ ಒಳ್ಳೆ ಗುರುಗಳ ಮಾರ್ಗದರ್ಶನ. ಈ ಶಾಲೆ ಒಂದು ಮಣ್ಣೆ ಅಂತೆ ನಮ್ಮ ಚನ್ನಕೇಶ್ವರ ಶಾಲೆ. ಇಲ್ಲಿ ಸಿಗು ಗುರುಗಳು ಅಂತಲ್ಲ, ಇಲ್ಲಿ ಸಿಗು ವಾತಾವರಣ ಅಂತಕ್ಕೆ ನಮ್ಮ ಪಾಲಕರೆಲ್ಲ ವಿಶ್ವಾಸಕ್ಕೆ ಈ ಶಾಲೆಗೆ ಕಳಿಸ್ತಾ ಇದ್ದಾರೆ. ಆದ್ರಿಂದ ಈ ಶಾಲೆಯ ಒಂದು ಏನು ಆಶೀರ್ವಾದ ಏನಿದೆ, ಮಕ್ಕಳ ಎಲ್ಲರೂ ಕೂಡ ತುಂಬಾ ಒಳ್ಳೆ ಪ್ರಯತ್ನ ಮಾಡಬೇಕು. ಈ ವರ್ಷ ಒಳ್ಳೆ ಮತ್ತೆ ಇವತ್ತು ಈ ಸಲ ನಮ್ಮ ಇಲಾಖೆ ನಮ್ಗೆ ಈ ಶಾಲೆ ದತ್ತು ಕೊಟ್ಟರು. ಏನು ಇದು ದತ್ತು ಶಾಲೆ ಅಂತಂದ್ರೆ ರಿಸಲ್ಟ್ ಹೇಳ್ಕೊಂಡು ನಂದು ಒಂದು ಜವಾಬ್ದಾರಿ ಆಗ್ತದೆ. ಈ ಶಾಲೆ ರಿಸಲ್ಟ್ ಒಂದು ಭಾಗ ಆಗಿರ್ತದೆ ಅಂತ ಭಾವಿಸ್ತೇನೆ. ಅದರಿಂದ ತುಂಬಾ ಪ್ರಯತ್ನ ಆಗಿ ಇವರೆಲ್ಲ ಹಿರಿಯರು ಹೇಳ್ಕೊಟ್ಟಂತ ಮಾರ್ಗದರ್ಶನ ನಮ್ಮ ಎಲ್ಲ ಒಂದು ಒಳ್ಳೆ ಸಂಸ್ಕಾರ ಆಗಿರ್ತಾರೆ. ತುಂಬಾ ಒಳ್ಳೆ ಸಂಸ್ಕಾರ ಈ ಶಾಲೆಗೆ ಇಟ್ಕೊಟ್ಟಿದ್ದಾರೆ. ಇವತ್ತು ಸಾಮಾಜಿಕ ಪರಿಶೋಧನೆಯಲ್ಲಿ ಏನು ಒಂದು ಒಳ್ಳೆಯ ಅಂಶ ಬಂದಿದೆ ನೋಡಿ. ನಮ್ಮ ಹುಡುಗಿಯವರು ಕೂಡ ಅಷ್ಟೇ ಶ್ರದ್ಧೆಯಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೇಳೋದಕ್ಕೆ ಎಷ್ಟೊಂದಾಗಿ ಇಲ್ಲಿ ನಿರೂಪಣೆ ಮಾಡಿ ವಿಷಯವನ್ನು ತಿಳಿಸಿದ್ರು. ನಿಜವಾಗಿ ತುಂಬಾ ಸಂತೋಷ ಆಗಿದೆ. ವೆರಿ ಪ್ರೌಡ್. ತುಂಬಾ ಹೆಮ್ಮೆ ಇದೆ ನಮ್ಮ ಶಾಲೆಯಲ್ಲಿ ಹೇಳ್ಕೊಳ್ಳಿಕ್ಕೆ. ಪಾಲಕರಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ಹೀಗಾಗಿ ಅವ್ರು ಹೇಳಿದ್ರು ಮಕ್ಕಳ ಒಂದು ರಿಸಲ್ಟ್ ಬಗ್ಗೆ ನಾವೊಂಚೂರು ತ್ಯಾಗ ಮಾಡಬೇಕಾದ್ರೆ ಮಕ್ಕಳ ರಿಸಲ್ಟ್ ಒಳ್ಳೆಯದಾಗಲಿಲ್ಲ. ನಾವು ನಮ್ಮ ಮಕ್ಕಳನ್ನ ಆದಷ್ಟು ಏನ್ ಮಾಡ್ಬೇಕು ಅಂದ್ರೆ ಕಲಿಕೆ ಬಗ್ಗೆ ನಾವೇ ಒಂದು ಮಾದರಿಯಾಗಿ ಪ್ರೇರೇಪಿಸಬೇಕು ಹೇಳುವಂತ ಪ್ರಾರ್ಥನೆ ಮಾಡ್ತಾ ಕೊನೆಗೆ ಇನ್ನೊಂದು 5 ನಿಮಿಷ ಇದೆ. 5 ನಿಮಿಷದಲ್ಲಿ ಒಂದೇ ಒಂದು ಸಣ್ಣದೊಂದು ಕತೆ ನಾನು ಇಲ್ಲಿ ಹೇಳಬೇಕು. ಬಹಳ ಸಣ್ಣ ಕತೆ, ಚಲೋ ಇದೆ. ಇವತ್ತು ಶಾಲೆಗೆ ನೀವೆಲ್ಲ ಬಂದಿದ್ದೀರಿ, ನಮ್ಮ ಪಾಲಕರೆಲ್ಲ ಬಂದಿದ್ದೀರಿ, ಇವರೆಲ್ಲ ಸಾಮಾಜಿಕ ಪರಿಶೋಧನೆ, ನೀವು ನಮ್ಮ ಎಲ್ಲ ಮೇಲಿನ ಒಂದು ಇದರಲ್ಲಿ ನಾವೆಲ್ಲ ಇವತ್ತಿದ್ದೀರಿ. ಖಂಡಿತ ದೇವರು ಇದು ಹೆಂಗಿರ್ತದೆ ಅಂತಂದ್ರೆ ಆಗುದೆಲ್ಲ ಒಳ್ಳೇದಕ್ಕೆ ಹೇಳುವಂತವ್ರು. ನೀವು ಕೇಳಿದ್ರಿ ಆಗುದೆಲ್ಲ
ಸಣ್ಣ ಕಥೆಯಲ್ಲಿ ಅದೇ ನಿದರ್ಶನ ಇದೆ. ಆಗುದೆಲ್ಲ ಒಳ್ಳೆಯದಕ್ಕೆ ಏನಾಗ್ತದೆ ಅದೇನಿರ್ತದೆ ಎಲ್ಲ ಒಳ್ಳೆಯದಕ್ಕೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ರಾಜ ಮತ್ತು ಒಂದು ಮಂತ್ರಿ ಇದ್ರು. ಆ ರಾಜ ಮತ್ತು ಮಂತ್ರಿ, ಆ ಮಂತ್ರಿ ಒಂದು ಹ್ಯಾಬಿಟ್ ಇರ್ತದೆ, ರಾಜನ ಸಂತಿಗೆ ಯಾವಾಗಲೂ ಒಟ್ಟಿಗೆ ಹೋಗೋದು. ರಾಜ ಸಂತಿಗೆ ಹೋದ್ಕೊಳ್ಳೆ ರಾಜನ ಸಂತಿ ಕೈ ಕಟ್ಟಿಕೊಂಡು ಒಳ್ಳೆಯ ಆಗುದಲ್ಲ ಒಳ್ಳೆಯದಕ್ಕೆ ಆಗುದಲ್ಲ ಒಳ್ಳೆಯ ರೂಢಿ ಹೋಗಿ ಒಂದಿನ ಅರಣ್ಯ ಕರ್ಕ ಹೋಗಿದ್ದ ರಾಜ ಆ ಮಂತ್ರಿನ. ಅರಣ್ಯದಲ್ಲಿ ಏನಾಯ್ತು ಅಂತಂದ್ರೆ ನಾನಾ ಪ್ರಾಣಿಗಳ ಬೇಟೆ ಆಡೋ ಸಂದರ್ಭದಲ್ಲಿ ಬಾಣ ಬಿಡ್ಕಂತಿದ್ದ ರಾಜ ಅರಣ್ಯದಲ್ಲಿ. ಆ ಬಾಣ ಬಿಡ್ಬೇಕಾದ್ರೆ ಏನಾಯ್ತು ಅಂತಂದ್ರೆ ಒಂದು ಬಾಣ ಆ ರಾಜನೊಂದು ಈ ಇರ್ತದಲ್ಲ ಅದನ್ನೇ ಕಟ್ ಮಾಡ್ಕೊಂಡು ಆಗ ಕೊಟ್ಟಾಗಿ ರೊಕ್ಕ ಸುರುಕೊಂಡ್ರೆ ಮಂತ್ರಿ ನೀನ್ ನೋಡ್ದ ಮಂತ್ರಿ ನೀನ್ ಕೈ ಆಗುದೆಲ್ಲ ಒಳ್ಳೆಯದಕ್ಕೆ ರಾಜನ ತಲೆ ವಿಷಯ ಬಂತು. ಬೆರಳು ಕಟ್ಟಾಗಿ ರಕ್ತ ಸೋಡ್ತದೆ, ಈ ಸತ್ತವನು ನಮಗೆ ಹೇಳ್ತಾನೆ ಆಗುದೆಲ್ಲ ಒಳ್ಳೆಯದಕ್ಕೆ ಅಂತಾನಲ್ಲ ಅಂತ ಹೇಳಿ ಸಿಟ್ಟು ಬಂತು. ರಾಜ ಏನ್ ಮಾಡ್ಬೇಕಂತಂದ್ರೆ ಅವ್ನು ತಗೊಂಡು ಹೋಗಿ ಬಾವಿ ಬಿಡೋದು. ಪಾಪ ಅವನು ಬಾವಿ ಬಿಡೋದು. ಆ ಮಂತ್ರಿ ಬಾವಿ ಕೆಳಗೆ ಬಿದ್ದವು ಮ್ಯಾಲ ಮಾಡ್ತಂತೆ ಆಗುದೆಲ್ಲ ಒಳ್ಳೆಯದಕ್ಕೆ ಅಂತ ಕೆಳಗೆ ಬಿದ್ರು. ಆಯ್ತಾ, ರಾಜ ಸಿಟ್ಟು ಬಂದು ಇಂಥ ಮಂತ್ರಿ ನಂಗೆ ಬೇಡ ಅಂತ ಹೇಳ್ಕೊಂಡು ಏನ್ ಮಾಡ್ದ, ರಾಜ ಹಿಂದೆ ಬಂದ. ಹಿಂದೆ ಬರ್ಬೇಕಾದ್ರೆ ಅರಣ್ಯದಲ್ಲಿ ಬರ್ಬೇಕಾದ್ರೆ ಏನಾಗಿತ್ತು ಅಂತಂದ್ರೆ ಅರಣ್ಯದಲ್ಲಿ ಒಂದು ಕಾಡು ದೇವರ ಒಂದು ಪೂಜೆ ನಡೆದಿತ್ತಂತೆ. ಅರಣ್ಯದಲ್ಲಿ ಅರಣ್ಯ ಮನುಷ್ಯರು ಇರ್ತಾರೆ. ಆ ಅರಣ್ಯವಾಸಿಗಳು ಒಂದು ದೇವರಿಗೆ ಪೂಜೆ ಮಾಡ್ತಾ ಇರ್ತಾರೆ. ಅವರೊಂದು ಬಲಿ ಹುಡುಕ್ತಿದ್ರಂತೆ, ಒಂದು ನರಬಲಿ ಕೊಡ್ಬೇಕಂತೆ. ಪಾಪ ರಾಜ ಆನೆ ಬರ್ತಾ ಇದ್ದಾರೆ ಆ ರಸ್ತೆಯಲ್ಲಿ. ರಾಜನ ಕಟ್ ಹಾಕಿಬಿಟ್ರು. ರಾಜನ ಕರೆಗೆ ಹೋಗಿ ಕಟ್ ಹಾಕಿ ದೇವರು ಮುಂದಿಲ್ಸಿದ್ರಂತೆ, ಇದು ನೀನು ಬಲಿ ಕೊಡ್ಬೇಕು. ಇನ್ನೇನು ಬಲಿ ಕೊಡ್ಬೇಕು ಹೇಳೋ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಈ ಬೆರಳಲ್ಲಿ ಪುಣ್ಯಾತ್ಮ ಬೆರಳಲ್ಲಿ ರಕ್ತ ಸೋರ್ತಿತ್ತಲ್ಲ, ಅವಾಗ ಅವನಂತೆ ಇವ್ರು ಬೆರಳು ಕಟ್ಟಾಗುವ ದೇವಮಾರ ಹಾಗಾದ್ರೆ ಹಂಗಿದ್ರೆ ಇವ್ರು ಬಲಿ ಕೊಡೋಕೆ ಆಗುದಿಲ್ಲ, ಇವ ಪೂರ್ಣ ಬಲಿ ಅಲ್ಲ, ಇವತ್ತೊಂದು ಅಂಗವಿಕಲತೆ ಇದೆ, ಪೂರ್ಣ ಬಲಿ ಇದೆ, ಅವ್ರು ಬಿಡಾಕಂತಂದ್ರೆ ಅವಾಗ ಒಂದು ಮಂತ್ರಿ ಹೇಳೋದು ನೆನಪಾಯ್ತದೆ ಆಗುದೆಲ್ಲ ಒಳ್ಳೇದು. ಅಕಸ್ಮಾತ್ ಈ ಬೆರಳು ಕಟ್ಟಾಗಿ ತಲೆಗೊಂಡು ಹೋಗ್ತಿದ್ದ, ಹೌದು ಎಷ್ಟು ಒಳ್ಳೆಯ ಮಂತ್ರಿ ಪಾಪ ಅಂತ ಹೇಳಿ ಆ ದಾರಿಗೆ ಹೋಗಿ ಮಂತ್ರಿ ಹಾಕಿ ಅರ್ಥ ಬಂದ ಮಂತ್ರಿ ಮ್ಯಾಲ ಬಂದಾಳೆ ಮತ್ತೆ ಆಗುದೆಲ್ಲ ಒಳ್ಳೆಯದಕ್ಕೆ. ಯಾಕಪ್ಪ ಆಗುದೆಲ್ಲ ಒಳ್ಳೆಯದಕ್ಕೆ? ರಾಜರೇ, ಅಕಸ್ಮಾತ್ ನೀವು ನಿಮ್ ಸತಿ ನಾನು ಬಂದಿದ್ದೆ ಅಂತಂದ್ರೆ ನಿಮ್ ಬಿಡ್ತಿದ್ರು ನನ್ ಕಟ್ತಿದ್ರು, ನೀವು ನನ್ನ ಬಾವಿ ಹಾಕೋದಕ್ಕೆ ಏನಾಯ್ತು ಅಂತಂದ್ರೆ ನಾನು ಬಚಾವದು ನೀವು ಬಚಾವ. ಆದ್ರಿಂದ ಆಗುದೆಲ್ಲ ಒಳ್ಳೆಯದಕ್ಕೆ ಗಟ್ಟಿ ಸಾಧ್ಯತೆ ಏನು ಇವತ್ತೆಲ್ಲ ಕಾರ್ಯಕ್ರಮಗಳಾಗಿದೆ. ಆಗುದೆಲ್ಲ ಒಳ್ಳೆಯದಕ್ಕೆ ನಮ್ಮ ಪಾಲಕರು ಒಳ್ಳೆ ಮನಸ್ಸಲ್ಲಿರೋಣ, ದೇವರ ಪ್ರಾರ್ಥನೆ ಮಾಡೋಣ. ದೇವರ ಆಶೀರ್ವಾದ ಈ ವರ್ಷ 100% ಕ್ವಾಲಿಟಿ ರಿಸಲ್ಟ್ ಆಗಲಿ ಹೇಳುವಂತ ಪ್ರಾರ್ಥನೆಯನ್ನು ಮಾಡಿ ಮತ್ತೊಂದ್ಸಲ ಏನು ಈ ನನಗೆ ಎಲೆಮೆಂಟ್ ಬಂದ್ಕೊಳ್ಳೆ ಹೇಳಿದ್ದೆ, ನಾವು ದಿನಾನು ಒಂದೊಂದು ಶಾಲೆಗೆ ಹೋಗ್ತಾ ಇರ್ತೇವೆ. ನನಗೆ ಕಾರವಾರದಿಂದ ಭಟ್ಕಳವರೆಗೆ 200 ಶಾಲೆಗಳಲ್ಲಿ 200 ಹೈಸ್ಕೂಲ್ ಇದೆ. ಈ 200 ಹೈಸ್ಕೂಲ್ಗಳ ಏನು ದಿನಾನು ಒಂದೊಂದು ಶಾಲೆ, ನಿನ್ನೆ ಅಂಕೋಲ ಹೋಗಿದ್ದೆ, ಮೊನ್ನೆ ಭಟ್ಕಳಕ್ಕೆ ಹೋಗಿದ್ದೆ, ನಿನ್ನೆ ಮತ್ತು ಮೊನ್ನೆ ಇಲ್ಲಿ ಜನತಾ ವಿದ್ಯಾಲಯ ಧಾರೇಶ್ವರಕ್ಕೆ ಹೋಗಿದ್ದೆ. ಈಗ ಎಲ್ಲ ಶಾಲೆಗಳಿಗೆ ನಾವು ಹೋಗುವಂತ ಸಂದರ್ಭದಲ್ಲಿ ಪಾಲಕರು ಇಷ್ಟೆಲ್ಲ ಒಟ್ಟುಗೂಡೋದು ನಮ್ಗೆ ಗೊತ್ತಿಲ್ಲ. ಇವತ್ತು ಎಲಿಮೆಂಟರಿ ಹೇಳಿದ್ರು ನಮ್ಮ ಶಾಲೆಯಲ್ಲಿ ಎಲ್ಲ ಪಾಲಕರು ಬರ್ತಾರೆ ಅಂತಂದ್ರೆ ನಿಜವಾಗಿ ನಿಮ್ಮ ಉಪಸ್ಥಿತಿನ ನಾವು ತುಂಬಾ ಗೌರವಿಸ್ತೇವೆ. ದೇವರು ನೀವು ಒಳ್ಳೆಯದನ್ನು ಮಾಡಿ ಹೇಳುವಂತ ಮಾತನ್ನು ನಾನು ಮಾತಾಡೋದು. ಆಗೋದೆಲ್ಲ ಒಳ್ಳೆಯದಕ್ಕೆ ಎಂಬಂತ ಒಂದು ಸಂದೇಶದೊಂದಿಗೆ ಮುಂದೆ ಆಗೋದೆಲ್ಲ ಒಳ್ಳೆಯದೇ ಎಂಬಂತ ವಿಶ್ವಾಸದಿಂದ ನಾವೆಲ್ಲ ಇನ್ನೂ ಹೆಚ್ಚಿನ ಪ್ರಯತ್ನವನ್ನ ಮಾಡೋಣ, ನಿಜಕ್ಕೂ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆಯೋಣ ಅಂತ ಹೇಳ್ತಾ ಸರ್ ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದವನ್ನ ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಈಗ ನನ್ನ ಮಾತಾಡುವ ಪೂರ್ವದಲ್ಲಿ ಬಂದಂತಹ ಪಾಲಕರೇನಾದರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಸಮಯಾವಕಾಶ ಇದೆ. ಈಗಾಗಲೇ 5:30 ಆಗಿದೆ. ಏನಾದರೂ ಅಕ್ಷರ ದಾಸೋಹದ ಬಗ್ಗೆ ಇರ್ಬೋದು, ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಇರ್ಬೋದು, ಏನಾದರೂ ತಮ್ಮ ಅನಿಸಿಕೆ ಇದ್ರೆ ನಾನು 1 ನಿಮಿಷ ನಿಲ್ತೇನೆ, ಅವಕಾಶ ಇದೆ. ಏನಾದ್ರು ಇದೆಯಾ? ಕಾಲೇಜ್ ಫೋನ್ ಉಂಟು, ನಿಮ್ಮ ಹತ್ರ ತರ್ತೇವೆ ಈಗ ಮಾತಾಡೋದಿದ್ರೆ. ಇಲ್ಲ ಸಾರ್ವಜನಿಕವಾಗಿ ನಿಮ್ಗೆ ಏನಾದರೂ ಹೇಳಲಿಕ್ಕೆ, ಅನಿಸಿಕೆಯನ್ನು ಹೇಳಲಿಕ್ಕೆ ಮುಜುಗರ ಆದ್ರೆ ಈ ಸಭೆಯ ನಂತರದಲ್ಲಿ ನೀವು ಯಾವ ಶಿಕ್ಷಕರನ್ನು ಭೇಟಿಯಾಗಿ ನಿಮ್ಮ ಅನಿಸಿಕೆಯನ್ನ, ಅಭಿಪ್ರಾಯವನ್ನು ಶಿಕ್ಷಕರಲ್ಲಿ ಅಥವಾ ನನ್ನಲ್ಲೂ ಕೂಡ ಹೇಳಬಹುದು. ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ಸಾಗಿದೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ.
ಚರ್ವಿತ ಚರ್ವಣ ಬೇಡ, ಟೈಮ್ ಆಗಿದೆ, ನನಗೂ ತುಂಬಾ ಮಾತಾಡ್ಬೇಕು ಅಂತ ಮನಸ್ಸಾಗ್ತಾ ಉಂಟಾರೆ, ಸಮಯ ಇಲ್ಲ. 4 ದಿನಗಳಿಂದ ಅನ್ನದ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಇವತ್ತು ಅನ್ನ, ಅಕ್ಷರ ಮತ್ತು ಆರೋಗ್ಯ. ಅನ್ನ ಮತ್ತು ಅಕ್ಷರ ಆರೋಗ್ಯಕರವಾಗಿ ಈ ಶಾಲೆಯಲ್ಲಿ ನಡೀತಾ ಇದೆ ಎನ್ನುವಂಥದ್ದಕ್ಕೆ ಎಲ್ಲರೂ ದೃಢೀಕರಣ ಮಾಡಿದ್ದಾರೆ. ಅನ್ನದ ಪರಿಶೀಲನೆ ಆಗಿದೆ, ಅಕ್ಷರದ ಪರಿಶೀಲನೆ ಆಗಿದೆ, ಇವೆರಡೂ ಕೂಡ ಆರೋಗ್ಯಕರವಾಗಿದೆ ಎಂಬ ಬಗ್ಗೆ ದೃಢೀಕರಣ ಕೊಡ್ತಾ ಇದ್ದಾರೆ. ಮೊದಲು ನಮ್ಮ ಪಿ ಜಿ ಲಿಂಗೋಜ್ ಅವರು ತುಂಬಾ ಚೆನ್ನಾಗಿ, ಅವರು ವಿವೇಕಾನಂದರ ಭಕ್ತರು, ಅನ್ನಡಿಕೆಯನ್ನ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಎರಡನೇದಾಗಿ ಕಿರಣ್ ಕುಮಾರ್ ಅವರು, ಅವರ ಮಗನೂ ಕೂಡ ನಾಳೆ CBSE SSLC ಯಲ್ಲಿ ಪರೀಕ್ಷೆ ಬರುವ ಧಾವಂತದಲ್ಲಿದ್ದಾರೆ. ಅವರಿಗೂ ಗೊತ್ತುಂಟು ನಾ ಪಾಲಕನಾಗಿ ಏನಿರ್ಬೇಕು, ಹೇಗಿರ್ಬೇಕು ಅನ್ನೋಂತೆ. ಅದನ್ನು ಅವರು ಕೂಡ ಮತ್ತೊಂದೆರಡು ಕೀಯನ್ನು ನಿಂತ್ಕೊಂಡಿದ್ದಾರೆ. ಪಾಲಕರಾಗಿ ನಾವು ಹೇಗಿರ್ಬೇಕು, ನಮ್ಮ ಮಕ್ಕಳು ಉದ್ಧಾರ ಆಗಬೇಕು, ನಮ್ಮ ಮಕ್ಕಳಿಂದ ನಾನು ನಮ್ಮ ಮನೆಯನ್ನ ಬೆಳಕನ್ನ ಚೆಲ್ಲಬೇಕು ಅನ್ನುವಂಥದ್ದಿದ್ರೆ ನಾವು ಹೇಗಿರ್ಬೇಕು ಎನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ನನ್ನ ಶಿಷ್ಯ ಚಿದಾನಂದ ಸದಾ ಆನಂದನೇ, ಅವರು ಒಳ್ಳೆ ಕೆಲಸಗಾರ, ಕೇವಲ ಆಫೀಸಲ್ಲಿ ಮಾತ್ರ ಅಲ್ಲ, ರಾತ್ರಿ 12 ಗಂಟೆವರೆಗೂ ಕೂಡ ವರದಿಯನ್ನ ದಿವಸ ಮಾಡ್ತಾ ಇರಬೇಕು. ಅತ್ಯಂತ ತಾಳ್ಮೆಯಿಂದ, ಸಂಯಮದಿಂದ, ಪ್ರೀತಿಯಿಂದ ಸರ್ಕಾರಿ ಕೆಲಸವನ್ನ ಚೆನ್ನಾಗಿ ಮಾಡ್ತಾ ಒಂದು ಒಳ್ಳೆ ಹೆಸರನ್ನ ಇಟ್ಕೊಂಡಂತ ಚಿದಾನಂದ ಈ ಪರಿಶೀಲನೆಯ ಒಂದು ವರದಿಯನ್ನ ಹೇಗಿದೆ ಅನ್ನುವಂಥದ್ದನ್ನ ಅಭಿಪ್ರಾಯ ಪಟ್ಟಿದ್ದಾರೆ. ನಮ್ಮ ಈ ವೇದಿಕೆಯಲ್ಲಿ ಇಬ್ಬರು ಈ ಶಾಲೆಯ ಪೂರ್ವ ವಿದ್ಯಾರ್ಥಿಗಳಿದ್ದಾರೆ. ಒಬ್ರು ಡೈಟ್ ಉಪಪ್ರಾಚಾರ್ಯರು ಶ್ರೀಯುತ GS ಭಟ್ ಅವರು, ಹಾಗೆ ಶ್ರೀಯುತ ಚಿದಾನಂದ. ಈ ವೇದಿಕೆಗೆ ಬರಬೇಕಾದ್ರೆ ಅವರ ಆ ಪ್ರಯತ್ನ ಈ ಹಿಂದೆ ಎಷ್ಟಿತ್ತು ಎನ್ನುವಂಥದ್ದಕ್ಕೆ GS ಭಟ್ ಸರ್ ದೀಪಕ ಮತ್ತು ಪ್ರದೀಪ್ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೋಡಿ, ಹೆಸರು ಎಷ್ಟು ಚಂದ ಉಂಟು, ದೀಪ ಕ ಕಳೆಯೋ ಅಂತ ಹೇಳ. ಆ ಜ್ಞಾನದ ದೀಪ ಕಳೆಯೋನಿಗೆ ದೀಪಕ ಅಂತಂದ. ಯಾರು ಕೆಲಸ ಮಾಡುವುದಿಲ್ವೋ, ಯಾರು ದುರ್ಬುದ್ಧಿಯನ್ನು ತುಂಬಿಕೊಳ್ತಾ ನಾಳೆ 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 ಅಂತ ಹೇಳ್ತಾ ತಲೆ ಕೂದಲ ಕಟ್ ಮಾಡ್ಕಂತೆ, ಫ್ಯಾಷನ್ ಮಾಡ್ಕಂತೆ, ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ತಿರುಗ್ತಾ ಅಪ್ಪ ಅಮ್ಮನಿಗೆ ಬೈಕಳ್ತಾ ಯಾರು ಇರ್ತಾರೋ ಆತ ದೀಪ ಕಳೆಯೋ ಅಂತ ದೀಪಕ. ನೆಕ್ಸ್ಟ್ ಪ್ರಜ್ವಲ, ಪ್ರಜ್ವಲಿಸುವಂತ ಪ್ರದೀಪ. ನೋಡಿ, ಪ್ರದೀಪ ಏನ್ ಮಾಡಿದ ಅಂತಂದ್ರೆ 8ನೇ ಕ್ಲಾಸ್ ನಲ್ಲಿ ಯಾರೋ ಒಬ್ಬ ಹೇಳುತ್ತನ್ನು ಕೇಳ್ಕೊಂಡು ಬರ್ದದ್ದನ್ನೆಲ್ಲ ಓದ್ತಾ ಆತ ರ್ಯಾಂಕ್ ಬಂದ್ಬಿಟ್ಟ, SSLC ರ್ಯಾಂಕ್ ಬಂದ. ಹಾಗಾದ್ರೆ ನೀವು ಪ್ರದೀಪ್ ಆಗ್ಬೇಕು, ದೀಪಕ್ ಆಗ್ಬೇಕು, ಏನಾಗಬೇಕು? ಪ್ರದೀಪ್ ಆಗ್ಬೇಕು. ಪ್ರದೀಪ ಆದ್ರೆ ಹಿಂದ್ಗಡೆ ಕುಂತವರಿಗೆಲ್ಲ ಖುಷಿ ಆಗ್ತದೆ. ಕರಳು ಸಂಬಂಧ ಉಂಟು ಅಪ್ಪ ಅಮ್ಮನಿಗೆ, ನನ್ನ ಮಗ ಒಳ್ಳೇದಾಗಬೇಕು ಅಂತ ಕರಳು ಸಂಬಂಧದಲ್ಲಿ ಮಕ್ಕಳೆಲ್ಲ ಚೆನ್ನಕೇಶವ ಪ್ರೌಢಶಾಲೆ ಚೆನ್ನಾಗಿ ಉಂಟು ಅಂತ ಹೇಳಿ ಹಳದಿಪುರ, ಹೊಳಗತ್ತೆ, ಆ ಕಡೆ ಈ ಕಡೆ ಎಲ್ಲರೂ ಇಲ್ಲೇ ಬರ್ತಾರೆ. ಒಳ್ಳೇದಾಗುವಂತ ಕೆಲಸ ಅವ್ರು ಒಳ್ಳೇದ್ ಮಾಡಿದ್ರು ಕೂಡ ಒಳ್ಳೇದಾಗು, ನಿಮ್ಮ ಒಳಗಡೆ ಸ್ಫೂರ್ತಿ ಬರ್ಬೇಕು. ನೀವು ಪ್ರದೀಪ ಆಗ್ಬೇಕಾದ್ರೆ ನಿರಂತರ ಪರಿಶ್ರಮ ಅತ್ಯಂತ ಅವಶ್ಯಕತೆ. ತದನಂತರದಲ್ಲಿ ಕೊನೆಯದಾಗ ಒಂದು ಹೇಳಿದ್ರು, ಆಗುದೆಲ್ಲ ಒಳ್ಳೇದಕ್ಕೆ ಅಂತೇಳಿ. ಎಲ್ಲವೂ ಕೂಡ ಆಗುದೆಲ್ಲ ಒಳ್ಳೇದಕ್ಕೆ. ನಾವು ಯಾವಾಗಲೂ ಒಳ್ಳೆ ಆಶಯವನ್ನ ಇಟ್ಕೊಳ್ಳೇಬೇಕು. ಪ್ರತಿಯೊಂದು ಕೂಡ ಒಳ್ಳೇದಾಗ್ತದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು. ನಿಮ್ಮ ಮನೋಭಾವ ಅದೇ ರೀತಿ ಇರಬೇಕು. ಅದಕ್ಕಾಗಿ ಕಿರಣ್ ಕುಮಾರ್ ಒಂದು ಮಾತು ಹೇಳಿದ್ರು, ಕನ್ನಡಿಗರ ಮುಂದೆ ನಿಂತ್ಕೊಂಡು ಬೆಳಗ್ಗೆ ಮುಂಚೆ ನಿಂತ್ಕೊಂಡು ನಾನೇ ಚಂದ, ನಾನೇ ಶಕ್ತಿವಂತ, ನಾನೇ ಸಾಮರ್ಥ್ಯವಂತ, ಇದನ್ನು ನೀವು ಹೇಳ್ತಾ ಆ ಧನಾತ್ಮಕ ಚಿಂತನೆ ಮಾಡ್ತಾ ಧನಾತ್ಮಕ ಶಕ್ತಿಯನ್ನ ನೀವು ಒಳಗಡೆ ಇಟ್ಕೊಳ್ತಾ ಹೋಗ್ಬಿಟ್ರೆ ನೀವು ಯಾರಿಗೂ ಕಡಿಮೆ ಇಲ್ಲ. ನಿಮ್ಗೆ ಒಳ್ಳೇದಾಗೋಕ್ಕೆ ದೇವರು ತಥಾಸ್ತು ಹೇಳ್ತಾನೆ. ಸೊ ಈ ರೀತಿಯಾಗಿ ನೀವು ಒಳ್ಳೆಯವರಾಗಬೇಕು. ಈ 6 ವರ್ಷದ ಪ್ರಯತ್ನ ಮುಂದಿನ 60 ವರ್ಷದ ಜೀವನದ ಸೋಪಾನ ಆಗ್ತದೆ. ಆದ್ರಿಂದ ಈ SSLC ಇಂದ ಇನ್ನೊಂದು 5 ವರ್ಷ, ಒಟ್ಟು 6 ವರ್ಷ ತುಂಬಾ ಪರಿಶ್ರಮದಿಂದ ತ್ಯಾಗ ಮಾಡ್ತಾ, ಸ್ವಾರ್ಥದಲ್ಲಿ ಮುಳುಗ್ತಾ, ಅಂದ್ರೆ ಜ್ಞಾನ ಸಂಪಾದನೆ ಮಾಡ್ತಾ, ಉತ್ಸವಗಳು, ಜಾತ್ರೆಗಳು, ಹಬ್ಬಗಳು, ಹರಿದಿನಗಳು ಎಲ್ಲವನ್ನು, ಉದಾಹರಣೆ ಕೆಲವು ಪಾಲಕರಿಗೆ ಅನಿಸ್ತದೆ, ನಿನ್ನೆ ಹಳದಿಪುರ ಜಾತ್ರೆ ಆಯ್ತು, 12 ಪಾಲಕರು ಬಂದ್ರು, ನಮ್ಮ ಮಗ ಕರ್ಕೊಂಡು ಹೋಯ್ತೆ ಜಾತ್ರೆಗೆ
ಗೊತ್ತಿಲ್ಲ. ಶಿಕ್ಷಣದ ಮಹತ್ವ ಏನು ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಕ್ಷರದ ಜ್ಞಾನ ಇಡೀ ಬದುಕನ್ನು ಬದಲಾವಣೆ ಮಾಡುವಂಥದ್ದು. ಈ ಅಬ್ದುಲ್ ಕಲಾಂ ಹೇಳ್ತಾನೆ, ಶಿಕ್ಷಣ ಒಂದೇ ಅತ್ಯಂತ ಸಮರ್ಥವಾದಂತಹ ಅಸ್ತ್ರ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ. ಆದ್ರೆ ಕೆಲವರಿಗೆ ಪಾಲಕರಿಗೆ ಗೊತ್ತಿರುವುದಿಲ್ಲ. ನಾವು ತಿಳಿಸಿ ಹೇಳ್ತೇವೆ, ಅಯ್ಯೋ ಬೇಡಪ್ಪ ಅಂತೇಳಿ. ಆದ್ರಿಂದ ನೀವು ಕೂಡ ಅರ್ಥ ಮಾಡ್ಕೋಬೇಕು, ಪಾಲಕರಿಗೆ ನೀವು ಹೊರೆ ಆಗಬಾರ್ದು, ನೀವೊಂದು ದೀಪ ಆಗ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ಒಳ್ಳೆಯವರಾಗಿ 33 ದಿನ ಹೇಳಿದ್ರೆ ನಮಗೂ ಡವಡವಡವ ಅಂತ 100% ರಿಸಲ್ಟ್ ಆಗ್ಲಿ ಅಂತ ಹೇಳಿ ನೀವೆಲ್ಲ. ಆದ್ರೆ ಲಾಸ್ಟ್ ರಿಸಲ್ಟ್ ಒಂದ್ ದಿವಸ ಕಣ್ಣಲ್ಲಿ ಹ್ಯಾಂಗೆ ಅಂತಂದ್ರೆ ಆನಂದ ಬಾಷ್ಪ ಬರಬೇಕು, ಕಣ್ಣಲ್ಲಿ ದುಃಖದ ಕಣ್ಣೀರು ಬರಬಾರ್ದು. ಆ ದುಃಖದ ಕಣ್ಣೀರು ಬರದೇ ಇರುವಂತ ಸ್ಥಿತಿ ನಿರ್ಮಾಣ ಆಗಲಿ ಅಂತ ಹೇಳ್ತಾ, ಕೊನೆಯದಾಗಿ ಈ ಸಾಮಾಜಿಕ ಪರಿಶೋಧನೆ ಏನ್ ನಡೀತಾ ಇದೆ 4 ದಿನ ಚೆನ್ನಾಗಿ ನಡೆಸಿದ್ದಾರೆ ಅವರು. ರಾಜು ನಾಯ್ಕ್ ಸರ್ ಇರ್ಬೋದು ಅಥವಾ ಅಜಿತ್ ನಾಯ್ಕ್ ಸರ್ ಇರ್ಬೋದು, ಎಲ್ಲ ಈ ಗ್ರಾಮದ ಎಲ್ಲ ಗ್ರಾಮಗಳಿಗೂ, ಆ ಕಡೆ ಹೊಳೆಗದ್ದೆವರೆಗೂ ಹೋಗಿದ್ದಾರೆ. ಹಳದಿಪುರ, ಕೆರೆಗದ್ದೆ, ರಾಮೇಶ್ವರ ಕಂಬಿ, ತೊಕ್ಲಿಕೇರಿ ಎಲ್ಲ ಪಾಲಕರನ್ನ ಭೇಟಿಯಾಗಿ ಈ ಶಾಲೆಯ ಒಂದು ಅಕ್ಷರ ದಾಸೋಹ, ಕ್ಷೀರಭಾಗ್ಯ, ಮೊಟ್ಟೆ ಎಲ್ಲ ವಿತರಣೆ ಬಗ್ಗೆ ಕೇಳಿದ್ದಾರೆ. ನೀವೆಲ್ಲ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದೀರಿ ಹೇಳುವಂತದ್ದು ನಮ್ಗೆ ಗೊತ್ತುಂಟು. ಯಾಕಂದ್ರೆ ನಾವು ನಿಸ್ವಾರ್ಥವಾಗಿ ನಾವು ಸರ್ಕಾರದಿಂದ ಬಂದಂತ ಯೋಜನೆಗಳನ್ನ ಸಮರ್ಥವಾಗಿ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ನಾವು ಕೆಲಸ ಮಾಡಿದ್ದೇವೆ. ಕೊನೆಯೊಂದು ನನ್ನ ಸಜೆಷನ್ ಏನಂತಂದ್ರೆ, ಈ ಧಾಮಂತದಲ್ಲಿ ನೋಡಿ 33 ದಿನ ಉಂಟು, ಅಕ್ಷರ ಅಭ್ಯಾಸ, ರಿಸಲ್ಟ್, ಗುಣಮಟ್ಟದ ಶಿಕ್ಷಣ ಇವೆಲ್ಲ ಇರಬೇಕಾದ್ರೆ ಈ ಅಕ್ಷರ ದಾಸೋಹ ಇರ್ಬೋದು, ಮೊಟ್ಟೆ ಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಈ ಎಲ್ಲವನ್ನ ನಿರ್ವಹಿಸಲಿಕ್ಕೆ ಪ್ರತ್ಯೇಕವಾದಂತಹ ತಂಡ ಸರ್ಕಾರ ನೇಮಿಸಿದರೆ ಇದನ್ನ ಈ ಶಿಕ್ಷಕರಿಗೆ ಹೊರ ಕಡಿಮೆ ಆಗೋದು. ಯಾಕಂತಂದ್ರೆ ಒಬ್ಬ ಪ್ರೈಮರಿ ಶಿಕ್ಷಕ 160 ದಾಖಲೆಗಳನ್ನ ಮೇಂಟೈನ್ ಮಾಡೋದು, ನಿರ್ವಹಿಸುವಂತ ಅನಿವಾರ್ಯತೆ ಇದೆ. 160 ದಾಖಲೆಗಳನ್ನ ನಿರ್ವಹಿಸ್ತಾ ಶಾಲಾ ಕೊಠಡಿ ಒಳಗಡೆ ವಿದ್ಯಾರ್ಥಿಗಳ ಒಂದು ಗುಣಮಟ್ಟದ ಶಿಕ್ಷಣವನ್ನ ಹೆಚ್ಚಿಸುವಲ್ಲಿ ಈ ಕೆಲಸ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ತಾ, ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಇಲ್ಲಿವರೆಗೆ ಇಲ್ಲ ಅಂತಲ್ಲ, ಎಲ್ಲವನ್ನೂ ನಾವು ಸಮರ್ಥವಾಗಿ ನಿರ್ವಹಿಸಿದ್ದೇವೆ. ಆದ್ರೆ ಎಲ್ಲ ಶಾಲೆಗಳಲ್ಲೂ ಕೂಡ ಇಷ್ಟೇ ರೀತಿಯ ಸಮರ್ಥವಾದಂತಹ ನಿರ್ವಹಣೆ ನಾವು ಆಗ್ಲಿಕ್ಕಿಲ್ಲ, ಸಾಧ್ಯ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಶಿಕ್ಷಕರಿರ್ಬೋದು, ಅಕ್ಷರದ ಅಡುಗೆ ಸಿಬ್ಬಂದಿಗಳಿರ್ಬೋದು, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಚೆನ್ನಾಗಿ ಕೆಲಸ ಆಗ್ತಾ ಉಂಟು. ಆದ್ರೆ ಎಲ್ಲ ಶಾಲೆಗಳಲ್ಲಿ ಇದನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಎಲ್ಲ ಯೋಜನೆಗಳನ್ನ ಸರ್ಕಾರ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ವಿಂಗ್ ಮಾಡಿ ಆ ರೀತಿಯಾಗಿ ನಿರ್ವಹಿಸಿದ್ರೆ ಒಳ್ಳೆಯದು. ಆಗ ಗುಣಮಟ್ಟದ ಶಿಕ್ಷಣ ಚೆನ್ನಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ. ಅಂತಿಮವಾಗಿ ಆ ಒಂದು ಫಲಶ್ರುತಿ ವಿದ್ಯಾರ್ಥಿಗಳಿಗೆ ಲಭ್ಯ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ, ಮತ್ತೆ ಮಾತಾಡಿದ್ರೆ ನೀವೇ ನನಗೆ ನಿಲ್ಲಿಸಿ ಅಂತ ಹೇಳ್ಬೋದು. ಆದ್ರಿಂದ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ, ಪಾಲಕರಿಗೆ ಒಂದು ಕಿವಿ ಮಾತು, ಒಂದು 8,000 ರೂಪಾಯಿ ಮೊಬೈಲ್ ತಗೊಂಡ್ರೆ ಅದಕ್ಕೆ ಚಂದ ಮಾಡಿ ಕವರ್ ಬೇಕು ಅಂತ ಹೇಳಿ ಆನ್ಲೈನ್ ನಲ್ಲಿ ಬುಕ್ ಮಾಡ್ತಾರೆ. ಯಾಕಂದ್ರೆ ಬಿದ್ದ ಒಡೆದು ಹೋಗುದು ಅಂತ ಹೇಳಿ. ಯಾಕೆ ಮೊಬೈಲ್ ಅಷ್ಟು ಪ್ರೀತಿ ಮಾಡ್ತಾರೆ. ಆ ಮೊಬೈಲ್ ಮಾಡುವಂತ ಪ್ರೀತಿಯನ್ನ ನಿಮ್ಮ ಕರಳ ಸಂಬಂಧಿಯಾದಂತ ಮಕ್ಕಳ ಮೇಲೂ ಇರ್ಲಿ. ಯಾಕಂತಂದ್ರೆ ಮಕ್ಕಳನ್ನ ಸುಮ್ಮನೆ ಹೀಗೆ ಸಾಕೋದಲ್ಲ, ಅಥವಾ ಅವ್ರಿಗೆ ಬೇಕಾದದನ್ನು ಕೊಡ್ತಾ ಸಾಕುವಂತದ್ದಲ್ಲ, ತ್ಯಾಗ ಮಾಡಬೇಕು. ಈಗಾಗಲೇ ಕಿರಣ್ ಕುಮಾರ್ ಹೇಳಿದ್ರು, ಟಿವಿ ಬಂದ್ ಮಾಡಿ, ಇಂಟರ್ನೆಟ್ ಹಾಕ್ಸ್ಬೇಡಿ, ಅವ್ರ ಸಂಗಡ ಕೂತ್ಕೊಳ್ಳಿ, ಬಂದ್ಮೇಲೆ ಏನ್ ಓದಿದ್ದೀರಿ ಅನ್ನೋದು ಕೇಳಿ, ಅವರನ್ನ ಕಾಲ್ಮೇಲೆ ಕೂತ್ಕೊಂಡು ಪ್ರೀತಿ ಮಾಡ್ತಾ ಅವರ ಅಕ್ಷರ ದೀವಿಗೆಯನ್ನ ಪ್ರಜ್ವಲಗೊಳಿಸುವಂತ ಕೆಲಸ ನೀವು ಮಾಡಿ. ಮೊಬೈಲ್ಗಿಂತ ಜಾಸ್ತಿ ನಿಮ್ಮ ಮಕ್ಕಳನ್ನ ಪ್ರೀತಿ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿನ ಕುರಿತು ಅಭಿಪ್ರಾಯಕೊಂಡಂತಹ ಮುಖ್ಯಾಧ್ಯಾಪಕರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಶ್ರೀಯುತ ಶ್ರೀಕಾಂತ್ ಇಟ್ನಳ್ಳಿ ಸರ್ ಅವರು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ನಮ್ಮ ಮುಖ್ಯಾಧ್ಯಾಪಕರು ನಮಗೆ ಒಂದು 8 ದಿನದಿಂದ ಶ್ರೀಕಾಂತ್ 12ನೇ ತಾರೀಕಿನಿಂದ ಸೋಷಿಯಲ್ ಆಡಿಟ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ನಮ್ಗೆ ಯಾವ ಶಾಲೆಗೆ ಹಾಕಿದಾರೆ ಅಂತ ಒಂದು 2 ಶಾಲೆಗೆ ಹಾಕಿದಾರೆ ತಾಲೂಕಿನಲ್ಲಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವರ್ಷ ನಮ್ಮ ಶಾಲೆಯಲ್ಲಿ 20ರಿಂದ 22 ಮಕ್ಕಳನ್ನ ಈ ಸಭಾಭವನದಲ್ಲಿ ಇಟ್ಟು ರಾತ್ರಿ 10:30 ಗಂಟೆವರೆಗೆ ಅವರನ್ನ ಓದಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದನ್ನ
ಇಷ್ಟೇ ಅಲ್ಲ, ಹೆಚ್ಚುಗಾರಿಕೆನೂ ಅಲ್ಲ. ಯಾಕಂತಂದ್ರೆ ಹೆಚ್ಚುಗಾರಿಕೆ ಶಿಕ್ಷಕರು ಇಲ್ಲದ ರೀತಿ ಸಾಧ್ಯ ಆಗ್ತಾ ಇದೆ. ತಾತ್ಕಾಲಿಕ ಶಿಕ್ಷಕರು ಪಾಪ ವಿಶ್ವನಾಥ್ ನಾಯ್ಕರವರು, ರಾಮೇಶ್ವರ ಕರ್ಮಿಯವರು ಅವರು ಬರ್ಬೇಕನ್ನುವಂಥದ್ದು ಏನಿಲ್ಲಾಗಿತ್ತು. ಆದ್ರೂ ಕೂಡ ಅವರು ಕೂಡ 7:30 8 ಗಂಟೆವರೆಗೆ ಇಲ್ಲಿದ್ದು ಆ ಮಕ್ಕಳೊಂದಿಗೆ ಇದ್ದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರು ಶ್ರಮ ವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಮಾತನ್ನ ನೆನಪು ಮಾಡ್ಕೊಳ್ಳದೆ ಇದ್ರೆ ಅದು ಅಪರಾಧ ಆಗ್ತದೆ ಎನ್ನುವಂತ ದೃಷ್ಟಿಯಿಂದ ನಿಮ್ಮೆಲ್ಲರ ಪರವಾಗಿ ಈ ಒಂದು ರಾತ್ರಿಯ ಸನಿವಾಸ ಶಿಕ್ಷಣಕ್ಕೆ ಅನುವಾದಂತ ಎಲ್ಲ ಶಿಕ್ಷಕರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾರೆ. ಈ ಒಂದು ನಾವು ಸೇವೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ನಿಸ್ವಾರ್ಥವಾಗಿದ್ದಾಗ ಮಾತ್ರ ನಾವು ಎಕ್ಸ್ಟ್ರಾ ಸೇವೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ವಿಶೇಷ ಸೇವೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ ನಾವು ನಿಸ್ವಾರ್ಥವಾಗಿ ವಿಚಾರ ಮಾಡಿದಾಗ ನಾನು ಲೀಡರ್ ಬಂದಿದ್ರು, ಲತಾ ನಾಯ್ಕರು ಬಂದರು. ಮೇಡಮ್ ಈ ಸರಿ ನಾವು ಸ್ವಲ್ಪ ಒಳ್ಳೆ ರಿಸಲ್ಟ್ ಕೊಡ್ತೇವೆ, ಒಳ್ಳೆ ರಿಸಲ್ಟ್ ಕೊಡೋದ್ರಿಂದ ರಾತ್ರಿ ನಾವು ಶಾಲೆ ನಡೆಸ್ತೇವೆ, ಅದನ್ನ ನಾನು ಜವಾಬ್ದಾರಿ ತಗೊಳ್ತೇನೆ ಅಂತ ಹೇಳಿದಾಗ ಅವರು ಬಹಳ ಖುಷಿ ಪಟ್ಕೊಂಡು ನೀವು ಮಾಡಿ, ಆದ್ರೆ ಹೆಣ್ಮಕ್ಳನ್ನ ಇಟ್ಕೋಬೇಡ ಅಂತ ಹೇಳಿದ್ರು. ಮುದ್ದಾಮ್ ನಾವು ಇಟ್ಕೊಳ್ಳೋದಿಲ್ಲ, ಯಾಕಂತಂದ್ರೆ ಹೆಣ್ಮಕ್ಳು ಇಟ್ಕೊಳ್ಳುವಂತ ರಿಸ್ಕ್ ಅನ್ನು ನಾವು ಮಾಡೋದಿಲ್ಲ ಅಂತ ಹೇಳ್ಕೊಂಡು ವಿದ್ಯಾರ್ಥಿಗಳಿಗೆ ಆದಷ್ಟು ಕಲಿಕೆ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಅವ್ರು ಪ್ರೇರೇಪಿಸುವಂತಹ ಒಂದು ಅಳಿದ ಸೇವೆಯನ್ನು ನಾನು ಮತ್ತು ವಿಶ್ವನಾಥ್ ಸರ್ ಅವರು ಸೇರ್ಕೊಂಡು ರಾತ್ರಿ ವೇಳೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೂ ಸಹ ಮಕ್ಕಳ ಒಂದು ಏಳಿಗೆಗಾಗಿ ನನ್ನ ಅಳಿದ ಸೇವೆ ಮತ್ತು ವಿಶ್ವನಾಥರ ಅಳಿದ ಸೇವೆ ಮಾಡ್ತಾ ಇರುವಂತ ಹೇಳ್ತಾ ಈ ಒಂದು ಆಡಿಟ್ ನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಆಡಿಟ್ ಮಾಡ್ಬೇಕಾದ್ರೆ ಯಾರು ಬರ್ತಾರೋ ಏನ್ ಬರ್ತಾರೋ ಅಂತ ವಿಚಾರ ಮಾಡ್ತಾ ಇರ್ಬೇಕಾದ್ರೆ ಆಡಿಟ್ ಬರ್ಬೇಕಾದ್ರೆ ನಾನು ಗೇಟ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ ರಾಜು ನಾಯ್ಕ ಕಳಿಸ್ ಎಲ್ಲಿ ಬಂದ್ರು ರಾಜು ನಾಯ್ಕ ಅಂತ ಹೇಳಿದ್ರೆ ಸೋಷಿಯಲ್ ಆಡಿಟಿಗೆ ಬಂದಿದ್ದಾರೆ, ಸಾಮಾಜಿಕ ಪರಿಶೋಧನೆಗೆ ಬಂದಿದ್ದಾರೆ ಶಾಲೆಗೆ ಅಂತಂದಾಗ ಅವರು ಮತ್ತು ಅಜಿತ್ ಸರ್ ಅವರು, ರಾಜು ನಾಯ್ಕ ಮತ್ತು ಅಜಿತ್ ಸರ್ ಅವರು ನಾನು ಕೊಡಾಗಿಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನ್ನ ಜೊತೆಗೆ 8 ದಿನ ಅವರು ನಾವು ಮಧ್ಯಾಹ್ನ ಊಟ ಜೊತೆಗೆ ಅವರು ಪಂಚಾಯತ್ ಆಡಿಟ್ ಬಂದ್ರು, ಅವರು ಪರಿಚಯ ಇದ್ರು. ಅವ್ರು ರಾಜು ನಾಯ್ಕ ಅಂತ ನಮ್ಮ ಮನೆ ಪಕ್ಕದ ವಿಮಲಾ ಅಂತಾರೆ, ಅವರು ಒಂದು ಫ್ಯಾಮಿಲಿ ಮೆಂಬರ್, ಅವ್ರ ಗಂಡ ನನ್ನ ತಮ್ಮ. ಮತ್ತು ಇನ್ನೊಬ್ರು ಅಂತ ಹೇಳಿದ್ರೆ ನಮ್ ಕಿರಣ್ ಕುಮಾರ್ ಸರ್ ಅಂತ ಮೊದಲಿಂದ ಪರಿಚಯ ನಮಗೆ. ನಂತರ ಈ ಇನ್ನೊಬ್ರು ಅಂತ ಹೇಳಿದ್ರೆ ನನ್ನ ಶಿಷ್ಯ ಚಿದಾನಂದ ಗೌಡ. ಇಷ್ಟೆಲ್ಲ ಇರ್ಬೇಕಾದ್ರೆ ನಾವ್ಯಾಕೆ ಹೆದರ್ಬೇಕು ಅನ್ನೋಂತ ಒಂದು ಮನಸ್ಥೈರ್ಯ ನಮ್ಮಲ್ಲಿ ಬಂತು. ಯಾಕಂತ ಸ್ಪೆಷಲ್ ಆಗಿ ಆಡಿಟ್ ಆಗ್ತಂದ ತಕ್ಷಣ ಸೋಷಿಯಲಿ ಏನ್ ರೆಸ್ಪಾನ್ಸ್ ಬರ್ತದೆ, ಸಾಮಾಜಿಕವಾಗಿ ಯಾವ ರೀತಿ ಒಂದು ರೆಸ್ಪಾನ್ಸ್ ಬರ್ತವೆ, ಅವರಿಂದ ಏನೇನಾದ್ರು ಒಂದು ಅವಹೇಳನ ಬರ್ತದೆ ಅನ್ನುವಂತ ವಿಚಾರ ನಮ್ಮ ತಲೆಗೆ. ಆದ್ರೆ ನಾವು ನಮ್ಮ ಶಾಲೆಯಲ್ಲಿ ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಅಡಿಗೆದಾರರು ಬಹಳ ಉತ್ತಮವಾಗಿ ಮತ್ತು ರುಚಿಕಟ್ಟಾಗಿ ಅಡಿಗೆಯನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಪರಿಸ್ಥಿತಿನ ನಮ್ಮ ಶಾಲೆಗೆ ಈಗ ಸಾಮಾಜಿಕವಾಗಿ ಆಡಿಟ್ ಮಾಡಿದಾಗ ಉತ್ತಮವಾದ ಆಹಾರ ಕೊಡ್ತಾ ಇದ್ದಾರೆ. ಮಕ್ಕಳು ಮನೆ ಕಡಿಮೆ. ನನಗೊಂದು ರಜನಾಯ್ಕ ಮಾತಾಡಿದ್ರು, ಸರ್ ನಾವು ಆಡಿಟ್ ಹೋದಾಗ ಒಂದು ಮಗು ಮಾತು ತಾಯಿ ಹೇಳಿದ್ರು, ಏನ್ ಹೇಳಿದ್ರು ಅಂತ ಹೇಳಿದ್ರೆ ಮಧ್ಯಾಹ್ನ ಸರಿ ಊಟ ಮಾಡ್ತಾನೆ, ರಾತ್ರಿ ಸರಿ ಊಟ ಮಾಡೋದಿಲ್ಲ. ಯಾಕೆ ಕೇಳಿದ್ರೆ ಮಧ್ಯಾಹ್ನ ಸಾಂಬಾರ್ ರುಚಿಯಾಗಿದೆ ಮನೆ ಅಂದ್ರೆ ಅಷ್ಟು ರುಚಿಕಟ್ಟಾಗಿ ಮಾಡಿದಂತ ಆಹಾರವನ್ನ ನಾವು ನೀಡ್ತಾ ಇದ್ದೇವೆ ಅನ್ನೋಂತ ಭರವಸೆಯನ್ನು ನಮಗೆಲ್ಲ ನೀಡ್ತಾ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆದಿದೆ. 4 ದಿನಗಳವರೆಗೆ ಸುದೀರ್ಘವಾಗಿ ಒಂದು ಕಾರ್ಯಕ್ರಮ ನಡೆದಿದೆ. ಶ್ರೀಯುತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಶ್ರೀಯುತ ಗಜಾನಂದರು ಇದ್ರು. ಅವರ ಕಾರ್ಯನಿಮಿತ್ತವಾಗಿ ಅವರು ತಮ್ಮ ಮನೆಗೆ ಹೋಗಿದ್ದಾರೆ. ಅವರಿಗೂ ಸಹ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯಿಂದ ಆಗಮಿಸಿದಂತಹ ಡಯಟ್ನ ಉಪಪ್ರಾಂಶುಪಾಲರಾದಂತಹ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಯೂ ಆದಂತಹ ಅಪ್ರತಿಮಾ ವಿದ್ಯಾರ್ಥಿ, ಯಾವ ಬಗ್ಗೆ ನಾ ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಶಾಲೆಯಿಂದ ಸರ್ ನಮ್ಮ ತಾಲೂಕಲ್ಲಿ ನೀವಿದ್ದಾಗ ರಾಜ್ಯಕ್ಕೆ 2ನೇ ತಾಲೂಕು ಮಾಡಿದಾರೆ. ಅವ್ರು ಗೌರವ ಚಪ್ಪಾಳೆ ಬರಲಿ. ರಾಜ್ಯಕ್ಕೆ 2ನೇ ತಾಲೂಕು, ಹೈಯೆಸ್ಟ್ ಸ್ಕೋರ್ ಇನ್ ಸ್ಟೇಟ್. ಆ ಒಂದು ಕಾರ್ಯವನ್ನ ಅಂತಹ ಮಹತ್ವವಾದಂತಹ ಕಾರ್ಯವನ್ನು ಮಾಡಿದಂತಹ ಶ್ರೀಯುತ ಜಿ.ಎಸ್. ಭಟ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ನಮ್ಮ ಶಾಲೆಗೆ ಯಾವತ್ತೂ ಬರ್ತಾರೆ, ನಮ್ಗೆ ಅಭಿಪ್ರೇರಣೆ ಮಾಡ್ತಾರೆ, ಅವ್ರು ನಮ್ಮನ್ನ ಮೋಟಿವೇಟ್ ಮಾಡ್ತಾರೆ, ನಮ್ಮ ಶಾಲೆ ಮಕ್ಕಳಿಗೆ ಮೋಟಿವೇಟ್ ಮಾಡ್ತಾರೆ. ಅವರ ಒಂದು ಲ್ಯಾಪ್ಟಾಪ್ ಕೊಡಿಸಿದ್ದಾರೆ ಮೊನ್ನೆ. ನಮ್ಮ ಶಾಲೆಗೆ ಸದಾ ಆ ಒಂದು ಕಾರ್ಯವನ್ನ, ನಮ್ಮ ಶಾಲೆಗೆ ಏಳಿಗೆಗೆ ಏನ್ ಬೇಕೋ ಅಂತ ಎಲ್ಲ ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ. ಡಿಪಾರ್ಟ್ಮೆಂಟ್ ಪರವಾಗಿ ನಮ್ಮನ್ನ ಎತ್ತಿ ಹಿಡಿತಾರೆ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಅವರನ್ನು ಸಹ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು. ಕಿರಣ್ ಕುಮಾರ್ ಸರ್, ನಾನು ಒಂದು 3-4 ವರ್ಷದಿಂದ ನೋಡ್ತಾ ಇದ್ದೇನೆ. ಅತ್ಯಂತ ದಕ್ಷ
ಒಡನಾಟ ಮಾಡಿಕೊಂಡು ಸೋಷಿಯಲ್ ಆಗಿರೋದು ಬಹಳ ಕಷ್ಟ. ಅಂತದ್ರಲ್ಲಿ ಅತ್ಯಂತ ದಕ್ಷವಾಗಿ ನಾನು ನೋಡಿದ್ದೀನಿ ಅವ್ರ ಕೆಲಸ ಮಾಡ್ಬೇಕು. ಚಾಕಿ ಚಕ್ಕಿತ ಮಾಡ್ತಾರೆ ಕೆಲಸ, ಹಂಗಂದ್ರೆ ಹಂಗೆ ಹಿಂಗಂದ್ರೆ ಹಿಂಗೆ ಪಟ್ ಪಟ್ ಮುಗಿಸ್ಬಿಡ್ತಾರೆ. ಅಂದ್ರೆ ಬಹಳಷ್ಟು ಯಾವುದೇ ಕೆಲಸವನ್ನು ಕಾಯಿಸುತ್ತಿಲ್ಲ. ಮತ್ತೆ ಅವ್ರ ಮಾತನ್ನು ಹೇಳ್ತಾ ಇರ್ಬೇಕಾದ್ರೆ ಒಬ್ಬ ಆಡಳಿತ ಅಧಿಕಾರಿಯಾಗಿ ಅತ್ಯುತ್ತಮವಾದ ಮಾತುಗಳನ್ನು ಹೇಳಿದ ಮಕ್ಕಳಿಗೆ ನಾವು ಮಕ್ಕಳನ್ನ ಹ್ಯಾಕ್ ಬೆಳೆಸ್ಬೇಕು, ಪೋಷಕರಾಗಿ ಹ್ಯಾಕ್ ಬೆಳೆಸ್ಬೇಕು. ಇವತ್ತು ಎಲ್ಲರೂ ಬಹಳ ಚಂದ ಮಾತಾಡ್ತಾರೆ, ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ಮಕ್ಕಳಿಗೆ ಒಬ್ಬೊಬ್ರು ಮೋಟಿವೇಟ್ ಮಾಡಿಲ್ಲ, ಎಲ್ಲ ಕೂತಂತ ನನ್ನ ಶಿಕ್ಷಣ ಸಹ ಆಗುತ್ತೆ. ಅಷ್ಟು ಚೆನ್ನಾಗಿ ಮಕ್ಕಳನ್ನ ಪ್ರೇರಣೆ ಮಾಡಿದರೆ ಅವ್ರಿಗೂ ಸಹ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಕಿರಣ್ ಕುಮಾರ್ ಸರ್ ಅವರು ಈ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಯಾವತ್ತೂ ಸಹ ಲಿಂಗೋಜಿನ ಅಂತ ನನಗೆ ಲಿಂಗೋಜಿ ನನ್ನ ಫ್ರೆಂಡ್, ಅಂದ್ರೆ ಬಹಳ ಆತ್ಮೀಯ. ನಾನು ಅವ್ರು ಕೂಡಿ ಚಳ್ಳಕೆರೆಯಲ್ಲಿ ವಿಜ್ಞಾನ ಕೇಂದ್ರದಲ್ಲಿ ನಾವಿಬ್ರು ಸೇರಿ ಟ್ರೈನಿಂಗ್ ತಗೊಂಡವರು. ಮತ್ತೆ ಅವರು ಸಹ ನಾನು ಆದ್ರೆ ಅವ್ರ ಮಾತನ್ನ ಇಷ್ಟು ಸವಿಸ್ತಾರವಾಗಿ ಕೇಳಿದಿಲ್ಲ, ಆದ್ರೆ ಬಹಳ ಚಂದ ಮಾತಾಡೋದು. ನನ್ಗೆ ಬಹಳ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಅವ್ರು ಇದ್ದಾರೆ ಅವರು. ಅಂದ್ರೆ ನಾನು ಹೇಳಿದೆ ಎಲಿಮೆಂಟ್ ಹೇಳಿದೆ ಸರ್, ಇವರು ಬಟ್ಟೆ ತುಂಬ ಬಿಡ್ಬೇಕಾಗಿತ್ತು, ಒಳ್ಳೆ ಸಂಭಾವನೆ ಬರ್ತಿತ್ತು. ಎಂತ ಚಂದ ಆಶೀರ್ವಾದ ಮಾಡ್ತಾರೆ ಅವರು ಮಕ್ಕಳಿಗೆ. ಅವ್ರ ಮಾತಲ್ಲಿ ಆಶೀರ್ವಾದನೆ ಎಷ್ಟು ಚಂದ ಇರ್ತದೆ ಅಂತ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಭಟ್ರು ಒಳ್ಳೆ ಆಶೀರ್ವಾದ ಕೊಟ್ಟಂದ್ರೆ 5 ರೂಪಾಯಿ ಕೂಡ 1,000 ಕೊಡ್ತಾರೆ. ನೀವು ನೋಡಿ ಹೌದಲ್ಲ ಅಂತ ಹೇಳಿ. ನೀವು ಪೂಜೆ ಮುಗಿಸಿದ ಮೇಲೆ ಆಶೀರ್ವಚನ ಭಟ್ರು ಮಾಡ್ತಿರ್ತಾರೆ. ಭಟ್ರು ಮಾಡ್ತಾ ಇರ್ಬೇಕಾದ್ರೆ ಅವ್ನಿಗೆ ಒಳ್ಳೆ ಮಾತು ಹೇಳ್ಬಿಟ್ರೆ ಅವ 500 ರೂಪಾಯಿ ತೆಗಿಯೋ 1,001 ರೂಪಾಯಿ ಕೊಡ್ತಾನೆ. ಹಾಗಾಗಿ ನಮ್ಮ ಪರಿಸ್ಥಿತಿ ಇವತ್ತು. ಅಂತಹ ಅತ್ಯುತ್ತಮ ಅಭಿಪ್ರೇರಣೆ ಮಾಡಿದಂತಹ ಪ್ರೇರಣಾದಾಯಕವಾದಂತಹ ಮಾತುಗಳು ಅತ್ಯದ್ಭುತ. ಅಂದ್ರೆ ಅವ್ರಿಗೆ ನಾನು ಖುಷಿ ಆಗ್ತದೆ ನನಗೆ. ಅವರು ವಿವೇಕಾನಂದ ಭಕ್ತರು ಅಂತ ಹೇಳ್ತಾರೆ. ನಾನು ನೋಡಿದ್ದೇನೆ ಅವರು ಸಾಕಷ್ಟು ಶಿಬಿರಗಳನ್ನ ಅವ್ರು ಅಟೆಂಡ್ ಮಾಡಿದ್ದಾರೆ. ಅದೆಲ್ಲ ಭಕ್ತಿ ಮತ್ತು ತೃಪ್ತಿಯನ್ನ ನಿಮ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅಂತವರನ್ನು ಸಹ ನಾನು ಈ ವೇದಿಕೆ ಪರವಾಗಿ ಶ್ರೀಯುತ ಲಿಂಗೇಶ್ ಅವರನ್ನು ಸಹ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಇನ್ನೋರ್ವ ಅತಿಥಿಯಾದಂತಹ ಮತ್ತು ಈ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ಶ್ರೀಯುತ ನನ್ನ ಅತ್ಯುತ್ತಮ ಶಿಷ್ಯ, ಯಾವಾಗ ಆಗ್ತಾನ ನಾನು ನೋಡಿದ್ರೆ ಅವ ನನ್ನ ಶಿಷ್ಯ ಚಿದಾನಂದ ಗೌಡ. ಬಹಳ ಆತ್ಮೀಯ ಮತ್ತು ಎಲ್ಲಿ ಹೋದ್ರು ಅಷ್ಟೇ ವಿಧೇಯತೆ ಮಾತಾಡ್ತಾನೆ. ಅಂದ್ರೆ ಅವನು ಒಂದು ಬುದ್ಧಿಯಲ್ಲಿದ್ದಾನೆ, ಆದ್ರೆ ಅವನ ಬುದ್ಧಿಯಲ್ಲಿ ಬಿಟ್ಟು ಸಹ ನಮ್ಮನ್ನ ನೋಡಿದಾಗ ಅಂತ ವಿದ್ಯಾರ್ಥಿಗಳನ್ನು ಬಯಸ್ತೇವೆ. ನಮ್ಗೆ ಹತ್ತು ವರ್ಷ ಕುಡಿಸಿಲ್ಲವ ಇವತ್ತಿನವರೆಗೆ ಕುಡಿಸಿದ್ದೆ ಇಲ್ಲ. ಆದ್ರೆ ಅವನು ಕೊಡುವಂತ ಗೌರವ ಇದೆಯಲ್ಲ, ಅದು ಕೋಟಿ ಲೆಕ್ಕ. ಅದನ್ನು ನೀವು ಕಲೀರಿ. ನಾವು ವಿದ್ಯಾರ್ಥಿಗಳನ್ನು ಬೇಡ್ಕೊಳ್ಳೋದೇ ಅದೇ, ನೀವು ಕೋಟಿ ಗಂಟೆ ಖರ್ಚು ಮಾಡೋದನ್ನ ಕಲೀರಿ. ನಿಮ್ 10 ಪೈಸೆ ಒಬ್ಬ ಅಂದ್ರೆ ವಿದೇಶ ಕಲೀರಿ ಅಂತ. ಅದ್ರ ಜೊತೆಗೆ 4 ದಿನವರೆಗೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮ ಸೋಷಿಯಲ್ ಆಡಿಟ್ ಅನ್ನು ಮಾಡಿದಂತಹ ಶ್ರೀಯುತ ಅಜಿತ್ ನಾಯ್ಕ ಅವರು, ರಾಜೀವ್ ನಾಯ್ಕ ಅವರು ನಮ್ಮ ಶಾಲೆ ಬಗ್ಗೆ ಬಹಳ ತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಸರ್ ನಿಮ್ಮ ಶಾಲೆ ಬಹಳ ನಾನು ಹಿನ್ನೆಲೆ ಕೇಳಿದಾಗ ಮಾಡಿದ್ದೀನಿ. ಇಲ್ಲೇ ನಮ್ಮ ಶಾಲೆಗೆ ಮಾತಾಡಿಲ್ಲ ಅವರು, ಯಾಕಂದ್ರೆ ಅವ್ರು ಮಾತಾಡಬಾರ್ದು. ಅವ್ರು ನನ್ನ ಪರಿಚಿತ ಇರ್ಬೋದು, ಆದ್ರೆ ಅವ್ರು ಸೋಷಿಯಲ್ ಆಡಿಟ್ ಮಾಡಿದಾಗ ಅವರು ಯಾವ ತರ ಇರಬೇಕು ಆ ತರ ಇದ್ದಾರೆ ಅನ್ನುವಂತ ತೃಪ್ತಿ ನನ್ನಲ್ಲಿದೆ. ಅವರು ಅತ್ಯುತ್ತಮವಾಗಿ ಸೋಷಿಯಲ್ ಆಡಿಟ್ ಮಾಡಿದ್ದಾರೆ. ರಾಜೀವ್ ನಾಯ್ಕ ಅವರಿಗೆ ಹಾಗೂ ಅಜಿತ್ ನಾಯ್ಕ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ಈಗ 6 ಗಂಟೆ ಆಗಿ ಬಂದರೆ ಎಲ್ಲ ಕಾರ್ಯಕ್ರಮ ಮುಖದಲ್ಲಿ ಇನ್ನೂ ಖುಷಿ ಇದೆ. ಯಾಕಂದ್ರೆ ಇವತ್ತು ಅದು ಚಂದ ಮಾತಾಡಿದ್ದಾರೆ, ಬಹಳ ಚಂದ ಮಾತಾಡಿದ್ದಾರೆ, ಎಲ್ಲರೂ ಬಹಳ ಚಂದ ಮಾತಾಡ್ತಾರೆ. ಅದಕ್ಕಾಗಿ ಅವ್ರು ಬೋರ್ ಅನ್ಸಿಲ್ಲ, ಇವತ್ತು ಬಹಳ ಖುಷಿ ಅನ್ಸಿದೆ. ನಮ್ಮ ಮಕ್ಕಳಿಗೆ ಏನಾದ್ರು ಮಾಡಬೇಕು ಅಂತ ಅನ್ಸಿದೆ. ಆದ್ರಿಂದ ನೀವು ನಿಮ್ಮ ಮಕ್ಕಳನ್ನ ಬಗ್ಗೆ ಕೇರ್ ಕೊಡಿ. ಇನ್ನೊಂದು 33 ದಿನ ಇದೆ, ನಾವು ಮ್ಯಾಕ್ಸಿಮಮ್ ಕೇರ್ ಕೊಡ್ತೇವೆ. ಅವ್ರು ನಮ್ಮ ಮಕ್ಕಳನ್ನ ತಗೊಂಡ್ಬಿಟ್ಟಿದ್ದೇವೆ ಆಲ್ರೆಡಿ, ಅವರನ್ನು ಪಾಸ್ ಮಾಡ್ತೇವೆ ಗ್ಯಾರಂಟಿ ಅಂತ ಹೇಳ್ತಾ ಉಪಸ್ಥಿತರಿರುವಂತಹ ಎಲ್ಲ ಪೋಷಕರಿಗೆ ಈ ವೇದಿಕೆ ಪರವಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇಲ್ಲಿವರೆಗೆ ನಾನು ನನ್ನ ಮಕ್ಕಳಿಗೆ ಕೇಳಿ ಇವತ್ತೇನು ಹೇಳಿದಾರಲ್ಲ ಎಲ್ಲರಲ್ಲಿ ಒಂದೊಂದು ಅಂಶವನ್ನು ತಗೊಂಡ್ಬಿಟ್ರೆ ಫೇಲ್ ಆಗುವಂತ ಚಾನ್ಸಸ್ ಇಲ್ಲ, ಪಾಸೇ ಗ್ಯಾರಂಟಿ ಪಾಸ್ ಆಗ್ತದೆ. ಆದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಅವರ ಬೋಧನೆಯನ್ನು ತಗೊಂಡು ಅವರ ಪ್ರೇರಣೆಯನ್ನ ಅತ್ಯುತ್ತಮವಾಗಿ ಪ್ರೇರಣೆ ಮಾಡಿದಂತಹ ಲಿಂಗೋಜಿ ಅವರ ಮಾತನ್ನ ಈ ಕೈಗಳನ್ನ ಬಳಸಿ ನೀವು ಸಕ್ಸಸ್ ಆಗಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಾ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನ